चेतन को विषय साक्षी स्वयं प्रकाश दूजो चेतन को विषय साक्षी स्वयं प्रकाश. ಇದರ ಅರ್ಥ, ಯಾವ ಅಹಂ ವೃತ್ತಿಯಲ್ಲಿ ಸಾಕ್ಷಿಯು ಮತ್ತು ಚಿದಾಭಾಸನು ಇಬ್ಬರು ಒಂದೇ ಏಕ ಸಮಯ ಅಂದ್ರೆ ಒಂದೇ ಕಾಲದಲ್ಲಿಯೇ ಪ್ರತೀತಿಯಾಗುತ್ತಾರೆ. ಆದರೆ ಎರಡನೆಯವನು ಅಂದರೆ ಅಂತಃಕರಣ ಸಹಿತನಾದ ಆಭಾಸನು ಚೇತನಕ್ಕೆ ವಿಷಯನಾಗಿರುತ್ತಾನೆ ಮತ್ತು ಸಾಕ್ಷಿಯು ಸ್ವಯಂ ಪ್ರಕಾಶನಾಗಿರುತ್ತಾನೆ. सदगुरु पंडित पीताम्बर जी महाराज की जय. सदगुरु श्री साधु निश्चलदास जी महाराज की जय. सदगुरु श्री चरणबसव स्वामी जी महाराज की जय. जय मंगलम जय नम पार्वती पति शिव हर हर महादेव. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇದುವರೆಗೆ 116ನೇ ದೋಹಾವನ್ನ ಪಠಣ ಮಾಡಿ ಅದರ ಅರ್ಥವನ್ನ ತಿಳಿಸಿಕೊಟ್ಟ ಶುದ್ಧ ಬ್ರಹ್ಮಣಿ ಗೌರಮ್ಮತಾಯಿಯವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮಣಿತ ಸದ್ಗುರು ಶ್ರೀ ಚರಣಬಸವ ಮಹಾಸ್ವಾಮಿಗಳಿಂದ ವೇದಾಂತ ಸಮ್ಮತವಾದ ಮೋಕ್ಷ ವಿಚಾರವನ್ನ ನಮಗೆಲ್ಲ ತಿಳಿಸಿಕೊಡ್ಬೇಕಂತ ಹೇಳಿ ಅವರಿಗೆ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ವಿಚಾರ ಚಂದ್ರೋದಯ, ವಿಚಾರ ಸಾಗರ, ಭಗವದ್ಗೀತೆ, ಸಿದ್ಧಾಂತ ಚಿಕಾಮಣಿ, ವಚನ ಸಾಹಿತ್ಯ, ನಾನು, ಆತ್ಮಾನಂದ ಬೋಧೆ, ವೀರಶೈವ ಪಂಚಸೂತ್ರಾಣಿ, ಜ್ಞಾನಾಮೃತ ಪಂಚೀಕರಣ, ವಿಚಾರ ಚಂದ್ರೋದಯ, ವಿಶೇಷಾರ್ಥ ಚಂದ್ರಿಕೆ, ವಿವೇಕ ಚೂಡಾಮಣಿ, ಸದ್ಬೋಧ ಚಂದ್ರಿಕೆ, ಉಪನಿಷತ್ ಭಾವಧಾರೆ, ಮತ್ತೇನೆಲ್ಲ ಓದ್ಕೊಂಡಿರಿ. ತಿಳ್ಕೊಂಡ್ಮೇಲೆ ಯಾರೋ ಒಬ್ಬರು ಬಂದು ನಿಮಗ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ನಮಗ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡ್ರಿ ಅಂತ ನಿಮಗ್ ಕೇಳಿದ್ರು. ಅವ್ರ ಮುಂದೇನು ವಿಚಾರ ಸಾಗರ, ವಿಚಾರ ಚಂದ್ರೋದಯ ಬಿಚ್ಕೊಂಡು ಕುಂದಿರ್ತೀರ? ಅಲ್ಲಿ ಸತ್ಸಂಗಕ್ಕೆ ಬರ್ಬೇಕು, ಅದೆಲ್ಲ ಕೇಳ್ಬೇಕು. ನೀನು ಒಂದು ಕ್ರಮ ಅದಪ್ಪ, ಎಲ್ಲಿ ಬೇಕಲ್ಲಿ, ಹೆಂಗ ಬೇಕು ಹಂಗ ಹೇಳಕ್ ಬರಂಗಿಲ್ಲ. ಅದು ನೀನು ಒಮ್ಮಿದೊಮ್ಮಿಗೆ ಹಿಂಗೆ ಕೇಳಿದ್ರ ನಿನಗೆ ಅಧಿಕಾರ ಇಲ್ಲ. ನಿನಗೆ ಹಂಗೆ ಹೇಳಿದ್ರೆ ಏನು ಏನು ತಿಳಿತದ ನಿನಗೆ? ನನಗೆ ಹೇಳ್ತೀನಿ, ಕರೆ ನಿನಗೆ ತಿಳಿಬೇಕಲ್ಲ ಅಂಥೇಳಿ ಆ ಮುಂದ ಕೇಳ್ಬೇಕನ್ನವನಿಗೆ ನೆಲಕ್ಕೆ ಹಾಕ್ಬೇಕಾ, ಏನಾರ ಹೇಳ್ಬೇಕ ಅವನಿಗೆ? ಹೇಳ್ಬೇಕು. ಅವನಿಗೆ ಟೈಮ್ ಇಲ್ಲ. ನಿಮ್ಗತ್ಲೆ ಕೂತು ವಿಚಾರಿಸಾಗ್ರ ಪಾಲ್ತದಲ್ಲ, ಅವನಿಗೆ ಬಿಜಿ ಅದನವ. ಸ್ವಲ್ಪನಾಗೆ ಹೇಳ್ಬೇಕ, ಎದುರಿಗೆ ಸಿಕ್ಕದ ಅಟ್ರಿಗೆ ಹೇಳ್ಬೇಕು ಅವನಿಗೆ. ನಾವೆಲ್ಲ ಇದೇನು ರಾಶಿ ರಾಶಿ ಓದ್ಕೊತ್ ಕೂತೀವಿ. ಇದು ಬೇರೆ, ಅವ್ರದ್ದು ಬೇರೆ ಇರ್ತದೆ. ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಏನ್ ಮಾಡ್ತಿ ಮಾಡ್, ಇಷ್ಟ್ರಿಗೆ ಆಗ್ಬೇಕು. ನಿನ್ ಸ್ವಲ್ಪೇ ಸಮಯದಲ್ಲಿ ನಮಗೆ ಮೋಕ್ಷ ಆಗ್ಬೇಕು. ಅದು ಯಾವ ಪರಿ ತಗೊಂಡು ಬಂದಿದ್ರು ಇವ್ರು ಅಂತಂದ್ರೆ, ಎಷ್ಟೊತ್ತಿಗ ಎಷ್ಟು ಸಮಯದಲ್ಲಿ ಮೋಕ್ಷ ಆಗ್ಬೇಕಪ್ಪ ಅಂತಂದ್ರೆ, ಜನಕ ಮಹಾರಾಜ ಮತ್ತ ಅಷ್ಟಾವಕ್ರರು ಅದು ಚಿಂತನ ಹೆಂಗಾಗಿತ್ತು ಅವ್ರದ್ದು ಅಂತಂದ್ರೆ, ಜನಕ ಮಹಾರಾಜಿಗೆ ಅಷ್ಟಾವಕ್ರ ಕೇಳ್ತಾನೆ, ಮೋಕ್ಷ ಆಗ್ಬೇಕಾದ್ರೆ ಎಷ್ಟು ಸಮಯ ಹಿಡಿತದಪ್ಪ ಈಗ ಅಂತ ಕೇಳ್ತಾನ. ಎಷ್ಟು ಸಮಯ ಹಿಡಿತದಂದ್ರ ಜನಕ ಮಹಾರಾಜ ಹೇಳ್ತಾನ, ಕುದುರೆ ಮೇಲೆ ಜೀನ್ ಹಾಕಿ
ಈ ಕಡೆ ಕಾಲ ಇಟ್ಟು ಏರಿ ಆ ಕಡೆ ಕಾಲು ಹಾಕೋದ್ರಾಗೆ ಮೋಕ್ಷ ಆಗ್ತದ ನೋಡಪ್ಪ, ಪರಮಾನಂದ ಆಗಿಬಿಡ್ತದ, ಶಾಶ್ವತ ಆನಂದ ಆಗ್ತದ. ಅಷ್ಟು ನನಗ ಆಗ್ಯದ. ಥೋ 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 ಅಂತ ನೀವು ಯಾರು ಅಷ್ಟವಕ್ರ ಮಾಮುನಿ. ಅಷ್ಟು ಟೈಮ್ ಹಿಡಿತದ ಕುದುರೆ ಮೇಲೆ ಜೀನ್ ಹಾಕಿ ಅದ್ರ ಮೇಲೆ ಒಂದು ಕಾಲು ಈ ಕಡೆ ಇಟ್ಟು ಆ ಕಡೆ ಹಾರಿ ಕುಂದ್ರದ್ರಾಗ ಮೋಕ್ಷ ಅಂದ್ರೆ ಭಾಳ ಟೈಮ್ ಆಯ್ತಪ್ಪ. ಇದು ಇಷ್ಟತ್ತಾದ್ರೆ ಹೆಂಗತ್ತದ? ಇಷ್ಟ್ಯಾರು ತಿಳ್ಕೊತಾರ ಮಾಯ ಅಂತ. ಮತ್ತೆ ಎಷ್ಟ್ರಾಗ ಆಗ್ಬೇಕಪ್ಪ? ಕನ್ನಡಿ ಮುಂದೆ ಹೋಗಿ ನಿಂತರ ಪ್ರತಿಬಿಂಬ ಕಾಣೋದಕ್ಕೆ ಎಷ್ಟು ಹೊತ್ತಬೇಕು, ಅಷ್ಟು ಹೊತ್ನಾಗೆ ಆಗ್ಬೇಕು ನೋಡು ಮೋಕ್ಷ ಅಂತ. ಅಂದ್ರೆ ಇದಕ್ಕೆ ಬಹಳ ಟೈಮ್ ತಗೊಂಡು, ಬಹಳ ಶಾಸ್ತ್ರ ಓದಿ, ಬಹಳ ಅರ್ಥ ಮಾಡ್ಕೊಂಡು ಟೈಮ್ ಅದತ್ತು ಮಾಡ್ಲಕತ್ತೀವಿ ನಾವು. ಅಷ್ಟೇ ಎಂಜಾಯ್ ಮಾಡ್ಲಕತ್ತೀವಿ ಲೈಫ್. ಬೇರೆ ಏನೇನಾರ ಮಾತಾಡಿ, ಏನೇನಾರ ಕೆಲ್ಸಕ್ಕೆ ಬರ್ಲಾರ ಕೆಲಸ ಮಾಡ್ಕೋತ ಆಯುಷ್ಯ ವೇಸ್ಟ್ ಮಾಡೋದ್ರ ಬದಲಿ ಪರಮಾತ್ಮನ ತೆಕ್ಕೆ ಒಳಗಿರೋದು. ಕೃಷ್ಣ ಕೊಳಲು ಊದ್ತಾನೆ ಇಲ್ಲ, ಸೋಮ ಓದ್ತಿರ್ತಾನ ಅವನು. ಜಗತ್ತೆಲ್ಲ ಕರ್ಮ ಉಪಾಸನೆಗಳಲ್ಲಿ ಬಿಜಿ ಇದ್ದಾಗ ಅವನು ಸುಮ್ ಕೊಳಲು ಊದ್ಕೋದು ಕೂತಿರ್ತಾನೆ. ಹಂಗಿದು ಸುಮ್ ಕೊಳಲು ಊದಿದಂಗಿದು, ಮುರಳಿ ಕೊಳಲು ಊದೋದು ಅಷ್ಟೇ. ಕೊಳಲು ಊದ್ಕೊತ್ ಕುಂದ್ರೋದು. ಯಾರಾದರೂ ಬಂದು ಹಿಂಗೆ ಎಮರ್ಜೆನ್ಸಿ ಬ್ಯಾಕ್ ನಮ್ಗೆ ಅರ್ಜೆಂಟ್ ಹೇಳ್ಬೇಕಪ್ಪ, ಒಂದು ಶ್ಲೋಕ ಕಳಿಸೀನಿ ನಿನ್ನೆ ರಾತ್ರಿ. ನಿಮ್ಗೆ ನಿದ್ದೆ ಹೊತ್ತಿಲ್ಲ, ನಾ ಇಲ್ಲೇ ಕೂತೀನಿ ಕುರ್ಚಿ ಮೇಲೆ. ನೀವೇನು ಮಕ್ಕೊಂಡಿನೇ ತಿಳ್ಕೊಂಡ್ರಿ, ನೀವು ಮಕ್ಕೊಂಡು ಎದ್ದು ಬಂದಿರಿ. ನಾ ಇಲ್ಲೇ ಇದೀನಿ, ಈ ಕುರ್ಚಿ ಬಿಟ್ಟು ಇಳದೇ ಇಲ್ಲ ನಾನು, ಹಿಂಗೆ ಕೂತೀನಿ ನಾನು. ಶಂಕರಾಚಾರ್ಯರ ಒಂದು ಶ್ಲೋಕದ ಅನುಸಂಧಾನ ಮಾಡ್ಕೋತ ಕೂತಿದ್ದೆ. ಕಿಂ ಜ್ಯೋತಿಸ್ತವ ಭಾನು ಮಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪ ದರ್ಶನ ವಿಧೌ ಕಿಂ ಜ್ಯೋತಿ ರಾಖ್ಯಾಹಿ ಮೇ ಚಕ್ಷುಸ್ತಸ್ಯ ನಿಮಿಲಾನಿದಸ ಮಯೇ ಕಿಂ ಧೀರ್ಧಿಯೋ ದರ್ಶನೆ ಕಿಂ ತತ್ರಾಹಮ ತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ ಅಂತ. ಇದು ಶಂಕರಾಚಾರ್ಯರ ಒಂದು ಶ್ಲೋಕ. ಇದು ನಿಮ್ಗ ಇದು ಕಳಿಸೀನಿ. ಅದ್ರೊಳಗೆ ಒಂದು ಸ್ವಲ್ಪ ಮೇಲ ಕೆಳಗೆ ಬ್ರೌಸ್ ಮಾಡ್ರಿ. ಇಂಥವು ಜಗ್ಗಿ ಶ್ಲೋಕಗಳದಾವ ಅದ್ರೊಳಗೆ. ಅದ್ರಾಗ ಒಂದು ಶ್ಲೋಕ ತಗೊಂಡಿನಿ. ಈ ಶ್ಲೋಕ ಏನ್ ಮಾಡ್ತದಪ್ಪ, ಇದು ಹ್ಯಾಂಗ್ ಅನ್ಬೇಕನ್ನೋದು ಸಹಿತ ಅದ್ರಾಗ ಬರದ. ಏಕಶ್ಲೋಕಿ ಪ್ರಾರ್ಥನೆ, ಒಂದೇ ಶ್ಲೋಕದೊಳಗೆ ಮೋಕ್ಷ ಆಗ್ತದೆ. ಬೇಕಾಗಿದ್ರ ಅರ್ಥ ಒಂದೇ ಶ್ಲೋಕ. ಇದ್ರ ಅರ್ಥ ಬೇಕಾ ಸಾಕ? ಇದು ಹೆಂಗ್ ಅನ್ಬೇಕು ಅಂತ ಶ್ಲೋಕನೂ ಅದ, ಹೆಂಗ್ ಅನ್ಬೇಕು ಅನ್ನೋದು ಅಂದ್ಬಿಟ್ರೆ ಸಾಕು. ನಿಮ್ಗೆ ಇಷ್ಟಕ್ಕೆ ಸಾಕತ್ತದ, ಅದ್ರ ಅರ್ಥ ಬೇಕಾ? ಅರ್ಥ ಬೇಕು. ಏನಾಗ್ತದ, ಶಂಕರಾಚಾರ್ಯರು ಸಂಚಾರಕ್ಕೆ ಹೋಗ್ತಾ ಇರ್ತಾರೆ, ವಾಕಿಂಗ್ ತಿರುಗಾಡ್ತಿರ್ತಾರೆ. ಹಿಂಗ ತಿರುಗಾಡಾಗ ಏನಾಗ್ತದ, ಆಸೆ ಅನ್ನೋದು ಎಲ್ಲರಿಗೂ ಇರ್ತದ. ಏನ್ ಶಂಕರಾಚಾರ್ಯ ಅಂದ್ರೆ ಆಸೆ ಮನುಷ್ಯ ಅಲ್ಲ, ಆಸೆ ಇರ್ತದಿಲ್ಲ ಅವ್ರಿಗಿನ್ನು. ಏನಾಗ್ತದ, ಬಗ್ಲಾಗ ಒಂದು ತೋಟ ಇರ್ತದ. ಆ ತೋಟ ಎದರದು ತೋಪ್ ಅಂದ್ರೆ ಮಾವಿನ ತೋಪ್ ಇರ್ತದ. ಭಾರಿ ವೆರೈಟಿ ಹಣ್ಣು ಇರ್ತಾವ. ಆ ಹಣ್ಣು ನೋಡಿ ಇವ್ರಿಗೆ ತಿನ್ಬೇಕಂತ ಆಸೆ ಆಗ, ಹಣ್ಣು ನೋಡಿ ತಿನ್ಬೇಕಂತ ಆಸೆ ಆಗ್ತಿರ್ತದ. ವಾಕಿಂಗ್ ಮುಂದಕ್ಕೆ ಹೋಗೋದು ಬಿಟ್ಟು ಆ ತೋಟದ ಬಗಲಾಗ ರಸ್ತೆ ಏನದಲ್ಲ, ಆ ತುದಿಲಿಂತ ಈ ತುದಿ, ಈ ತುದಿಲಿಂತ ಆ ತುದಿ, ಹಿಂಗ ದಿನ ಸುಮ್ಮ ದಾರಿ ನೋಡಿ ಹೋಗೋ ಮನುಷ್ಯ ಹಿಂಗ ಅಡ್ಡಾಡ್ಕೋತ ಇಲ್ಲೇ ಓಡಾಡ್ಲಕತ್ತಾನಲ್ಲ ಅಂತೇಳಿ ಆ ಹೊಲದಾಗಿಂದ ರೈತ ಅವನೇನ್ ಮಾಡ್ತಾನ, ಬಾರಪ್ಪ ಹಣ್ಣು ತಿನ್ಬಾ ಅಂತ ನಾವು. ಇವನ ಆಸೆ ಅವನಿಗೆ ಅರ್ಥ ಆಗ್ತದ. ರೈತರಿಗೆ ಮಾತ್ರ ಅರ್ಥ ಆಗ್ತದ್ರಿ, ಬೇರೆ ಯಾರಿಗೆ ಅರ್ಥ ಆಗಂಗಿಲ್ಲ. ಒಂದು ತಾಯಿಗೆ ಅರ್ಥ ಆಗ್ತದ, ಒಂದು ರೈತರಿಗೆ ಅರ್ಥ ಆಗ್ತದ ಜನರ ಹಸಿವಿನ ಬಗ್ಗೆ. ಉಳಿದವ್ರಿಗೆ ಯಾರಿಗೆ ಏನೋ ಅರ್ಥ ಆಗಲ್ಲ, ಏನ್ ಬೇಕಂತ ಗೊತ್ತಾಗಲ್ಲ. ಅವನಿಗೆ ಅರ್ಥ ಆಗ್ತದ, ಇವನಿಗೇನೋ ಮಾವಿನ ಹಣ್ಣು ತಿನ್ಬೇಕಂತ ಆಸೆ ಇದ್ದಂಗೆ ಕಾಣ್ತದ. ಹಣ್ಣು ಅವು ಹಿಂಗ ನೋಡ್ಕೋತ ಕಣ್ಣು ಬಿಡ್ಕೋತ ವಾಕಿಂಗ್ ಮಾಡ್ಲಕತ್ತಾನ. ಹಣ್ಣು ತಿನ್ನಿಸ್ಬಿಡಮ್ಮ ಇವನಿಗೆ. ಕಾರಿಸಿ ಕುಂದಿರ್ಸಿ ಒಂದು 4 ಗಿಡದ ಹಣ್ಣು ತಗೊಂಡು ತೊಳೆದು ಹೋಳಿ ಕೊಟ್ಟು ಮುಂದೆ ಕುಂದಿರ್ಸ್ಕೊಂಡು ಪ್ರೀತಿಲಿಂತ ತಿನ್ನಿಸಿ, ಆಮೇಲೆ
ಯಾರ ಶಿವ ನೀನು, ಯಾರಪ್ಪ ನೀನು ಅಂತ ಕೇಳ್ತಾನ ಅವ್ರ ರೈತ. ಯಾರು ನೀನು ಅಂತ ಕೇಳಿದ್ರ ಇವ ನನಗ ಆಚಾರ್ಯ ಶಂಕರ ಅಂತಾರ. ಹಂಗ ಅಂದಾಗ ಅವನ ಎದೆ ಡಾಬ್ ಬಂದ್ಬಿಡ್ತದೆ. ಯಪ್ಪ ನಿನಗೆ ಹೆಂಗೆ ಕುಂದಿರ್ಸಿನಲ್ವ ಅಂದಲ್ವಲ್ಲ ಜಗದ್ಗುರು, ನಿನಗೆ ಮೊದಲೇ ಹೇಳ್ಬೇಕಾಗಿಲ್ಲೋ ಮಾರಾಯ, ನೀನು ಹೆಂಗೆ ಕೂತೇನ ಅಂತ ಹೇಳಿ ಮತ್ತ ನೀವು ಇದ್ದಿದ್ರಾಗೆ ಒಂದು ಉನ್ನತ ಆಸನ ಮಾಡಿ ಮ್ಯಾಲ ಕುಂದಿರಿಸಿ, ಹಣ್ಣ ಚಲೋ ಇತ್ತು, ಕರೆದು ಕೊಟ್ಟದಕ್ಕೆ ಧನ್ಯವಾದ, ನಡಿತೀನಿ ಅಂತ ಶಂಕರಾಚಾರ್ಯರಂತಾರ. ನಾನು ಏನು ಕಾಲೇ ಕುಂತಿಲ್ಲ, ನನಗ ರಗಡ್ ಕೆಲಸ ಅದಾವ. ಆದರೂ ಸಹಿತ ನಿನ್ನಂತ ಮಹಾತ್ಮ ನನ್ನ ತೋಟದಾಗ ಕಾಲಿಟ್ಟು ಹೋದ್ರ ಬಂದಿದ್ದರೆ ಏನು ಉಪಯೋಗ ಆಯ್ತು, ಹೋಗಿದ್ದರೆ ಏನು ಉಪಯೋಗ ಆಯ್ತು? ಏನಾದರೂ ಒಂದು ವಿಚಾರ ಹೇಳ್ಬೇಕಲ್ಲ, ಹಂಗೆ ಓದ್ತೇನು? ನೋಡ್ರಿ, ನಿಮ್ಮ ಮನೆಗೆ ಬಂದು ಹಂಗೆ ಹೋದ್ರೆ ಏನು ತೋಳಾರ್ದೆ ಹಂಗೆ ಓದ್ತೀರ, ಚಾರೆ ಕುಡ್ದೋರಿ ಅಂತ. ಅಲ್ಲಿ ಹೆಂಗದ ರೈತ ಏನಂತಾನ, ಏನಾರ ಕೊಟ್ಟು ಹೋಗಂತನೋ, ಏನು ಜ್ಞಾನ ಕೊಡು, ಬ್ರಹ್ಮಜ್ಞಾನ ಕೊಡು, ಬ್ರಹ್ಮಜ್ಞಾನಿ ಬಂದಿದೆ, ನನ್ನ ಹೊಲ ನನ್ನ ತೋಟ ಇವತ್ತ ಕ್ಷೇತ್ರ ಆಯ್ತು, ನನಗ ಏನಾದರೂ ಬ್ರಹ್ಮಜ್ಞಾನ ಹೇಳಿ ಕೊಡು ಅಂತ. ಅವಾಗ ಅವನ ಕಂಡೀಷನ್ ನೋಡ್ತಾನ, ಒಂದ್ ಅಕ್ಷರ ಸಾಲಿ ಕಲ್ತೆ. ಅವನಿಗೆ ಏನ್ ಮಾಡ್ಬೇಕು? ಬ್ರಹ್ಮಸೂತ್ರ ಭಾಷೆ ತಿಳ್ಕೊಂಡು ಕುಂದಿರ್ಬೇಕ. ಭಾಷ್ಯಕಾರ ಶಂಕರಾಚಾರ್ಯ ಅಂದ್ರೆ ಭಾಷ್ಯಕಾರ. ನೀವ್ ಹೆಂಗ್ ವಿಚಾರ ಸಾಗರದವ್ರದ್ರಿ ಹಂಗ ಬ್ರಹ್ಮಸೂತ್ರದ ಭಾಷ್ಯಕಾರ ಶಂಕರ. ಏನ್ ಭಾಷೆ ಹೇಳ್ಬೇಕ? ಏನ್ ಮಾಡ್ಬೇಕು? ಇವನಿಗೆ ಕಣ್ಣೊಳಗ ತಿಳ್ಕೋಬೇಕು ಅಂತ ಅವನ ಕಣ್ಣು ನೋಡಿದ್ರ ಎಷ್ಟು ಆಸೆ ಭರಿತ ಕಣ್ಣು. ಶಂಕರನ ಕಣ್ಣಿನಲ್ಲಿ ಮಾವಿನ ಹಣ್ಣು ತಿನ್ಬೇಕನ್ನಕ ಆಸೆ. ಅವ ಒಂದ್ ಅಕ್ಷರನು ಕಲ್ತಿಲ್ಲ. ಅವನೇನ್ ಮಾಡ್ದ? ಭಯಂಕರ ಆಸೆ. ಶಂಕರಾಚಾರ್ಯ ಬಂದಾರ ಅಂದಾಗ ಅವ್ರಲಿಂತ ಒಂದಿಟ್ಟು ಏನೋ ಕಲಿಬೇಕು, ಮೋಕ್ಷ ಹೊಂದಬೇಕು ಅನ್ನೋಂತ ಆಸೆ. ಅವನ ಕಣ್ಣನ ಆಸೆ ನೋಡಿದ್ರ ಇದು ಆಸಾಮಿ ಭಯಂಕರ ಹಸದನ, ಇವನಿಗೆ ಜ್ಞಾನದ ಹಸಿವದ, ಮುಮುಕ್ಷುವಾಗ್ಯಾನ, ಇವನಿಗೆ ಹೇಳ್ಬೇಕಂತ ಒಂದು ಕಡೆ ಅವನ ಪ್ರಜ್ಞೆ ಹೇಳಕತ್ತದ, ಇನ್ನೊಂದು ಕಡೆ ಹ್ಯಾಂಗ್ ಹೇಳ್ಬೇಕು ಇವನಿಗೆ? ಹ್ಯಾಂಗ್ ಹೇಳ್ಬೇಕು? ಇವನಿಗೆ ಏನ್ ಹೇಳ್ಬೇಕು, ಹ್ಯಾಂಗ್ ಹೇಳ್ಬೇಕು? ಸಮಸ್ಯೆ. ಮೊನ್ನೆ ನಮ್ಮ ಚಂದ್ರಣ್ಣವರು ಅಲ್ಲಿ ಇದಕ್ಕೆ ಕರೆಸಿದ್ರು, ಹಾಲೇಕಲ್ ಅಂತೇಳಿ. ಆ ಪತ್ರಿಕೆ ಒಳಗ ನ್ಯಾಯ ವೇದಾಂತಾಚಾರ್ಯ ಅಂತೇನೋ ಹಾಕಿದ್ರು. ಭಾರಿ ದೊಡ್ಡ ಪಂಡಿತರು ಬರ್ತಾರ ಅಂತ ತಿಳ್ಕೊಂಡು ನಾವು ಹೋಗಿ ಕೇಳೋಣ, ಮಹಾತ್ಮರದತ್ತಿ ಕೇಳಕ್ಕೆ ಅಂತ ಹೋಗಿದ್ದೆವು. ಕೇಳಕ್ಕೆ ಅಂತ ಹೋದತ್ನಾಗ ಎಲ್ಲ ಪ್ರವಚನ ಹೇಳೋದು ಯಾರ್ಯಾರು ಹೇಳೋರು ಹೇಳಿದ್ರು, ಕಡೆಗೆ ಅವ್ರದ್ದು ಹೇಳ್ತಾರೆ ಅಂತಂದ್ರೆ ಅವ್ರಿದ್ರೆ ನಿಮ್ಗೆ ನಾನು ಯಾರು ಅಂತೇಳಿ ಏನಾರು ನಿಮಗೆ ಸಂಶಯ ಬಂದದೇನು? ಏನು ಬಂದೇ ಇಲ್ಲ. ನಿಮಗೆ ಸಂಶಯ ಬಂದಿಲ್ಲ ಅಂದ್ರೆ ನಿಮಗೆ ಇನ್ನ ಮುಮುಕ್ಷತ್ವ ಇಲ್ಲ. ನಾನು ಏನು ಹೇಳ್ತೀನಿ ಅದನ್ನು ಕೇಳೋ ಅಧಿಕಾರನೇ ನಿಮಗಿಲ್ಲ. ಹಿಂಗಾಗಿ ಏನು ಹೇಳ್ಬೇಕು ನಿಮ್ಗ ಅಂತಂದ್ರೆ, ನಿಮ್ಗೇನು ಹೇಳ್ಬೇಕು ಅಂತೇಳಿ ಅಂದ್ ಏನ್ ಮಾಡಿಬಿಟ್ರು, ಈಗ ತಿಳಿಲಾರದಂಥದ್ದು ತಿಳ್ಕೊಳಕ್ ಬೇಕನ್ನವನಿಗೆ ನಿಜ ಶಿಷ್ಯ ಅಂತ, ತಿಳಿಸ್ಲಕ್ಕ ಆಗ್ಲಾರದಂತ ವಿಷಯವನ್ನ ತಿಳಿಸ್ಲಕ್ಕ ಪ್ರಯತ್ನ ಮಾಡೋವನಿಗೆ ನಿಜ ಗುರು ಅಂತಾರೆ. ಏನಲ್ಲಿ ಪ್ರಸಂಗ ನೋಡಿ ನೋಡಿ ಪದ್ಧತಿ ಫಾಲೋ ಮಾಡ್ಬೇಕಂದ್ರೆ ಬೇರೆ ಬೇರೆ ಆಗ್ಬೇಕಾ? ಲೆಕ್ಕದಲ್ಲಿ ಹೋದ್ರೂ ಸಹಿತ ಅವ್ರಿಗೆ ಹೆಂಗ್ ಹೇಳ್ಬೇಕು? ನನ್ನ ತಲೆಯಾಗಿದ್ದನ್ನೇ ನಾನು ಎಲ್ಲ ದೊಡ್ಡ ಮುಮುಕ್ಷುಗಳು ದೊಡ್ಡದೊಂದು ಸಭೆ ಇದ್ದಲ್ಲೇ ನಾ ಮಾತಾಡ್ಬೇಕಂತಂದ್ರೆ, ಅಂತ ಸಭೆ ಇಲ್ಲದಲ್ಲಿ ಈ ಮಾತಾಡ್ಬೇಕಾದ್ರೆ ಅಂಥವ್ನು ಇರ್ಬೇಕಿಲ್ಲ ಬಲ್ಲಿ ಒಂದಿಟ್ಟು. ಅದನ್ನ ಬಿಟ್ಟು ಅವ್ರು ಏನ್ ಮಾಡ್ಬಿಟ್ರು, 5ಕ್ಕೆ ಮಾರಯ್ಯ 5ಕ್ಕೆ ಲಕ್ಕಮ್ಮ, ಯಾರಿಗ್ ಗೊತ್ತಿಲ್ಲ ಕತ್ತಿ ಅದು ಹೇಳಿಬಿಟ್ರಪ್ಪ. ಏನಾಗ್ತದ ಅವಾಗ? ಒಂಥರ ಏನು ಅಪೇಕ್ಷೆ ಇಟ್ಕೊಂಡು ಬಂದೀವಿ, ಆ ಅಪೇಕ್ಷೆ ಏನಾಯ್ತು, ನಿರಾಶೆ ಆಗಿಬಿಡುತ್ತದೆ. ಅಧಿಕಾರಿಗಳೇ ಇಲ್ಲ, ನಿಮಗೇನು ಹೇಳ್ಬೇಕು ಅಂತ. ಹಂಗ್ ಮಾಡ್ಬೇಕೇನ್ರಿ? ಕಾಯಕ ದಾಸೋಹ ಅಂತ ಹೇಳಿಕೆ ಮೋಕ್ಷದ ವಿಷಯನೇ ತೆಗಿಲಿಲ್ಲ ಅವರು.
ಮೋಕ್ಷದ ವಿಷಯನ ತಿಳಿಯಾಗಿ ಸರಳವಾಗಿ ಹೇಳುವಂತ ಒಂದು ಪ್ರಯತ್ನ ಮಾಡಬೇಕು. ಅಲ್ಲಿ ಜನರಿಗೆ ತಿಳಿಸಿ ಹೇಳುವಂತ ಪ್ರಯತ್ನ ಮಾಡಬೇಕು. ಅದನ್ನ ಬಿಟ್ಟು ಅದೇನೋ ಒಂದು ಟುಸ್ ಪಟಾಕಿ ಹೊಡೆದ್ಬಿಟ್ಟಿರುತ್ತೆ. ನೀವು ಯೋಗ್ಯರೇ ಇಲ್ಲ, ನಿಮ್ಗೇನು ಹೇಳ್ಬೇಕಂತ ಅಂದ್ರು. ಹಂಗ ಆಗಬಾರ್ದು. ಅದು ಸರಿ ಅಲ್ಲ. ಅವರು ಏನು ಸಾಲಿ ಕಲ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲ ಅಂತಂದ್ಮೇಲೆ ಆ ಬಿಗಿನಿಂಗ್ ಪಾಯಿಂಟರ ಹೇಳ್ಬೇಕಲ್ಲ. ಅದಕ್ಕೆ ಶಂಕರಾಚಾರ್ಯರು ಇವನ್ ಯೋಗ್ಯತೆ ಏನದ ಅಂತ ತಿಳ್ಕೊಳಕ ಏನು ಕೇಳ್ಬೇಕಂತಿದೆಪ್ಪ, ಏನ್ ಹೇಳ್ಬೇಕು, ಏನ್ ಕೇಳ್ಬೇಕಂತಿದೆ, ಏನ್ ಹೇಳ್ಬೇಕು ಅಂತಂದ್ರೆ ಅವನು ಸರಳ ಪ್ರಶ್ನೆ ಕೇಳ್ಬಿಟ್ಟವ. ನಾನ್ ಯಾರು ಅಂತ ಕೇಳ. ನೋಡ್ರಿ, ಅವನ್ ಕೆಲಸ ಮುಗೀತು. ನಾನ್ ಯಾರು ಅಂತ ಎಲ್ಲ ಮತ್ತು ವೇದಾಂತ ಚಾಲು ಆಗದೆ ಅಲ್ಲಿಂದೆ. ಮತ್ತ ವೇದಾಂತ ಇಡೀ ನಡೆಯದೆ ಆರಂಭದ ಪಾಯಿಂಟ್ನು ಅದೇ. ಮತ್ತ ವೇದಾಂತದ ಮಾರ್ಗ ಏನದಲ್ಲ ಅದನ್ನು ನಾನು ಯಾರು ಅನ್ನೋದ್ರ ಮೇಲೆ ಸಂಶೋಧನೆ ನಡೀತದ. ಕೊನೆಗೆ ನಾನು ಯಾರು ಅನ್ನೋದು ಗೊತ್ತು ಮಾಡ್ಕೊಂಡ ಮೇಲೆ ಅದು ಮುಗೀತದ. ಇಷ್ಟು ಗೊತ್ತದ ನನಗೆ, ಅದಕ್ಕೆ ಮೊದಲ ನಾನು ಯಾರು ಅನ್ನೋದ್ರಲ್ಲಿಂತ ಶುರು ಮಾಡಿಬಿಟ್ರಿ ಅಂತ ಶಂಕರಾಚಾರ್ಯ. ಅಪ್ಪ ಅಂದ್ರು ಇವನು ಸುಮ್ ಏನಾರ ಹಿಂಗ ನ್ಯಾಯ ವೇದಾಂತಾಚಾರ್ಯ ಹೇಳ್ದಂಗೆ ಏನಾರ ಟೂಸ್ ಪಟ್ಟಕ್ಕೆ ಹೇಳಿದ್ರೆ ಏನಂದ, ಇದು ನಡೆಯಂಗಿಲ್ಲ. ಇವನ್ ಬಲ್ಲಿ ಪಕ್ಕ ಹೇಳಬೇಕು. ಇವ ತಿಳಿದವನೇ ಅದ. ಇವನಿಗೆ ಬಂದವಸ್ತು ಹೇಳಬೇಕ ಅಂತ ಹೇಳಿ ಏನ್ ಮಾಡಿದ್ರು, ವಿಚಾರ ಮಾಡ್ಲಕತ್ರು. ಯಾಕ ಶಂಕರ ಬಾಳ ವಿಚಾರ ಮಾಡ್ಲಕತ್ತೀಯಲ್ಲ, ನೀನ್ ಸಮಯ ಬಾಳ ತಗೊಂಡೆ ಅಂತಂದ್ರ ಒಂದ್ ಕೆಲಸ ಮಾಡಂದ್ರ ಏನು ತಿಳಿದಿಲ್ಲ, ಏನು ಕಂಡಿಲ್ಲ ಅಂತೇಳಿ ಹೇಳ್ಬಿಡು. ನಿನ್ನ ಕೆಲಸ ನೀ ನೋಡ್ಕೊಂಡು ಹೋಗು, ನನ್ನ ಕೆಲಸ ನಾನು ನೋಡ್ಕೊಂಡು ಹೋಗ್ತೀನಿ. ಇನ್ನ ಟೆನ್ಷನ್ ಕೊಟ್ಟು ನನಗೇನು ತಿಳಿದಿಲ್ಲ, ನನಗೇನು ಕಂಡಿಲ್ಲ ಅಂತೇಳಿ ಒಪ್ಕೊಂಡ್ಕೆ ನಿನ್ ಜಾಗ ಖಾಲಿ ಮಾಡು. ಬೇಕಿದ್ರೆ ಇನ್ನೊಂದು 4 ಮಾವಿನಣ್ಣು ತಗೋ, ನಿನ್ ಕೆಲ್ಸಕ್ಕೆ ನೀ ಹೋಗು, ನನ್ನ ಕೆಲ್ಸಕ್ಕೆ ನಾ ಹೋಗ್ತೀನಿ. ಇದು ಎಂಥ ಪ್ರಸಂಗ ಇದು, ಎಂಥ ಪ್ರಸಂಗ. ಆ ಪ್ರಸಂಗದಾಗ ಶಂಕರಾಚಾರ್ಯರು ಈ ಶ್ಲೋಕ ಹೇಳ್ತಾರೋ. ಯಾವ ಶ್ಲೋಕ? ಕಿಂ ಜ್ಯೋತಿಸ್ಥವ ಭಾನು ಮಾನ ಅನಿಮೆ ರಾತ್ರೌ ಪ್ರದೀಪಾದಿಕಂ. ಈ ಶ್ಲೋಕ ಹೇಳ್ತಾರೆ. ಈ ಶ್ಲೋಕವನ್ನ ನೀವು ದಯವಿಟ್ಟು ಎಲ್ಲರೂ ಅನ್ನೋದು ಕಲೀರಿ. ಅದು ರೆಕಾರ್ಡಿಂಗ್ ಮಾಡಿದ್ದು ಅನ್ನೋದನ್ನು ಅದರಾಗೆ ಅದ, ಲಿಂಕ್ನಾಗೆ ಅದ, ಆ ಶ್ಲೋಕನೂ ಅದ. ಆ ಶ್ಲೋಕವನ್ನು ಅನ್ನೋದು ಕಲೀರಿ, ಅದನ್ನ ಅರ್ಥ ತಿಳ್ಕೊಳ್ರಿ. ನಾವು ಸಮಯ ಆದಂತೇಳಿ ವಿಚಾರ ಸಾಗರ ಏನೇನೋ ಗ್ರಂಥಗಳು ಹಿಡ್ಕೊಂಡು ಓದ್ಕೋತ್ ಕೂತೀವಿ. ಇಷ್ಟೆಲ್ಲ ಓದ್ಕೋತ್ ಕುಂದಿರೋದಕ್ಕಿಂತ ಕ್ಷಿಪ್ರವಾಗಿ, ಅತ್ಯಂತ ಕ್ಷಿಪ್ರವಾಗಿ 10 ನಿಮಿಷ, 15 ನಿಮಿಷ, 5 ನಿಮಿಷ ಇಷ್ಟ್ರಾಗೆ ಒಂದು ಸತ್ಸಂಗ ಮಾಡಬೇಕು ಅನ್ನಂಗ, ಮೋಕ್ಷದ ಒಂದು ವಿಚಾರ ಹೇಳಬೇಕು ಅನ್ನಂತ ಕೌಶಲ್ಯ ಕೂಡ ಬೆಳೆಸ್ಕೋಬೇಕು. ಅದು ತೀರಾ ಅವಶ್ಯಕತೆ ಅದ. ಎಲ್ಲರ ಒಂದು ವೇದಿಕೆ ಮೇಲೆ ಹೋದಾಗ ಎಲ್ಲ ಮಾತಾಡಿದ್ಮೇಲೆ ಒಂದು 5 ನಿಮಿಷ ಟೈಮ್ ಸಿಕ್ಕಿರ್ತದೆ. ನಿಮ್ಗ ಹಿರಿಯರ ಮ್ಯಾಲ ಕುಂದಿರ್ಸಿರ್ತಾರೆ, ಒಂದು 5 ನಿಮಿಷನಾಗ ಏನಾರ ಹೇಳ್ರಿ ಅಂದೊತ್ನಾಗ ಇದೊಂದು ಶ್ಲೋಕ ಹೇಳ್ಬಿಡ್ರಿ, ಧಾನ್ಯ ಆಗಿ ಹೋಗ್ಬಿಡ್ತೀರಿ. ಬೇಕಾ ಇದರ ಅರ್ಥ? ಈ ಹಗಲ ಈ ಜಗತ್ತನ್ನ ಹಗಲ ಹೊತ್ತಿನಾಗ, ಈ ಜಗತ್ತನ್ನ ಹಗಲ ಹೊತ್ತಿನಾಗ ನಿಮ್ಮ ಕಣ್ಣಿಗೆ ಕಾಣ್ತದಲ್ಲ, ನೋಡ್ತಿರಲ್ಲ. ಇದರ ಪ್ರಶ್ನೆದ ಅರ್ಥ ಇದು, ಈ ಶ್ಲೋಕದ ಅರ್ಥ ಇದು. ಹಗಲತ್ತಿ ಜಗತ್ತು ನೋಡ್ತಿರಲ್ಲ, ಕಾಣಿಸ್ತದಿಲ್ಲ ನಿಮಗೆ? ಈ ಜಗತ್ತನ್ನ ನೀವು ಹಗಲತ್ತೇನು ಕಾಣ್ತಿರಲ್ಲ, ಇದು ಯಾರ ಬೆಳಕಿನಾಗ ಕಾಣ್ತಿ ತಾತ ಅಂತ ಕೇಳ್ತಾನೆ ಶಂಕರಾಚಾರ್ಯ. ಇದು ಯಾರ ಬೆಳಕಿನಾಗ ಕಾಣ್ತಿ? ಈ ಜಗತ್ತನ್ನ ಹಗಲತ್ತು ನೋಡ್ತಿರಲ್ಲ,
ಇದು ಯಾರ ಬೆಳಕಿನಾಗ ನೋಡ್ತೀರಿ ಅಂದ ಹೊತ್ನಾಗ ಯಾರ ಬೆಳಕಿನಾಗ ನೋಡ್ತೀರಿ? ಹಗಲ ಸೂರ್ಯನ ಬೆಳಕಿನಾಗ ನೋಡ್ತೀರಿ. ಸೂರ್ಯನ ಬೆಳಕಿನಾಗ ನೋಡ್ತೀರಿ. ಅವ ಹೇಳೋ ಉತ್ತರ ಎಲ್ಲರಿಗೂ ಗೊತ್ತಿದ್ದ ಉತ್ತರಗಳೇ ಇವು. ಮತ್ತ ಈ ಜಗತ್ತನ್ನ ಹಗಲತ್ತ ಸೂರ್ಯನ ಬೆಳಕಿನಾಗ ನೋಡ್ತಪ್ಪ, ಮತ್ತ ರಾತ್ರಿ ಅದರ ಬೆಳಕಿನಾಗ ನೋಡ್ತಿ ಅಂತ. ರಾತ್ರಿ ಅದರ ಬೆಳಕಿನಾಗ ನೋಡ್ತೀವಿ. ಬರ್ಕೋರ್ ಹೆಂಗೆ ಒಂದ್ ಕಡೆ ಸೈಟ್ನಾಗ ಹಗಲತ್ತ ಸೂರ್ಯನ ಬೆಳಕಿನಾಗ ನೋಡ್ತೀನಿ, ಮತ್ತ ರಾತ್ರಿ ಅದ್ರ ಬೆಳಕಿನಾಗ ನೋಡ್ತೀರಿ. ಹೇಳ್ಬೇಕು, ನೀವೇ ಬರಿಬೇಕದು. ಇವೇನ್ ಬಹಳ ದೊಡ್ಡ ಸಿದ್ಧಾಂತ ಇಲ್ಲಿದ್ರಾಗ, ಸರಳ ತಾರೆ ಬೆಳಕು ಎಲ್ಲಿ ಬರ್ತದ್ರಿ? ತಾರೆ ಬಹಳ ದೂರದ. ಅದು ತಾರೆ ಅಂದ್ರೆ ಸೂರ್ಯ ಇದ್ದಂಗೆ, ಅದು ಬಹಳ ದೂರದ. ತಾರೆ ಬೆಳಕು ಇಲ್ಲ, ಚಂದ್ರನ ಬೆಳಕು. ಮತ್ತ ಮನಿ ಒಳಗೇನು ಚಂದ್ರ ತಾರೆ ಇರೋದಾರೆ ಮನಿ ಒಳಗೆ? ನಿಮಗೆ ಮನಿ ಹೊರಗೆ ಚಂದ್ರ ಅದನ್ನು, ಮನಿ ಒಳಗೆ ದೀಪದ ಬೆಳಕು. ತಾರೆ ಏಸಿದ್ರು ಬೆಳಕು ಕೊಡಂಗಿಲ್ಲ. ನಮ್ಮ ಅಂಗಡಿ ಪತ್ರಪ್ಪಿದ್ದಂಗವು, ಲೆಕ್ಕಕ್ಕುಂಟು, ಕೆಲ್ಸಕ್ಕಿಲ್ಲ. ಅಷ್ಟೆಲ್ಲ ಕೇಳಿಲ್ಲ ನಿಮಗೆ. ರಾತ್ರಿ ಜಗತ್ತನ್ನ ಯಾವ ಬೆಳಕಿನಾಗ ನೋಡ್ತೇಪ್ಪ ಅಂತ ಕೇಳ್ಯಾರ ಅಷ್ಟೇ. ಈ ಜಗತ್ತನ್ನು ನೋಡಿ, ವಸ್ತುಗಳು, ಜಗತ್ತು, ಘಟಪಟಾದಿಗಳು. ಜಗತ್ತಂದ್ರೆ ಘಟಪಟಾದಿ ಜಡ ವಸ್ತುಗಳ ಜಗತ್ತೇನದಲ್ಲ, ರಾತ್ರಿ ಎದ್ರ ಬೆಳಕಿನಾಗ ನೋಡ್ತೀರಿ ಅಂತ ಇಷ್ಟೇ ಕೇಳ್ಯಾರ. ಸರಳ ಪ್ರಶ್ನೆ ಅದ, ಸರಳ ಉತ್ತರ. ನಿಮ್ಮ ಉತ್ತರಕ್ಕೆ ಬರ್ತಾರ ಲಾಸ್ಟಿಗೆ. ಹಂಗ ಒಮ್ಮಿದೊಮ್ಮಿಗೆ ಹೇಳಿದ್ರೆ ಹೆಂಗ್ ತಿಳಿತದ? ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ನೀವೆಲ್ಲ ತಿಳಿದವ್ರಿದ್ದೀರಿ, ಹೇಳ್ತೀರಪ್ಪ. ತಿಳಿಲಾರ್ದಂಥವು ನಮ್ಮಂಥವು ಹೆಂಗ್ ಗೊತ್ತಾಗಬೇಕು? ಒಮ್ಮೆ ಆತ್ಮ ಅಂದ್ರೆ ಅದಕ್ಕೇನಾಯ್ತು? ರಾತ್ರಿ ಹೊರಗ ಚಂದ್ರನ ಬೆಳಕ ಮತ್ತ ಮನಿ ಒಳಗ ದೀಪದ ಬೆಳಕಿನಾಗ ನೋಡ್ತೀವಿ ಅಂತ ಹೇಳಿ ಆಯ್ತಾ? ಆ ಬೆಳಕಿನಾಗ ಜಗತ್ತ ನೋಡ್ತೀರಿ ತಾತ, ಕರೆ ಅದ. ಆದರೆ ಈಗ ನೆಕ್ಸ್ಟ್ ಪ್ರಶ್ನೆ ಏನದ? 2 ಪ್ರಶ್ನೆ ಮುಗಿದುವ. ಹಗಲತ್ತ ಎದರ್ಲಿಂತ ನೋಡ್ತಿ ಘಟಪಟಾದಿ ವಸ್ತು ಪ್ರಪಂಚ, ಮತ್ತು ರಾತ್ರಿ ಎದ್ರಾಗ ನೋಡ್ತಿ ಅನ್ನೋದು ಸ್ಪಷ್ಟ ಆದ್ಮೇಲೆ ಮುಂದೆ 3ನೇ ಪ್ರಶ್ನೆಗೆ ಹೋಗ್ತಾನ. 3ನೇ ಪ್ರಶ್ನೆಗೆ ಏನ್ ಹೋಗ್ತಾನ? ಈ ಸೂರ್ಯನನ್ನು ನೋಡ್ತಲ್ಲ, ಚಂದ್ರನನ್ನ ನೋಡ್ತಲ್ಲ, ಮತ್ತ ದೀಪವನ್ನ ನೋಡ್ತಲ್ಲ, ಈ ಸೂರ್ಯ ಚಂದ್ರ ದೀಪಗಳನ್ನ ನೀನು ಎದರಿಂದ ನೋಡ್ತಿ ತಾತ ಅಂತ ಕೇಳೋದು. ಹೆಂಗದ ಇದು ಪ್ರಶ್ನೆ? ಸೂರ್ಯನನ್ನು ನೋಡ್ತಿ, ಚಂದ್ರನ ನೋಡ್ತಿ, ದೀಪಗಳನ್ನು ನೋಡ್ತಿದಿ, ಇದು ಎದರಿಂದ ನೋಡ್ತಿದಿ? ಎದರ ಬೆಳಕಿನಾಗ ನೋಡ್ತಪ್ಪ? ಸ್ವಲ್ಪ ಬಿಗಿ ಆಯ್ತಿಲ್ಲ ಮೊದಲಿಂದ ಹೇಳೋದಕ್ಕಿಂತ ಈಗ. ಮತ್ತು ಶಂಕರಾಚಾರ್ಯರದು ಪ್ರಶ್ನೆ ಅದು ಬಹಳ ದೊಡ್ಡವ್ರದ್ದು. ಬಹಳ ದೊಡ್ಡ. ಸೂರ್ಯನ ಎದರ್ಲಿ ನಿಮಗೆ ಸೂರ್ಯ ಎದರ್ಲಿಂತ ನೋಡ್ತೀರಿ, ಚಂದ್ರ ಎದರ್ಲಿಂತ ನೋಡ್ತೀರಿ, ದೀಪ ಎದರ್ಲಿಂತ ನೋಡ್ತೀರಿ? ಈಗ ಸೂರ್ಯ ನೋಡ್ತೀರಾ? ಇಲ್ಲ, ಸೂರ್ಯ ನೋಡ್ಲಕತ್ತೀರಿ, ಸೂರ್ಯ ನೋಡ್ತೀರಿ, ಚಂದ್ರ ನೋಡ್ತೀರಿ. ಈಗ ನಿಮ್ಮ ಮನೆಗೆ ಲೈಟ್ ಹಚ್ಚಿರ, ಅದನ್ನು ನೋಡ್ಲಕತ್ತೀರಿ, ಎದರ್ಲಿಂದ ನೋಡ್ತೀರಿ? ಕಣ್ಣಿನಿಂದ ನೋಡ್ತೀರಿ. ಬ್ಯೂಟಿಫುಲ್. ಅವ ಏನ್ ಮಾಡದ? ಕಣ್ಣಲ್ಲಿಂತ ನೋಡ್ತೀನಿ ಅಂದ್ಬಿಟ್ಟ. ಮತ್ತೆ ಕಣ್ಣಲ್ಲಿಂದ ಬ್ರಹ್ಮಾಂಡದಿಂದ ಪಿಂಡಾಣಕ್ಕೆ ಬರಬೇಕಲ್ಲ. ಕಣ್ಣಲ್ಲಿಂದ ನೋಡ್ತೀನಿ ಅಂತ ಅಂದ. ಮತ್ತ ಅವನ ಕಡೆಯಿಂದೇ ಉತ್ತರ ತಗೊಳಕತ್ರಿ ಇವ್ರು. ಏನು ಬ್ರಹ್ಮಜ್ಞಾನ ಇವ್ರು ಏನು ಹೇಳೇ ಇಲ್ಲ ಶ್ಲೋಕದಾಗ. ಅವನ್ಲಿಂತ ಉತ್ತರ ಬಂದದ್ದು ಇದೆಲ್ಲ. ಕಣ್ಣಲ್ಲಿಂತ ನೋಡ್ತೀನಿ ಅಂತ ಅಂದ. ಆಯ್ತು ತಾತ, ಕಣ್ಣಲ್ಲಿಂತ ಸೂರ್ಯ ಚಂದ್ರ ದೀಪ ನೋಡ್ತಿದಲ್ಲ, ಯಾವಾಗ ನೋಡ್ತಿದಿ ಅಂತಂದ್ರ ಕಣ್ಣು ತೆರೆದಾಗ ನೋಡ್ತಿದ್ದ. ಸೂರ್ಯ ಚಂದ್ರ ದೀಪ ಏನದಲ್ಲ, ಇದು ಯಾವ್ದ್ರಾಗ ನೋಡ್ತಿದ್ದಪ್ಪ ಅಂದ್ರೆ ಕಣ್ಣ ತೆರೆದಾಗ ನೋಡ್ತಿದ್ವಿ.
ಹೌದಾ? ಕಣ್ಣಿನಿಂದ ಕಣ್ಣು ತೆರೆದಾಗ ನೋಡ್ತೀವಿ. ಮತ್ತ ಮುಂದ ಮೂರನೇ ಪ್ರಶ್ನೆ, ನೀನು ಕಣ್ಣು ಮುಚ್ಚಿಕೊಂಡಾಗ ನಿನಗ ಸೂರ್ಯ ಚಂದ್ರ ದೀಪ ಕಣ್ಣು ಮುಚ್ಚಿಕೊಂಡಾಗ ಒಳಗೆ ಕಾಣ್ತಾವ ಇಲ್ಲ ಅಂತ ಹೇಳ್ಬಿಟ್ರು. ನಾಲ್ಕನೇ ಪ್ರಶ್ನೆಗೆ ಬಂದ್ರಿ. ಕಣ್ಣು ಮುಚ್ಚಿಕೊಂಡ್ರು ನಿನಗೆ ಸೂರ್ಯನ ಬಗ್ಗೆ ಒಳಗೆ ಮೂಡ್ತದ ಇಲ್ಲ? ಸೂರ್ಯನ ಚಿತ್ರ ಚಂದ್ರನ ಚಿತ್ರ ಒಳಗೆ ಮೂಡ್ತದ ಇಲ್ಲ? ದೀಪದ ಚಿತ್ರ ಒಳಗೆ ಮೂಡ್ತದ ಇಲ್ಲ? ಒಳಗೊಂದು ಸೂರ್ಯ ಕಾಣಿಸ್ತಾನ ಇಲ್ಲ? ಆ ಸೂರ್ಯ, ಒಳಗಿನ ಚಂದ್ರ, ಒಳಗಿನ ದೀಪವನ್ನ ಈ ಕಣ್ಣಲ್ಲಿಂತ ನೀವು ಹೊರಗಿಂದ ನೋಡ್ತಿದೆ ಹೊರತು ಒಳಗಿನ ಸೂರ್ಯ ಚಂದ್ರ ದೀಪಗಳನ್ನ ಅದು ಎದರ ಬೆಳಕನಾಗ ನೋಡ್ತಿದಿ ಅಂತ. ಅವನಿಗೆ ಅದು ಗೊತ್ತಿತ್ತು. ಹೊರಗಿನ ಸೂರ್ಯ ಚಂದ್ರ ಅವೆಲ್ಲ ನೋಡಿದ್ದೇನಾಗ್ಯದ? ಸ್ಮೃತಿ ಒಳಗದ. ಸ್ಮೃತಿ ಅಂದ್ರೆ ಏನದು? ಚಿತ್ತದೊಳಗದ. ಅವ್ರದ್ದೆಲ್ಲ ಚಿತ್ರಗಳು ಅವು ಏನ್ ಮಾಡ್ತದ? ಅಂತಃಕರಣದಾಗದ. ಅದಕ್ಕೆ ಅಂತಃಕರಣದ ಬೆಳಕಿನಾಗ ನೋಡ್ತೀನಿ ಅಂತ. ಬುದ್ಧಿ ಬೆಳಕಿನಾಗ ನೋಡ್ತೀನಿ, ಮನಸ್ಸಿನ ಬೆಳಕಿನಾಗ ನೋಡ್ತೀನಿ. ಮತ್ ನಾನು ಅಂತ ಅಹಂಕಾರದ ಬೆಳಕಂದ್ರೆ ಅಂತಃಕರಣದ ಬೆಳಕಿನಾಗ ನೋಡ್ತೀನಿ ನಾನು. ಬುದ್ಧಿಲಿಂತ ತಿಳ್ಕೊತಿರಲ್ಲ. ಕಣ್ಣು ಮುಚ್ಚಿದಾಗ ನಿಮಗೆ ಸೂರ್ಯ ಅಂದ ಕೂಡ್ಲೇನೆ ನಿಮ್ಮ ಚಿತ್ತದೊಳಗ ಆ ಸೂರ್ಯನ ಬಗ್ಗೆ ಒಂದು ಸ್ಮೃತಿ ಅದ, ಅಲ್ಲಿ ಸೂರ್ಯ ಕಂಡು ಬಿಡ್ತಾನೆ ನಿಮಗೆ. ಅದು ಅದರಿಂದ ನಿಮ್ಮ ಅಂತಃಕರಣದ ಬೆಳಕಿನಾಗೆ ನೀವು ನೋಡಿದ್ರೆ ಇಲ್ಲ. ನಿಮ್ಮ ಅಂತಃಕರಣ ಕಣ್ಣು ಮುಚ್ಚಿಕೊಂಡಾಗ ನಿಮಗೆ ಸೂರ್ಯ ಕಾಣ್ತಾನ ಒಳಗ ಅಂತ ಅಂದ್ಮೇಲೆ ಆ ಸೂರ್ಯನನ್ನು ಎದರ ಬೆಳಕಿನಾಗ ನೋಡಿರಿ ಅಂದ್ರೆ ನಿಮ್ಮ ಅಂತಃಕರಣದ ಬೆಳಕಿನಾಗ ನೋಡಿದ್ರಿಲ್ಲ. ಮನುಷ್ಯನ ಬೆಳಕ, ಬುದ್ಧಿ ಬೆಳಕ ಅನ್ಕೊಳ್ರಿ. ಬುದ್ಧಿ ಬೆಳಕ, ಚಿತ್ತದ ಬೆಳಕ, ಅಹಂಕಾರದ ಬೆಳಕ, ಆಸಕ್ತಿಯ ಬೆಳಕ, ಅದೇ ಅಂತಃಕರಣದ ಬೆಳಕಿನಾಗ ನೋಡಿದ್ರಿ. ಯಾವಾಗ? ಕಣ್ಣು ಮುಚ್ಚಿದಾಗ ಏನೇನು ವಸ್ತು ಪ್ರಪಂಚಗಳು ನಿಮ್ಮ ಮನಸ್ಸಿನೊಳಗ ಮೂಡ್ತವೋ, ಚಿತ್ತ ಪಟಲದ ಮೇಲೆ, ಚಿತ್ತ ಭಿತ್ತಿ ಮೇಲೆ ಮೂಡ್ತವೋ, ಅವೆಲ್ಲ ಓಸಿ ಎದರಿಂದ ನೋಡ್ತೀವಪ್ಪ ಅಂತಂದ್ರೆ ಅಂತಃಕರಣದ ಬೆಳಕಿನಾಗ ನೋಡ್ತೀವಿ ಅಂತ. ಆಯ್ತಪ್ಪ, ಆ ಅಂತಃಕರಣದ ಬೆಳಕಿನಾಗ ನೋಡ್ಲಕ್ಕೆತ್ತಿದಲ್ಲ, ಆ ಅಂತಃಕರಣ ಸೂರ್ಯನ್ ನೋಡ್ಲಕತ್ತದೋ, ಚಂದ್ರನ್ ನೋಡ್ಲಕತ್ತದೋ, ದೀಪವನ್ನು ನೋಡ್ಲಕತ್ತದೋ ಅಂತೇಳಿ ಆ ಅಂತಃಕರಣವನ್ನ ಎದರಿಂದ ನೋಡ್ತೀನಿ ಏನು? ಅಂತಃಕರಣವನ್ನ ಎದರಿಂದ ನೋಡ್ತಿದೆ? ಮನಸ್ಸು ದೀಪ ನೋಡ್ಲಕತ್ತದೋ, ಸೂರ್ಯನ್ ನೋಡ್ಲಕತ್ತದೋ, ಚಂದ್ರನ್ ನೋಡ್ಲಕತ್ತದೋ, ಮತ್ತೇನು ಮಾಡ್ಲಕತ್ತದ? ಅದು ಎದರಿಂದ ನೋಡ್ತಿ ಅಂದ್ಬಿಟ್ಟ ಇವ ತಬ್ಬಿ ಬಾಗಿ ಆಲೋಚನೆ ಮಾಡಿ ಗಪ್ಪಾಗಿ ಬಿಟ್ಟ. ಗಪ್ಪಾಗಿ ಒಂದೇ ಸಲ ಉತ್ತರ ಕೊಟ್ಬಿಟ್ಟ, ನನ್ನಿಂದ ನೋಡ್ತೀನಿ, ನಾನೇ ನೋಡ್ತೀನಿ. ಎಂತ ನನ್ನಿಂದ? ಅದು ವಾಚ್ಯಾರ್ಥದ ನನ್ನಿಂದ, ವಾಚ್ಯಾರ್ಥದ ಅಲ್ಲ, ಲಕ್ಷಾರ್ಥದ ನನ್ನಿಂದ. ಅಂತಃಕರಣದಿಂದ ನೋಡೋದು ವಾಚ್ಯಾರ್ಥದ ನನ್ನಿಂದ, ಆ ಅಂತಃಕರಣವನ್ನು ನೋಡಗವುದು ಲಕ್ಷಾರ್ಥದ ನನ್ನಿಂದ. ನಾನೇ ನೋಡ್ತೀನಿ. ನನ್ನ ಮನಸ್ಸು ಈಗ ಸೂರ್ಯನನ್ನು ನೋಡ್ಲಕತ್ತದೋ, ಚಂದ್ರನನ್ನು ನೋಡ್ಲಕತ್ತದೋ, ಮತ್ತೆ ದೀಪವನ್ನು ನೋಡ್ಲಕತ್ತದೋ, ನನ್ನ ಮನಸ್ಸಿಗೆ ಏನ್ ಮಾಡ್ಲಕತ್ತದ ಅಂತೇಳಿ ಅದನ್ನ ಅರಿಯುವ ಬೇರೆ ಯಾರು ಅಲ್ಲ, ಅದು ನಾನೇ ಅದೀನಿ. ತಿಳಿತು ಶಂಕರ, ತಿಳಿತು. ಬೇಸಿ ತಿಳ್ಕೊಂಡಿದಿ, ನನಗನ್ನು ಚಂದ ತಿಳಿಸಿ ಕೊಟ್ಟಿದಿ. ನನ್ನ ಕೆಲಸ ಏನು ಇಲ್ಲಿ ಮುಂದೆ ಕೂತು ಕೇಳ್ಬೇಕತ್ತೇನು ಉದ್ದೇಶ ಇತ್ತು, ಅದು ನನಗೆ ತಿಳಿತು. ಆ ಕ್ಷಣನೇ ಅವನು ಬ್ರಹ್ಮಜ್ಞಾನಿ ಆಗಿಬಿಟ್ಟ. ನನ್ನಿಂದ ನೋಡ್ತಾ ಇರ್ತೀನಿ. ಏನು ಕಷ್ಟ ಆಗ್ಲಕತ್ತದ ನಿಮಗೆ ಇಲ್ಲಿ? ನೀವು ಕೂಟಸ್ಥನಾಗಿ ನಿಮ್ಮ ಅಂತಃಕರಣ ಏನು ಮಾಡ್ಲಕತ್ತದ ನೋಡಿದ್ರ ನೀವು ಶುದ್ಧ ಬ್ರಹ್ಮ ಸ್ವರೂಪರೇ ಅದಿರಿ. ನನ್ನ ಮನಸ್ಸು ಈಗ ಯಾವುದರಲ್ಲಿ ಆಸಕ್ತಿ ತಾಳ್ತಾ ಇದೆ, ಅದು ಆತ್ಮ ಅನ್ರಿ, ಸಾಕ್ಷಿ ಅನ್ರಿ, ಕೂಟಸ್ಥನ್ರಿ, ಬ್ರಹ್ಮ ಅನ್ರಿ, ಶುದ್ಧ ಬ್ರಹ್ಮ ಅನ್ರಿ, ಏನಾರ ಅನ್ರಿ,
ನಿಮ್ಮನ್ನ ನೀವು ಅರಿತಾ ಇದ್ರಿ ಅಂತಂದ್ರೆ ನೀವು ಶುದ್ಧ ಬ್ರಹ್ಮರೇ. ನನ್ನ ಅಂತಃಕರಣ ಯಾವುದರಲ್ಲಿ ಆಸಕ್ತಿ ವಹಿಸ್ತಾ ಇದೆ, ಯಾವುದರಲ್ಲಿ ನಿರಾಸಕ್ತಿ ವಹಿಸ್ತಾ ಇದೆ, ನನ್ನ ಮನಸ್ಸು ಯಾವುದರ ಬಗ್ಗೆ ಸಂಕಲ್ಪ ಮಾಡ್ತಾ ಇದೆ, ಯಾವುದರ ಬಗ್ಗೆ ವಿಕಲ್ಪ ಮಾಡ್ತಾ ಇದೆ, ನನ್ನ ಬುದ್ಧಿ ಎಂಥ ನಿರ್ಧಾರಗಳು ತಗೊಳ್ತಾ ಇದೆ, ಎಷ್ಟು ಯೋಗ್ಯ ನಿರ್ಧಾರಗಳು ತಗೋತದ, ಎಂಥ ಅಯೋಗ್ಯ ನಿರ್ಧಾರಗಳು ತಗೊಳಕತ್ತದ, ಆ ಬುದ್ಧಿಯನ್ನು ಅರಿಯುವುದು. ನನ್ನ ಚಿತ್ತದೊಳಗ ಎಂಥ ಯೋಗ್ಯ ಸ್ಮೃತಿಗಳು ಇಟ್ಕೊಂಡು ಕೂತೀನಿ, ಎಂಥ ಅಯೋಗ್ಯ ಸ್ಮೃತಿಗಳನ್ನು ಇಟ್ಕೊಂಡು ಕೂತೀನಿ. ನನ್ನ ಅಹಂಕಾರ ನಾನು ಮಾಡಿದ ಕಾಯ ವಾಚ ಮನಸ ಮಾತು ಕೃತಿ ಆಲೋಚನೆಗಳು ಎಷ್ಟು ಯೋಗ್ಯ ಅದಾವ, ಎಷ್ಟು ಅಯೋಗ್ಯ ಅದಾವ, ಎಂಥದ್ರ ಬಗ್ಗೆ ನನ್ನ ಅಹಂಕಾರ ಅಭಿಮಾನ ಪಡ್ಲಕತ್ತದ, ಎಂಥದ್ರ ಬಗ್ಗೆ ಪಡಬಾರದು. ವಿವೇಕಯುಕ್ತವಾಗಿ ಇದನ್ನ ನೋಡಿ ಅಯೋಗ್ಯವಾದದ್ದನ್ನ ತ್ಯಜಿಸಿ ಯೋಗ್ಯವಾದದ್ದನ್ನ ಗ್ರಹಿಸಿ ಅದನ್ನೇ ಉಳಿಸಿ ಬೆಳೆಸ್ಕೊಂಡ್ರೆ ಅದಕ್ಕೆ ವೈರಾಗ್ಯ ಅಂತಾರ. ಈ ರೀತಿ ನೀವು ಸಾಧನೆ ಮಾಡ್ಕೋತ ಹೋದ್ರಿ ಅಂತಂದ್ರೆ ನೀವೇ ಶುದ್ಧ ಬ್ರಹ್ಮ. ನಿಮ್ಮ ಅಂತಃಕರಣವನ್ನು ಅರಿಯುವಂತವರಾಗ್ರಿ. ಲಕ್ಷಾರ್ಥದ ನಾನು ಆಗಿ ವಾಚ್ಯಾರ್ಥದ ನಾನು ಅಂತೇಳಿ ಅದಲ್ಲ ನಿಮ್ಮ ಅಂತಃಕರಣದ ಭಾವ. ಆ ಭಾವವನ್ನು ಅರಿತಾ ಹೋಗಿಬಿಡ್ರಿ. ನನ್ನ ಇಂದ್ರಿಯಗಳು ಈಗ ಏನ್ ಮಾಡ್ಲಕತ್ತವ, ಏನು ನೋಡಬೇಕು, ಏನು ನೋಡಬಾರ್ದು, ಏನು ಕೇಳಬೇಕು, ಏನು ಕೇಳಬಾರ್ದು, ಇಂದ್ರಿಯಗಳನ್ನ ಅಂತಃಕರಣಗಳನ್ನ ವಿಚಾರ ಮಾಡ್ತಾ ಮಾಡ್ತಾ ನೋಡ್ತಾ ನೋಡ್ತಾ ಇದ್ರೆ ಅದೇ ನಿಮ್ಮ ಸ್ವರೂಪ, ಅದೇ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ, ಅದೇ ನಿಮ್ಮ ಶುದ್ಧ ಬ್ರಹ್ಮ ಸ್ವರೂಪ ಗ್ರಹಣ ಮಾಡುವ ಸಾಧನೆ, ಸಿದ್ಧಿ, ಪ್ರಸಿದ್ಧಿ ಎಲ್ಲ ಅದರಾಗೆ. ಅದಕ್ಕೆ ನನ್ನ ಬಂದು ಇಲ್ಲಿ ನಿನ್ನ ಮುಂದೆ ಕುಂತು ಕೇಳಿದ ಪ್ರಶ್ನೆ ಉತ್ತರ ಎಲ್ಲ ಸಾರ್ಥಕ ಆಯ್ತು ಅಂತೇಳಿ ನಮಸ್ಕಾರ ಮಾಡಿ ನಿಮ್ಮ ಸಮಯ ಬಹಳ ತಗೊಂಡು ಬಿಟ್ಟೆ. ಏನಾರೆ ನಿಮ್ ಕೆಲಸ ಇತ್ತಂದ್ರೆ ನೀವು ನೋಡ್ಕೊಳಕ ಓದ್ತಿದ್ರೆ ಹೋಗ್ರಿ, ಮತ್ತೆ ಯಾವಾಗಾರೆ ಸಮಯ ಸಿಕ್ಕಾಗ ಬರ್ತಾ ಇರ್ರಿ. ಮತ್ತೆ ನಾವು ಕೂಡ ನಮ್ಮ ಕೆಲಸಕ್ಕೆ ಓದ್ತೀವಿ ಅಂತೇಳಿ ಅಜ್ಜ ಎದ್ದು ಬಿಟ್ಟ. ಶುದ್ಧ ಬ್ರಹ್ಮ ಸ್ವರೂಪ ಹಾಗೆಯೇ ಬಿಟ್ಟ. ಅಂತಃಕರಣವನ್ನು ಅರಿಯುವವನಾದಾಗ ಅವನು ಶುದ್ಧ ಬ್ರಹ್ಮ. ನಾನೇ ಅಂದುಬಿಟ್ಟ. ನಾನ್ಯಾರು ಅಂತ ತಿಳಿತು ಶಂಕರ, ತಿಳಿತು. ನಾನ್ಯಾರು ಅಂತ ತಿಳಿತು ಶಂಕರ, ತಿಳಿತು ಅಂತಂದ. ಹೆಂಗದರಿ? ಬಾರಿ ಮುಗಿದವ. ನನ್ನ ಮನಸ್ಸನ್ನ ನೀವು ಅರಿತೀರ, ನನ್ನ ಮನಸ್ಸು ನಾನೇ ಅರಿಬೇಕಲ್ಲ. ನನ್ನ ಮನಸ್ಸನ್ನ ನನ್ನ ಬೆಳಕಿನಲ್ಲಿ ನಾನು, ನನ್ನ ಬೆಳಕಿನಲ್ಲಿ ನನ್ನ ಮನಸ್ಸು ಏನು ಮಾಡ್ತಾ ಇದೆ ಅಂತ ನಾನೇ ನೋಡ್ಬೇಕಲ್ಲ. ಅದೇ ಬೇರೆ ಯಾರು ಅಲ್ಲ, ಅದೇ ನಾನದೇನಿ. ನಾನೇ ಆತ್ಮ, ನಾನೇ ಕೂಟಸ್ಥ, ಅದೇ ನಾನದೇನಿ. ಮತ್ತು ನಾನು ಹೆಂಗದೇನಿ? ಜಗದಾಗಲ್ಲ ಮುಗಿಲಾಗಲ್ಲ ಎಲ್ಲಾ ಕಡೆ ನಾನೇ ಅದೇನಿ. ಈ 3.5 ಮೊಳ ಶರೀರದೊಳಗೆ ಸಿಕ್ಕದಕ್ಕೆ ನಾ ಆತ್ಮ ಅನಿಸ್ಕೊಳಕತ್ತೀನಿ. ನಾನು ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಕಾತ್ಮ ಚೇತನ ಅದೀನಿ ಅಂತೇಳಿ ವಿಶ್ವವ್ಯಾಪಕವಾದ ಚೇತನದ ದರ್ಶನದ ಪ್ರತಿಭೆನೂ ಅವನೊಳಗೆ ಅದ. ತಾನು ಒಂದು ಪಿಂಡಾಂಡದೊಳಗಿರುವಂತ ಒಂದು ಚೇತನದ ಒಂದು ಭಾಗನೂ ಅಂತ ತಾನೇ ಅದನ್ನ. ತಾನೇ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾನು ಅಂದ್ರೆ ಏನು ಅನ್ನೋದಕ್ಕೆ ಒಂದು ಅರ್ಥ. ಯಾಕೆ ಹೇಳಿದೆ ಇದು ಅಂದ್ರೆ, ನಿನ್ನೆ ಕಂಬಿ ಪ್ರಕಾಶರು ನಾನು ಅನ್ನೋ ಬುಕ್ಕಿಗೆ ಒಂದು ಹೇಳ್ಕೋತ ಹೋಗ್ಲಕತ್ತಾರಲ್ಲ, ಅದಕ್ಕೆ ಇದು ಒಂದು ರತ್ನ ಸೇರಿಸೋಣ ಅಂತ ಹೇಳಿದೆ ಅಷ್ಟೇ. ಜ್ಞಾನ ರತ್ನ. ಪ್ರತಿಯೊಂದು ವಚನ ಸಹಿತ ಹಿಂಗೆ ವಿಶ್ಲೇಷಣೆ ಮಾಡಿ ಮೋಕ್ಷಕ್ಕೆ ತಗೊಂಡು ಹೋಗ್ತಾವ. ಪ್ರತಿಯೊಂದು ವಚನ, ಶರಣರ ಎಲ್ಲ ವಚನಗಳು ಮೋಕ್ಷಕ್ಕೆ ತಗೊಂಡು ಹೋಗ್ತಾವ.
ಆ ರೀತಿ ವಿಶ್ಲೇಷಣೆ ಮಾಡಂತವ್ರು ತಯಾರಾಗ್ಲಿ ಅಂತ ಬಸವಣ್ಣನ ಉದ್ದೇಶ ಇತ್ತು. ರಸ್ತದ ಮೇಲೆ ನಿಂತು ರಂಪ ಮಾಡಿ ನಾವು ಲಿಂಗಾಯತರು ಅಂತ ಹೇಳ್ಬೇಕನ್ನಂಥದ್ದು ಇಲ್ಲ ಅಲ್ಲಿ ಬಸವಣ್ಣನ ಉದ್ದೇಶ. ಯಾವ ಬಸವಣ್ಣನೂ ಲಿಂಗಾಯತ ಆಗಂತ ಹೇಳಿಲ್ಲ, ಯಾವ ರೇಣುಕನು ವೀರಶೈವ ಆಗಂತ ಹೇಳಿಲ್ಲ. ಜ್ಞಾನದ ದಾರಿ ಒಳಗೆ ನಡೀರಿ, ಜ್ಞಾನಿಗಳಾಗ್ರಿ, ಆನಂದ ಹೊಂದ್ರಿ ಅಂತ ಹೇಳುವಾದ್ರ ಇವ್ರು ಅವುಗಳನ್ನು ತಗೊಂಡು ಜಗಳ ಮಾಡ್ಕೊಳಕತ್ತಾರ. ಕೃಷ್ಣ ಏನ್ ಹಿಂದೂಗಳಾಗತ್ತೇಳೇನ, ಏನು ಕ್ರಿಸ್ತ ಏನ್ ಎಲ್ಲರಿಗೂ ಕ್ರಿಶ್ಚಿಯನ್ರು ಮಾಡತ್ತೇಳೇನ, ಏನ್ ಪೈಗಂಬರ್ ಎಲ್ಲರಿಗೆ ಮುಸ್ಲಿಮರು ಮಾಡತ್ತೇಳೇನ? ಏನೂ ಇಲ್ಲ. ಜ್ಞಾನಿಗಳಾಗ್ರಿ, ಆನಂದ ಹೊಂದ್ರಿ ಅಂತ ಹೇಳರು ಅವರು. ಜ್ಞಾನಿಗಳಾಗ್ರಿ, ಆನಂದ ಹೊಂದ್ರಿ. ಜ್ಞಾನಿಗಳ ಬ್ರಹ್ಮಜ್ಞಾನಿಗಳಾಗ್ರಿ, ಆನಂದ ಹೊಂದ್ರಿ. ಬ್ರಹ್ಮಜ್ಞಾನಿಗಳಾಗ್ರಿ, ಆನಂದ. ಇದು ಒಂದು ಮಾಡ್ಕೊಂಡು ಹೋಗ್ಬಿಟ್ರಪ್ಪ, ಸುಮ್ಮನೆ ಗುದ್ದಾಡಬೇಡ್ರಿ ಅಂತೇಳಿ. ಇಲ್ಲಿ ನೋಡಿದ್ರ ಅವ್ರ ಫೋಟೋ ಬೇಕು, ಅವ್ರ ಮೂರ್ತಿ ಬೇಕು, ಅವ್ರದ್ದು ಎಲ್ಲ ಹೆಸರು ಬೇಕು ಮೆರವಣಿಗೆ ಮಾಡ್ಲಕ್ಕ. ಅವ್ರ ಮಾತುಗಳು ಮಾತ್ರ ಬೇಕಾಗಿಲ್ಲ. ಅವ್ರ ಮಾತು ಬೇಕಾಗಿಲ್ಲ, ಅವ್ರ ಮಾತುಗಳು ಕೇಳಂಗಿಲ್ಲ ನಾನು. ಅವ್ರ ಫೋಟೋ ಬೇಕಷ್ಟೇ. ನಿಶ್ಚಲ್ ದಾಸನ್ ಫೋಟೋ ಬೇಕು, ವಿಚಾರ ಸಾಗರ ಬೇಕಾಗಿಲ್ಲ ನಮ್ಗೆ. ಹಿಂಗದ ಈಗ ಪರಿಸ್ಥಿತಿ. ನೆಕ್ಸ್ಟ್ ನಿನ್ನೆ ಏನ್ ಮಾಡಿದ್ದೆವು, 204 ಟರ್ಮಿನಾಲಜಿ ಅಂದ್ರೆ ಪಾರಿಭಾಷಿಕ ಶಬ್ದಕೋಶ ತಯಾರು ಮಾಡಿದ್ರಿ. ಈಗ 205ನೇ ವಿಷಯ ಅಂಕದೊಳಗಿರುವಂತ ಆ 4 ಚೇತನಗಳು ಏನೇನದವ, ಆ 4 ಚೇತನಗಳು ಯಾವ್ಯಾವನ್ನ ಪ್ರಸ್ತಾಪ ಮಾಡ್ಯಾರ, ಅವುದರ ಬಗ್ಗೆ ಆ ಟರ್ಮಿನಾಲಜಿ ಅಂತಂದ್ರೆ ಅದು ಅಂದ್ರೆ ಏನು ಅಂತ ತಿಳ್ಕೊಳ್ಳಕ ಪ್ರಮಾಣ ಚೇತನ, ಪ್ರಮಾಚೇತನ, ಅಪ್ರಮಾಚೇತನ, ಸಾಮಾನ್ಯ ಚೇತನ, ಪ್ರಮಾಣಗಳು ಅಂತಂದ್ರೆ ಏನು ಅಂತ ಇವು 5 ಶಬ್ದಗಳ ಪ್ರಮಾಣ ಚೇತನ, ಪ್ರಮಾಚೇತನ, ಅಪ್ರಮಾಚೇತನ, ಸಾಮಾನ್ಯ ಚೇತನ, ಪ್ರಮಾಣಗಳು ಅಂದ್ರೆ ಏನು ಅಂತೇಳಿ ಇವುಗಳ ಬಗ್ಗೆ ಮೊದಲ ಅರ್ಥಗಳನ್ನ ಗಟ್ಟಿಯಾಗಿ ಮಾಡ್ಕೋಬೇಕು. ನೀವು ಗಟ್ಟಿಯಾಗಿ ಮಾಡ್ಕೊಂಡಾಗೆ ಮುಂದಿಂದಕ್ಕೆ ಹೋಗ್ಲಿಕ್ಕೆ ಬರ್ತದೆ. ಅದಕ್ಕೆ ಇದು ಅನುಭವದ ಪಾಠ, ಕೊನೆಯ ಪಾಠ. ಇದು 187ರಿಂದ 205ನೇ ವಿಷಯಾಂಕ ಅದ. ಇದು ಕೊನೆಯ ವಿಷಯಾಂಕ. ಇಲ್ಲಿ ನೀವು ಇವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಇವುಗಳನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಏನ್ ಹೇಳ್ತೀರಿ? ಎಲ್ಲ ಓಟು ತಿಳಿದಿರ್ಬೋದು, ತಿಳಿದಿರದೇ ಇರಬಹುದು. ಈ ಕೆಲವೊಂದು ಶಬ್ದಗಳ ಅರ್ಥಗಳನ್ನು ಇಲ್ಲಿ ಏನ್ ಹೇಳಕತ್ತಾರ ಅವುಗಳನ್ನ ಕುರಿತು ಚಿಂತನೆ ಮಾಡಬೇಕು, ಅರ್ಥ ಮಾಡ್ಕೋಬೇಕು, ಅದಕ್ಕೆ ಅನುಭವಕ್ಕೆ ತಂದ್ಕೋಬೇಕು, ಆನಂದ ಹೊಂದಬೇಕು. ಇದೆಲ್ಲ ಆಗ್ಲೇಬೇಕಾದಂತ ವಿಷಯ ಅದ ಇದು. ಅದಕ್ಕೆ ಈಗೇನ್ ಮಾಡ್ತೀರಿ? ವಿಷಯಾಂಕ 205 ಮೊದಲಿನ ನಿನ್ನೆ ರಾತ್ರಿ ಹೇಳಿದು ಏನದವ, ಅವು 2 ಪಿಂಡಾಂಡದ ಒಳಗಿರವು. ಅಂತಃಕರಣ ಒಳಗಿರೋದು, ಅಂತ ಅಂದ್ರೆ ಒಳಗಿರೋದು. ಈಗ ಅದೇನಾಗ್ಯದ, ಈಗ ಹೊರಗೆ ಬಂದು ಪ್ರಮಾತ ಚೇತನ, ಅಪ್ರಮಾತ ಚೇತನ ಅವೇನದಾವ ಎಲ್ಲ ಒಳಗಿನ ಮಾತವು. ಈ ಹೊರಗ ಬ್ರಹ್ಮಾಂಡದ ಒಳಗೆ ಬಂದವು. ಈಗ ಪಿಂಡಾಂಡದ ಒಳಗಿಲಿಂತ ಹೊರಗೆ ಬ್ರಹ್ಮಾಂಡದ ಒಳಗೆ ಬಂದವ ಅಂದ್ರೆ ಪಿಂಡಾಂಡದಿಂದ ಹೊರಗೆ ಬಂದವ. ಈಗ ಒಳಗಿದ್ದಾಗ ಅಂತಃಕರಣ ಅನಿಸ್ಕೊತದ, ಅದೇ ಹೊರಗೆ ಬಂತಂದ್ರ ವೃತ್ತಿ ಅನಿಸ್ಕೊತದ. ಎದರ ಮೂಲಕ ಹೊರಗೆ ಬರ್ತದ? ಇಂದ್ರಿಯಗಳ ಮೂಲಕ ಹೊರಗೆ ಬರ್ತದ. ಅದಕ್ಕೆ ಈಗೇನ್ ಮಾಡ್ರಿ, ಪ್ರಮಾಣ ಚೇತನ ಎಂದರೇನು ಪ್ರಶ್ನೆ ಹಾಕೋರಿ. ಪ್ರಮಾಣ ಚೇತನ ಎಂದರೇನು? ಪ್ರಮಾಣ ಚೇತನ ಎಂದರೇನು? ಇದಕ್ಕೇನು ಉತ್ತರ ಬರೀತೀರಿ ಅಂತಂದ್ರೆ, ಪ್ರಮಾಣ ಚೇತನ ಅಂದ್ರೆ ಆಭಾಸ ಸಹಿತ ವೃತ್ತಿ ಅಥವಾ ಸಾಭಾಸ ವೃತ್ತಿ. ಬ್ರಾಕೆಟ್ನಾಗ ಸಾಭಾಸ ವೃತ್ತಿ ಅಂತ ಕೊಡ್ರಿ. ಆಭಾಸ ಸಹಿತ ವೃತ್ತಿ. ವೃತ್ತಿ ಅಂತಂದ್ರೆ ಹೊರಗೆ ಬಂದದ್ದು. ಅಂತಃಕರಣ ಅಂದ್ರೆ ಒಳಗಿದ್ದದ್ದು. ಒಳಗೆ ಒಂದೇ ವಸ್ತು, ಹೊರಗೆ ಬಂದಾಗ ವೃತ್ತಿ ಅನ್ಸ್ಕೊತ, ಒಳಗಿದ್ದಾಗ ಅಂತಃಕರಣ ಅನ್ಸ್ಕೊತ. ತವ್ರ ಮನೆಗಿದ್ದಾಗ ಮಗಳು ಅನ್ಸ್ಕೊತ, ಗಂಡನ ಮನೆಗೆ ಹೋದಾಗ ಏನ್ ಅನ್ಸ್ಕೊತ?
ಸಸ್ಯ ಅಂತ. ಹಂಗಿದು ಹೊರಗೆ ಬಂದದ ಈಗ, ತವ್ರ ಮನೆಯಲ್ಲಿ ಅಂತ ಹೊರಗೆ ಬಂದದ ಈಗ ಸಸಿ ಅಂತ. ವೃತ್ತಿ ಅಂದ್ರೆ ಸಸಿ ಇದ್ದಂಗೆ, ಒಂದೇ ಮಗಳು ಅದೇ ಮಗಳೇ. ಹಿಂಗಾಗಿ ಅದು ಆಭಾಸ ಸಹಿತ ವೃತ್ತಿ, ಸಾಭಾಸ ವೃತ್ತಿ ಬ್ರಾಕೆಟ್ನಾಗ ಹಾಕೊಂಡು ಎಲ್ಲಿನ ಆಭಾಸ ವೃತ್ತಿ ಎಲ್ಲಿನ. ಎಲ್ಲಿ ಅಂತ ಬರೀರಿ, ಎಲ್ಲಿನ ಬರೆಯೋದಲ್ಲ. ಆಭಾಸ ವೃತ್ತಿಯಲ್ಲಿ ಏನಾಗ್ಯದ? ಆಭಾಸ ಸಹಿತ ವೃತ್ತಿಯಲ್ಲಿ, ಆಭಾಸ ಸಹಿತ ವೃತ್ತಿಯಲ್ಲಿ ಆರೂಢವಾದ, ಆರೂಢವಾದ ಬ್ರಾಕೆಟ್ನಾಗ ಏನ್ ಮಾಡ್ರಿ? ಸಂಯುಕ್ತವಾದ, ವಿಶಿಷ್ಟವಾದ. ಆಭಾಸ ಸಹಿತ ವೃತ್ತಿಯಲ್ಲಿ ಏನು ಆರೂಢವಾದ ಅಂತ ಬರೆದು ಬ್ರಾಕೆಟ್ನ ಆರೂಢವ ಪರಪ್ಪ ತಾವರೆ ಬೇರೆ, ಇವ್ರು ಪರಪ್ಪ ಹಲನಗಲ್ಲಿ ಅಂತ ಇವ್ರು ಬೇರೆ ಬಂದಾರಲ್ರಿ. ನಮ್ ಪರಪ್ಪ ಏನ್ರಿ ಏನ್ರಿ ಇವ್ರ? ನಮಸ್ಕಾರ ಗುರುಗಳೇ, ಪರಪ್ಪ ಗುರುಗಳೇ. ಪರಪ್ಪ ಅವ್ರೆ ನಮಸ್ಕಾರ ರೀ. ಶಿವ ಪರಮಾತ್ಮ ಶರಣು ಶರಣಾರ್ಥಿ. ಒಬ್ರು ಪರಪ್ಪತ್ತ ಬೇರೆಯವರಿದ್ರು, ಹುಬ್ಬಳ್ಳಿಯವರು, ಅವರೇ ಅನ್ಕೊಂಡಿದ್ದೆವು. ಕೇಳ್ರಿ ಕೇಳ್ರಿ, ಪುಣ್ಯವಂತರಪ್ಪ. ಪರಪ್ಪ ಹಲನಗಾಳಿ. HALANGALI ಹಲನಗಾಳಿ ಅಂತ ಏನದು? ಯಾವ ತಾಲೂಕ? ಯಾವ ತಾಲೂಕ ರೀ? ಮುಧೋಳ. HALANGALI ಹಲಿಂಗಳಿ. ಏನ್ ಫೋನ್ ನಂಬರ್ ಹೇಳ್ರಿ ನಿಮ್ದು? 7676 09 3680 7676093680. ತಾವೇನ್ ಮಾಡ್ತೀರಿ ಅಲ್ಲಿ ಮುಧೋಳದಾಗ? ಸಿರೋಳ. ನಿವೃತ್ತ ಅಂದ್ರೆ ಏನ್ ಮಾಡ್ತಿದ್ರಿ? ಸರ್ವಿಸ್? ನೇಕಾರಿಕೆ ಕೆಲಸ, ಟೆಕ್ಸ್ಟೈಲ್. ನಾವು ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಮಾಡಿ ರಿಟೈರ್ ಆಗ್ಲಿಕ್ಕತ್ತೀವಿ ನಾಳೆ ಜೂನ್ದಾಗ. ಇಂಜಿನಿಯರಿಂಗ್ ಕಾಲೇಜ್ನಾಗ ನಾವು ಟೆಕ್ಸ್ಟೈಲ್, ನಾವು ವೃತ್ತಿಯಿಂದ ಜಾರಿ, ನಾವು ಸ್ವಾಮಿಯವರು ಅದೀವಿ, ಹಿರೇಮಠದವರು. ಆದ್ರೆ ನಾವು ಮಾಡೋ ಕೆಲಸ ಮಗ್ಗ, ಲಾಳಿ, ಕಂಡಿಕಿ, ಹಾಸು, ಒಕ್ಕು ಇವೇ ಹೇಳೋರು ನಾವು. ಎಲ್ಲಿ ಈಗ ಮಗ್ಗ ನಡೆಸಿರ? ಎಲ್ಲಿ? ಅದೇ ಒಟ್ಟು ಯಾರು ಮಾಡ್ತಾರಲ್ಲ ದಾಸಿ ಮಾರ್ರಿ, ಅದು ದೇವರ ದಾಸಿ ಮಾರ್ರಿ. ನಾವು ಹಿಂದಿನ ಜನದಾಗ ಏನ್ ಜಾಡ್ದಿದ್ದೇವೇನೋ, ಈ ದಾರ ಸೂಜಿ ಎಲ್ಲ ಹಿಡ್ಕೊಂಡು ಕೂತೀವಿ ನಾವು. ಬಹಳ ಸಂತೋಷ. ಸ್ವಾಗತ ಹಿರಿಯರಿಗೆ. ಬರ್ತಾ ಇರ್ರಿ. ಸಂಜೆ ಪಾಠಕ್ನು ಬರ್ರಿ, 8-8ವರೆಗೆ. ನಿಮ್ದು ಅನುಭವ ಅದು ಹೇಳ್ಬಹುದು. ವೆರಿ ಗುಡ್. ಎಷ್ಟು ಟೈಮ್ ರೀ? ಎಷ್ಟಕ್ಕೆ? 9 ತನ ಮಾಡ್ತಿರಲ್ಲ, ನಮ್ಮಲ್ಲಿ 9ಕ್ಕೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗಿ ನೀವು ಊಟ ಮಾಡ್ರಿ, ಅಡಿಗೆ ಮಾಡ್ರಿ, ಎಲ್ಲಾನು ಮಾಡಿದ್ರಿ, ಚಾಲು ಇಟ್ಕೊಂಡು ಮಾಡ್ಕೋತಿರ್ರಿ, ಮ್ಯೂಟ್ ಮಾಡ್ಕೋರಿ. ನಿಮ್ಗೆ ಯಾವಾಗಾರ ಕರೆದಾಗ ಏನಾರ ಮಾತಾಡಿಸಿದ್ರು ನಮ್ ಕಲ್ಯಾಣಪ್ಪ ಅವ್ರ ಅಂದ್ರೆ ಒಂದಿಟ್ಟು ಅವ್ರ ಸಂಗಟ ಮಾತಾಡ್ರಿ.
ಅಂದ್ರೆ ಈಗ ನಮ್ದೇನಾಗುತ್ತೆ ಸಾಮಾಜಿಕ ಕೆಲಸದೊಳಗೆ ಸ್ವಲ್ಪ ತೊಡಗಿರ್ತೀವಿ. ಹೀಗಾಗಿ ಯಾವ್ದಾದ್ರು ಟೆನ್ಷನ್ ಇತ್ತಂದ್ರೆ ಆ ಟೈಮ್ ಸ್ವಲ್ಪ ಯಾರಿಗೆ ಅದು ಸಂಜೆ ಟೈಮ್ ಏನದಲ್ಲ, ಯಾರಿಗೆ ಅನುಕೂಲ ಇಲ್ಲದು. ಎಲ್ಲರೂ ಬಜಾರ್ಗೆ ಹೋಗಿರ್ತಾರ, 9-9:30 ಮನೆಗೆ ಬರ್ತಾರ, ಏನೋ ಕೆಲಸ ಇರ್ತಾವ, ಪೀಕ್ ಟೈಮ್ ಅದು ನಮ್ದು. ಆ ಟೈಮ್ನೊಳಗೆ ನಾವು ಇದು ಏನ್ ಮಾಡಿವಿ, ಸಂಜೆಗೆ ಮಲ್ಕೊಳಗನು ಬ್ರಹ್ಮಜ್ಞಾನ ಕೇಳ್ಕೋತ ಮಲ್ಕೊಳ್ಳಿ, ಮುಂಜಾನೆ ಎದ್ದು ಕೂಡ್ಲೇನೆ ಬ್ರಹ್ಮಜ್ಞಾನ ಕೇಳಲಿ, ಅವ್ರ ಜೀವನ ಸುರಕ್ಷಿತವಾಗಿರ್ಲಿ, ಆನಂದವಾಗಿರ್ಲಿ ಅಂತ ನಾವು ಈ ರೀತಿ ಮಾಡಿವಿ. ನೀವು 9ಕ್ಕೆ ಜಾಯಿನ್ ಆರಿ, ಅನುಕೂಲ 9:15 ಜಾಯಿನ್ ಆರಿ, 9:30 ನೀವು ಅದು ಮುಗಿದ ಕೂಡಲೇ ಇದು ಜಾಯಿನ್ ಆಗಿಬಿಡ್ರಿ. ನಿಮ್ ಕೆಲಸ ನೀವು ಮಾಡ್ಕೊತೀರಿ. ಇದೇನದ ಸಂಜೆ ಮಾಡಿ ಎಲ್ಲರೂ ಜಾಯಿನ್ ಆಗಿರ್ತಾರ, ಅದ್ರ ಜೊತೆಗೆ ಇರ್ತಾರಂತಿಲ್ಲ. ಅಡಿಗೆ ಮಾಡ್ತಿರ್ತಾರ, ಊಟ ಮಾಡ್ತಿರ್ತಾರ, ನಿತ್ಯ ಕರ್ಮಗಳು ಮಾಡ್ಕೋತ ಇದು ಪಾಠ ಮಾಡ್ತಿರ್ತಾರ, ಊಟನೂ ಮಾಡೋದು ಪಾಠ. ತಿಳ್ಕೊಂಡಿದ್ರಿ ಯಾವಾಗ ಸಿಕ್ಕಾಗ ಅದ್ರ ಜಾಯಿನ್ ಆಗೋದ್ರಿಂದ ನಾವು ಏನ್ ತಿಳ್ಕೊತಾರೇನೋ ಅಂತೇಳಿ ನಾನು ಜಾಯಿನ್ ಆಗಿದ್ವಿ. ತಿಳ್ಕೊಳ್ಳೋದಿರ್ತದ. ಒಟ್ಟು ಜಾಯಿನ್ ಆದ್ರೆ ಇವೆಲ್ಲ ಒಳ್ಳೆ ದೊಡ್ಡ ದಿಗ್ಗಜರದಾರ. ಇವರೆಲ್ಲ ಮಸ್ತ್ ಎಲ್ಲ ತಿಳ್ಕೊಂಡವ್ರದಾರ. 25 ಗ್ರಂಥಗಳು ಓದ್ಲಕತ್ತಾರ, ಮತ್ತೆ ಅದ್ರ ಅರ್ಥ ಮಾಡಿ ಹೇಳ್ತಾರ. ಇನ್ನ ನಮ್ಮ ಸಿಲೋನ್ ಸ್ಟೇಷನ್ ಗತ್ಲೆ 24 hours ಇದು ನಂಗೆ ರೇಡಿಯೋ ಸ್ಟೇಷನ್ದವ್ರು ಮುಂದ್ ಕೂತವ್ರದ್ದು ಯಾರ್ದಾರ ನೋಡ್ತಾರೆ, ಅವ್ರು ಸುಮ್ ತಮ್ಮ ಹೆಂಗ್ ಕಾರ್ಯಕ್ರಮ ಮಾಡ್ತಿರ್ತಾರ ಹಂಗ್ ಮಾಡ್ಸೋರದೇವ್ ನಾವು ಮುಂದ. ರೇಡಿಯೋ ಸ್ಟೇಷನ್ ಟೈಪ್ ನಮ್ ಲಿಂಕ್ ಯಾವಾಗಾರೆ ಓಪನ್ ಮಾಡಿದ್ರೆ ನಮ್ದು ಒಂದು ಪಾಠ ನಡೆದಿರ್ಬೇಕಲ್ಲಿ. ಹಂಗ್ ಮಾಡೋರದೀವಿ. ಶಾರ್ಟ್ಲಿ ಅಂತದೊಂದು ವ್ಯವಸ್ಥೆ ಮಾಡೋರದೀವಿ. ಮುಂದೆ ಯಾರು ಇಲ್ಲ ಅಂದ್ರೂ ನಮ್ಮದ್ ನಾವು ಲಿಂಕ್ ಓಪನ್ ಮಾಡ್ಕೆ ಓದ್ಕೊತ್ ಕೂತಿರ್ತೀವಿ. ನಾಳೆ ಜುಲೈ 1ರಿಂದ ಮಾಡೋರದೀವಿ. ಈಗ ಜೂನ್ ತನಕ ನಮ್ದು ಸರ್ವಿಸ್ ಅದ. ಹಿಂಗಾಗಿ ಸ್ವಲ್ಪ ಸುಮ್ ಕುಂತೀವಿ. ನಮ್ ರಿಟೈರ್ ಆದವಂದ್ರೆ ಇದ್ರದ್ದು ಬೇರೆ ಆಕಾರ ತಗೋತೀವಿ ನಾವು. ಎಲ್ಲ ಬುಕ್ಗಳು ಖಲಾಸೆ ಆಗಿಬಿಡ್ತಾವ. ಹಂಗ ನಾವು 24 hours ಓದ್ಕೊತ್ ಕೂತೇವಂತಂದ್ರೆ ಬುಕ್ಗಳು ಯಾವ ಉಳಿಯಂಗಿಲ್ಲ. ಯಾರು ಇಷ್ಟ ಇದ್ದವ್ರು ಕೂತಿ ಕೇಳಿರ್ತಾರ, ಜಾಯಿನ್ ಆಗವ್ರು ಆಗಿರ್ತಾರ. ಹಿಂಗ್ ಮಾಡ್ಬಿಟ್ಟಿವ ಅದಕ್ಕೆ. ಓಕೆ ಬರ್ರಿ, ಒಳ್ಳೇದ. ಶರಣು ನಿಮ್ಗೆ ಸ್ವಾಗತ. ಏನ್ ಮಾಡಿದ್ರಿ? ಆಭಾಸ ಸಹಿತ ವೃತ್ತಿಯಲ್ಲಿ ಆರೂಢವಾದ ಬ್ರಾಕೆಟ್ನಾಗ ಸಂಯುಕ್ತವಾದ ವಿಶಿಷ್ಟವಾದ ಚೇತನ. ಇದಕ್ಕೇನಂತೀರಿ? ಆರೂಢ, ಸಂಯುಕ್ತ, ವಿಶಿಷ್ಟ ಅಂತಂದ್ರೆ ಬಟ್ಟಿ ಒಗಿಲಕ್ಕ ಬಕೆಟ್ನಾಗ ನೆನೆ ಹಾಕಿರಿ. ಅದ್ರೊಳಗ ನೀರು 2 ರೀತಿ ನೀರು. ಒಂದು ಬಟ್ಟಿ ನುಂಗಿದ ನೀರು, ಇನ್ನ ಒಂದು ನುಂಗಲಾರದ ನೀರು. ನುಂಗಲಾರದ ನೀರ ಕೂಟಸ್ಥ ಇದ್ದಂಗ. ಬಟ್ಟಿ ನುಂಗಿದ ನೀರು ಏನದ ಆರೂಢ ನೀರು, ಸಂಯುಕ್ತ ನೀರು, ವಿಶಿಷ್ಟ ನೀರು. ಹಂಗ ನಿಮ್ಮ ಅಂತಃಕರಣ ಏನದ, ಆ ಚೇತನದ ಒಂದು ಭಾಗವನ್ನ ತಾನು ಸಂಯುಕ್ತ ಮಾಡ್ಕೊಂಡದು. ಶರ್ಬತ್ನಾಗ ಸಕ್ರಿ ನೀರ ಹೆಂಗ್ ಕಲಿತದ ಹಂಗ್ ಕಲ್ತದ. ಅದ್ರಾಗ ಆ ಚೇತನ ಆಭಾಸ ಸಹಿತ ವೃತ್ತಿಯಲ್ಲಿ ಆರೂಢವಾದ ವಿಶಿಷ್ಟ ಚೇತನ, ಸಂಯುಕ್ತ ಚೇತನ. ಆರೂಢ ಚೇತನ ಅನ್ರಿ, ವಿಶಿಷ್ಟ ಚೇತನ ಅನ್ರಿ, ಸಂಯುಕ್ತ ಚೇತನ ಅನ್ರಿ. ಆಭಾಸ ಸಹಿತ ವೃತ್ತಿಯಲ್ಲಿನ ಆರೂಢ ಚೇತನ, ವಿಶಿಷ್ಟ ಚೇತನ, ಸಂಯುಕ್ತ ಚೇತನ, ಇದು ಅರ್ಥ ಮಾಡ್ಕೋಬೇಕು. ಅದು ಒಳಗೆ ಆರೂಢ ಚೇತನನೇ ಇರ್ಲಿಲ್ಲ ಅಂತಂದ್ರೆ ಕೆಲಸ ಹೆಂಗ್ ಮಾಡ್ತದ? ಆತ್ಮದ ಸಪೋರ್ಟ್ ಮೇಲೆ ಮಾಡ್ಬೇಕಲ್ಲ. ಅದು ಏನ್ ಮಾಡಿದ್ರು ಕೆಲಸ? ಮತ್ತೆ ಸತ್ತಾ ಸ್ಫೂರ್ತಿ, ಬರೇ ಸತ್ತಾ ಸ್ಫೂರ್ತಿ. ಸತ್ತ ಇಲ್ಲ ಹೆಂಗ್ ಮಾಡ್ತದ? ಅದ್ರೊಳಗೆ ಏನು ಎದರದು ಸತ್ತ ತಗೊಂಡು ಮಾಡ್ಲಕತ್ತದ, ಅದೇ ಚೇತನ. ಅದಕ್ಕೇನಂತಾರ? ಪ್ರಮಾಣ ಚೇತನ ಅಂತಾರ. ಈ ಪ್ರಮಾಣ ಚೇತನಕ್ಕೆ ಏನಂತಾರ? ಯಥಾರ್ಥ ಜ್ಞಾನ ಪ್ರದಾಯಕ ಚೇತನ ಅಂತಾರೆ ಇದಕ್ಕೆ. ಯಥಾರ್ಥ ಜ್ಞಾನ ಪ್ರದಾಯಕ ಚೇತನ, ಇದರ್ಲಿಂತೇ ನಮಗೆ ಯಥಾರ್ಥ ಜ್ಞಾನ ಆಗ್ತದ. ಈ ಪ್ರಮಾಣ ಚೇತನವನ್ನು ಯಥಾರ್ಥ ಜ್ಞಾನ ಪ್ರದಾಯಕ ಚೇತನ ಎನ್ನುತ್ತಾರೆ. ಅದಕ್ಕೆ ನೆಕ್ಸ್ಟ್ ಪ್ರಶ್ನೆ, ಯಥಾರ್ಥ ಜ್ಞಾನ ಪ್ರದಾಯಕ ಅಂದರೆ ಏನು? ಯಥಾರ್ಥ ಜ್ಞಾನ ಪ್ರದಾಯಕ ಅಂದ್ರೆ ಏನು? ಅಂದ್ರೆ ಏನು ಅಂತಂದ್ರೆ
ರಜ್ಜುವಿನದೇ ಜ್ಞಾನಪ್ರದಾಯಕ. ಉತ್ತರ, ರಜ್ಜುವಿನದೇ ಜ್ಞಾನಪ್ರದಾಯಕ. ಅಲ್ಲಿ ಸರ್ಪ ಅಂತ ಏನು ಇಲ್ಲ. ಅಲ್ಲಿ ಸುಕ್ತಿಯಲ್ಲಿ ಜ್ಞಾನಪ್ರದಾಯಕ. ಇನ್ನೇನಾಗಬೇಕು? ಈ ಪ್ರಮಾಣ ಚೇತನದ ವಿಳಾಸ ಏನು? ಪ್ರಮಾಣ ಚೇತನದ ವಿಳಾಸ ಎಲ್ಲಿರ್ತದೆ? ಅದು ಪ್ರಮಾಣ ಚೇತನ ಎಲ್ಲಿರ್ತದೆ ಗೊತ್ತಾಗ್ಯದ ನಿಮಗೆ? ಪ್ರಮಾಣ ಚೇತನ ಇದರ ವಿಳಾಸವೇನು ಅಂತಂದ್ರೆ, ನೇತ್ರದ್ವಾರ ಹೊರಗೆ ಹೋಗಿ ವಿಷಯ ವಸ್ತುವನ್ನು ಸಂಧಿಸಿದ ಸಾಭಾಸ ವೃತ್ತಿಯಲ್ಲಿ ಆರೂಢ ವಿಶಿಷ್ಟ ಚೇತನ. ಅಷ್ಟೇ. ನೇತ್ರದ್ವಾರ ಹೊರಗೆ ಹೋಗಿ ವಿಷಯ ವಸ್ತುವನ್ನು ಸಂಧಿಸಿದ ಸಾಭಾಸ ವೃತ್ತಿಯಲ್ಲಿ ಆರೂಢ ಚೇತನ ಏನದಲ್ಲ, ಅದೇ ಪ್ರಮಾಣ ಚೇತನದ ವಿಳಾಸ. ನೇತ್ರದ್ವಾರ ಹೊರಗೆ ಹೋಗಿ ರಾಯಚೂರು ಸ್ಟೇಷನ್ ಟು ಮೆಜೆಸ್ಟಿಕ್ ಇದ್ದಂಗ. ಮೆಜೆಸ್ಟಿಕ್ಕಿಗೆ ಇಳಿಸ್ಬಿಡೋದು ಅಷ್ಟೇ. ಇಲ್ಲಿ ಏರೋದು ಅಲ್ಲಿ ಇಳಿಯೋದು. ನಿಮ್ಮ ನೇತ್ರ ಏನದ, ನೀವು 3 ಸ್ಟೇಷನ್ ಇದ್ದಂಗೆ. ಗೋಕಾಕ, ಬೈಲೊಂಗಲ್ಲ, ಬೆಳಗಾವಿ, ಬಾಗಲಕೋಟೆ ಸ್ಟೇಷನ್ ಇದ್ದಂಗೆ. ಅದು ಮುಂದೋಗಿ ಮೆಜೆಸ್ಟಿಕ್ಕಿಗೆ ಹಂಗೆ ಇಳಿಸ್ತದೆ. ಬೆಂಗಳೂರು ಅಂದ ಕೂಡಲೇ ಎಲ್ಲಿ ಇಳಿಸ್ಬೇಕದು? ಮೆಜೆಸ್ಟಿಕ್ಕಿಗೆ ಇಳಿಸ್ತದೆ. ಅಲ್ಲಿ ಹೋಗಿ ಸಂಬಂಧ ಮಾಡ್ತದೆ. ನೀವು 3ಲಿಂದ ಅದಕ್ಕೆ ಹೋಗಿ ಕನೆಕ್ಟ್ ಮಾಡ್ತದೆ ಅಷ್ಟೇ. ಅಲ್ಲಿ ತನಕನೇ ಅಷ್ಟೇ ಅದು. ಮತ್ ಮೆಜೆಸ್ಟಿಕ್ಲಿಂತ ಒಳಗೆ ಊರ ಕರ್ಕೊಂಡು ಹೋಗಲ್ಲ ಅದು. ಇದರ ಕೆಲಸ ಇಷ್ಟೇ. ನೇತ್ರದ್ವಾರ ಹೊರಗೆ ಹೋಗಿ, ಅಥವಾ ನೇತ್ರ, ಇಂದ್ರಿಯ, ಕಣ್ಣು, ಕಿವಿ, ಮೂಗು ಎದರ ಮೂಲಕ ಆದ್ರೂ ಹೊರಗೆ ಹೋಗ್ಬೋದು. ಅದು ನೇತ್ರ ಅಂತಂದ್ರೆ ಬರೀ ನೇತ್ರ ಒಂದೇ ಅಲ್ಲದು, ಇಂದ್ರಿಯ ದ್ವಾರ ಅಂತ ಹಾಕೋಬೇಕು. ಮೂಗ್ಲಿಂತನೂ ಹೊರಗೆ ಹೋಗಿ ಬೇರೆ ವಾಸನೆ ತಗೋತದಲ್ಲ. ಇಂದ್ರಿಯ ದ್ವಾರ ಹೊರಗೆ ಹೋಗಿ ವಿಷಯ ವಸ್ತುವನ್ನು ಸಂಧಿಸಿದ ಸಾಭಾಸ ವೃತ್ತಿಯಲ್ಲಿನ ಆರೂಢ ಚೇತನ ಅಥವಾ ವಿಶಿಷ್ಟ ಚೇತನ ಅಥವಾ ಸಂಯುಕ್ತ ಚೇತನ. ಇದ್ರ ವಿಳಾಸ ಗೊತ್ತಾಯ್ತಾ? ಕಣ್ಣಿಲಿಂತ ಆ ವಸ್ತು ತನಕ ಹೋಗೋದಷ್ಟೇ. ಒಂದು ಸ್ಟೇಷನ್ಲಿಂತ ಇನ್ನೊಂದು ಸ್ಟೇಷನ್ ತನಕ ಹೋದಂಗ. ಮುಂದೆ ಹೋಗಿ ಅದು ವಸ್ತುವಿನ ಆಕಾರ ತಾಳಿದ್ದು ಅದು ಬೇರೆ ಹೆಸರು ತಗೋತದ. ಆ ವಸ್ತುವಿಗೆ ಹೋಗಿ ಸಂಧಿಸುವ ತನಕ ಅಷ್ಟೇ ಇದರದ ಅರ್ಥ. ಈಗ ಪ್ರಮಾಣ ಚೇತನ ಅಂತಂದ್ರೆ ಯಥಾರ್ಥ ಜ್ಞಾನ ಪ್ರದಾಯಕವಾಗಲು ಯಾವುದರ ಅವಶ್ಯಕತೆ ಇದೆ? ಪ್ರಮಾಣ ಚೇತನದ ಮೂಲಕ. ಪ್ರಮಾಣ ಚೇತನ ಅಥವಾ ಯಥಾರ್ಥ ಜ್ಞಾನ ಪ್ರದಾಯಕವಾಗಬೇಕಾದರೆ ಎದರ ಅವಶ್ಯಕತೆ ಅದ? ಏನ್ ಅವಶ್ಯಕತೆ ಅದ? ಯಥಾರ್ಥ ಜ್ಞಾನ ಹಂಗೆ ಆಗ್ಬಿಡ್ತದ? ಏನಾರ ಒಂದು ವಸ್ತು ಆದಂದ ಕೂಡ್ಲೇನೆ ನಿಮ್ಮೊಳಗೆ ಒಂದು ಪ್ರಮಾಣ ಚೇತನ ಅದೇನು ಹೊರಗೆ ಬಂದು ಆರೂಢ ಚೇತನ ಆಗ್ಯದಂದ ಕೂಡ್ಲೇನೆ ಯಥಾರ್ಥ ಜ್ಞಾನ ಆಗೇ ಬಿಡ್ತದ ನಿಮ್ಗ? ಅಲ್ಲಿ ಏನ್ ಬೇಕು? ಬೆಳಕು ಬೇಕಾ ಬೇಡ? ಬೆಳಕಿನ ಅವಶ್ಯಕತೆ ಅದ. ಅಲ್ಲಿ ಸಾಕಷ್ಟು ಬೆಳಕು, ಜ್ಞಾನ, ಅರಿವು, ಹೊರಗಿನ ಜಡ ವಸ್ತುಗಳು ತಿಳ್ಕೊಳಕ ಬೆಳಕು ಬೇಕು ಅಂತೀವಿ. ಈ ವಿಷಯಗಳು, ಶಬ್ದಗಳು ಏನದವ, ಇವು ಜಡನೇ ಅದಾವ. ಇವುಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಿಮ್ಮ ಒಳಗೆ ಅರಿವು ಬೇಕು, ಜ್ಞಾನ ಬೇಕು.
ಒಂದು ಶಬ್ದದ ಅರ್ಥ ತಿಳ್ಕೋಬೇಕಾದ್ರೆ ಒಳಗೆ ನಿಮಗೆ ಮೊದಲು ಅದು ಕೇಳಿದ್ದು ಅರಿವು ಜ್ಞಾನ ಇದ್ರೆ ಮತ್ತೆ ಮುಂದೆ ಅದು ಕೆಲಸಕ್ಕೆ ಬರ್ತದೆ. ಸಾಕಷ್ಟು ಬೆಳಕಿನ ಅವಶ್ಯಕತೆ ಅದ. ಇದು ಆಗ್ಬೇಕಾದ್ರೆ ಯಥಾರ್ಥ ಜ್ಞಾನ ಪ್ರದಾಯಕ ಚೇತನ ಅದು ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ಬೆಳಕು ಬೇಕು, ಜ್ಞಾನ ಬೇಕು, ಅರಿವು ಬೇಕು, ಇವೆಲ್ಲ ಇರಬೇಕು. ನೆಕ್ಸ್ಟ್ ಎಷ್ಟಾಯ್ತು ಟೈಮು? 6:59. ನೆಕ್ಸ್ಟ್ ಏನು? ಮುಂದಿನ ಪ್ರಶ್ನೆ. ಇವು ಏನಾಯ್ತು? ಇದು ಚಂದ ತಿಳಿತಾ? ಇದು ಪೂರ್ತಿ ತಿಳಿತ್ರ? ಏನಾರ ಡೌಟ್ ಅದ ಇದ್ರಾಗ? ಪ್ರಶ್ನೆ ಉತ್ತರಗಳು ಯಾರಿಗೇನು? ಜ್ಞಾನ ಪ್ರದಾಯಕ ಚೇತನ ಕಾರ್ಯೋನ್ಮುಖವಾಗಬೇಕಾದರೆ ಯಾವುದರ ಅವಶ್ಯಕತೆ ಇದೆ? ಸಾಕಷ್ಟು ಬೆಳಕಿರ್ಬೇಕು, ಸಫಿಶಿಯಂಟ್ ಬೆಳಕಿರ್ಬೇಕು. ಅರ್ಧಂಬರ್ಧ ಮಂದಿಗತ್ತಲೆ ಅರ್ಧ ಬೆಳಕು ಗಿರ್ದ ಬೆಳಕಿದ್ರೆ ನಡೆಯಲ್ಲ. ಹಗ್ಗ ಆಗಿ ಕಾಣಷ್ಟು ಬೆಳಕಿದ್ರೆ ಇದು ಕೆಲಸ ಮಾಡುತ್ತೆ. ಮತ್ತೆ ಮುಂದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏನ್ ಹಾಕೋತೀರ ಹಾಕೊಳ್ರಿ. ಮುಂದಿನ ಪ್ರಶ್ನೆ ನೀವೇ ಸಂಖ್ಯೆ ಕೊಟ್ಟುಕೊಳ್ರಿ. ಅಲ್ಲಿ ಏನ್ ಮಾಡಬೇಕು? ಪ್ರಮಾಚೇತನ ಎಂದರೇನು? ಅದು ಪ್ರಮಾಣ ಚೇತನ ಆಯ್ತು, ಇದು ಪ್ರಮಾಚೇತನ. ಪ್ರಮಾಚೇತನ ಎಂದರೇನು? ಇಲ್ಲೇನಾಗ್ಯದ? ಘಟ ಪಟಾದಿಗಳನ್ನು ಸಂಧಿಸಿ ಅಂದ್ರೆ ಅಲ್ಲಿ ಹೋಗಿ ಅದರೊಳಗೆ ಅದರದ್ದು ಸಂಪರ್ಕ ಹೊಂದಿ ಘಟ ಪಟಾದಿಗಳನ್ನು ಸಂಧಿಸಿ ಕಾಮ ಹಾಕೊಂಡು ಆಯಾ ವಿಷಯಾಕಾರವಾಗಲ್ಪಟ್ಟ ಘಟ ಪಟಾದಿಗಳನ್ನು ಸಂಧಿಸಿ ಆಯಾ ವಿಷಯಾಕಾರವಾಗಲ್ಪಟ್ಟ ಯಾವ ಆಭಾಸ ಸಹಿತ ವೃತ್ತಿ ಇರುವುದೋ ಅಂದ್ರೆ ಸಾಭಾಸ ವೃತ್ತಿ ಇರುವುದೋ ಕಾಮ, ಆ ವೃತ್ತಿಯಲ್ಲಿ ಆರೂಢವಾದ ಏನದು? ಆಕಾರ ತಾಳೆದ. ಈಗದು ಘಟದ ಆಕಾರ ತಾಳೆದ, ಪಟದ ಆಕಾರ ತಾಳೆದ. ಆ ಆಕಾರ ತಾಳಿದ ವೃತ್ತಿ ಏನದಲ್ಲ, ಆ ವೃತ್ತಿಯಲ್ಲಿ ಆರೂಢವಾದ ಏನ್ ಬರಿಬೇಕು? ವಿಶಿಷ್ಟ ಚೇತನ, ಸಂಯುಕ್ತ ಚೇತನ. ಹೌದಾ? ಘಟ ಪಟಾದಿಗಳನ್ನು ಸಂಧಿಸಿ ಆಯಾ ವಿಷಯಾಕಾರವಾಗಲ್ಪಟ್ಟ ಯಾವ ಆಭಾಸ ಸಹಿತ ವೃತ್ತಿ ಅಂದರೆ ಸಾಭಾಸ ವೃತ್ತಿ ಇರುವುದೋ ಆ ವೃತ್ತಿಯಲ್ಲಿ ಆರೂಢವಾದ ವಿಶಿಷ್ಟ ಚೇತನ ಅಥವಾ ಸಂಯುಕ್ತ ಚೇತನ ಏನದಲ್ಲ, ಆ ಚೇತನನೇ ಏನದು? ಪ್ರಮಾಚೇತನ. ಇದನ್ನೇನಂತಾರ? ಈ ಪ್ರಮಾಚೇತನಕ್ಕೇನಂತಾರ? ಯಥಾರ್ಥ ಜ್ಞಾನವೆಂದು ಕರೆಯುತ್ತಾರೆ. ಯಥಾರ್ಥ ಜ್ಞಾನವೆಂದು ಕರೆಯುತ್ತಾರೆ. ಮಾಡಿಕೊಂಡು ನೆಕ್ಸ್ಟ್ ಪ್ರಶ್ನೆ ಹಾಕೊಳ್ರಿ. ಯಥಾರ್ಥ ಜ್ಞಾನವೆಂದರೇನು?
ಯಥಾರ್ಥ ಜ್ಞಾನ ಅಂದ್ರೆ ಏನು ಅಂತಂದ್ರೆ ರಜ್ಜುವಿನದೇ ಆಕಾರ ಗ್ರಹಿಸಿ, ರಜ್ಜುವಿನಲ್ಲಿ ಹೋಗಿ ರಜ್ಜುವಿನದೇ ಆಕಾರ ಗ್ರಹಿಸಿ, ರಜ್ಜುವಿನಲ್ಲಿಗೆ ಹೋಗಿ ರಜ್ಜುವಿನದೇ ಆಕಾರ ಗ್ರಹಿಸಿ, ರಜ್ಜುವಿನ ಜ್ಞಾನ ಗ್ರಹಿಸಿದಾಗ ಉಂಟಾಗುವ ಜ್ಞಾನ, ಉಂಟಾಗುವ ರಜ್ಜುವಿನ ಜ್ಞಾನ. ರಜ್ಜುವಿನಲ್ಲಿಗೆ ಹೋಗಿ ರಜ್ಜುವಿನದೇ ಆಕಾರ ಗ್ರಹಿಸಿದಾಗ ಉಂಟಾಗುವ ರಜ್ಜುವಿನ ಜ್ಞಾನ, ಅದೇ ಯಥಾರ್ಥ ಜ್ಞಾನ. ರಜ್ಜುವಿನಲ್ಲಿಗೆ ಹೋಗಿ ರಜ್ಜುವಿನದೇ ಆಕಾರ ಗ್ರಹಿಸಿ, ರಜ್ಜುವಿನದೇ ಆಕಾರ ಗ್ರಹಿಸಿದಾಗ ಉಂಟಾಗುವ ರಜ್ಜುವಿನ ಜ್ಞಾನ, ಇದೇ ಯಥಾರ್ಥ ಜ್ಞಾನ. ಅದರಂಗೆ ಮುಂದೆ ಇನ್ನೊಂದು ಬರ್ಕೊಳ್ಳಿ ದೃಷ್ಟಾಂತ. ಏನ್ ಬರ್ಕೋತೀರಿ? ರಜ್ಜುವಿನ ಜೊತೆಗೆ ಇನ್ನೊಂದು ದೃಷ್ಟಾಂತ ಏನ್ ಬರ್ಕೋತೀರಿ? ಶುಕ್ತಿಯಲ್ಲಿಗೆ ಹೋಗಿ ಶುಕ್ತಿಯದ್ದೇ ಆಕಾರ ಗ್ರಹಿಸಿ ಇದಾಗ ಉಂಟಾಗುವ ಶುಕ್ತಿಯ ಜ್ಞಾನ. ಮುಂದಿನ ಪ್ರಶ್ನೆ ಚಂದ ಸ್ವಚ್ಛ ತಿಳಿತಲ್ರಿ? ಈಗೇನಾಗಬೇಕು? ಇದ್ರ ಮುಂದಿನ ಪ್ರಶ್ನೆ ಏನದ ಅಂತಂದ್ರ, ಪ್ರಮಾಚೇತನ ಅಥವಾ ಯಥಾರ್ಥ ಜ್ಞಾನವಾಗಬೇಕಾದರೆ ಯಾವುದರ ಅವಶ್ಯಕತೆ ಇದೆ? ಯಥಾರ್ಥ ಜ್ಞಾನವಾಗಬೇಕಾದರೆ ಯಾವುದರ ಅವಶ್ಯಕತೆ ಇದೆ? ಏನ್ ಬರೀತೀರಿ? ಸಾಕಷ್ಟು ಬೆಳಕು, ಅರಿವು, ಜ್ಞಾನ ಎಲ್ಲ ಇರ್ಬೇಕು. ಅರಿವು ಇರ್ಬೇಕು. ಬೆಳಕಂದ್ರೆ ಅರಿವು, ಅರಿವಿನಾಗಿರೋದೇ ಬೆಳಕು, ಬೆಳಕಿನಾಗಿರೋದೇ ಅರಿವು. ಮುಂದೆ ಏನ್ ಮಾಡಬೇಕು? ಅಪ್ರಮಾಚೇತನವೆಂದರೇನು? ಅಪ್ರಮಾಚೇತನವೆಂದರೇನು? ಅಪ್ರಮಾಣ ಚೇತನ ಅಂತ ಹೆಂಗದ ಒಳಗ, ಹಂಗಿಲ್ಲಿ ಅಪ್ರಮಾಚೇತನವೆಂದರೇನು? ಇದೆಲ್ಲ ಹೊರಗಿಂದು. ಅಂದ್ರೆ ಮಂದಗತ್ತಲೆಯಲ್ಲಿ ಮಂದಗತ್ತಲಿದ್ದಾಗ ಏನಾಗ್ತದ? ರಜ್ಜುವಿನಲ್ಲಿ ಸರ್ಪದ ಅಯಥಾರ್ಥ ಜ್ಞಾನವಾಗುವಲ್ಲಿ, ಮಂದಗತ್ತಲೆಯಲ್ಲಿ ಕಾಮ ಹಾಕಿ ರಜ್ಜುವಿನಲ್ಲಿ ಸರ್ಪದ ಅಯಥಾರ್ಥ ಜ್ಞಾನವಾಗುವಲ್ಲಿ ಮತ್ತು ಮತ್ತೇನ್ ಬರೀತೀರಿ? ಮತ್ತಿನ್ನ ಎಲ್ಲೆಲ್ಲ ಅಯಥಾರ್ಥ ಜ್ಞಾನಗಳಾಗ್ತವ? ಶುಕ್ತಿಯಲ್ಲಿ ಬೆಳ್ಳಿಯ ಅಯಥಾರ್ಥ ಜ್ಞಾನವಾಗುವಲ್ಲಿ, ಮೋಟು ಮರದಲ್ಲಿ ಕಳ್ಳನ ಜ್ಞಾನವಾಗುವಲ್ಲಿ,
ನೋಟು ಮರದಲ್ಲಿ ಕಳ್ಳನ ಜ್ಞಾನವಾಗುವಲ್ಲಿ. ಏನಾಯ್ತು? ವಾಗುವಲ್ಲಿ ಯಾವ ಅವಿದ್ಯೆಯು ಕ್ಷೋಭೆಗೊಳ್ಳುವುದೋ, ಯಾವ ಅವಿದ್ಯೆಯು ಕ್ಷೋಭೆಗೊಳ್ಳುವುದೋ ಆ ಅವಿದ್ಯೆಯಲ್ಲಿ, ಯಾವ ಅವಿದ್ಯೆಯು ಕ್ಷೋಭೆಗೊಳ್ಳುವುದೋ ಆ ಅವಿದ್ಯೆಯಲ್ಲಿ ಏನ್ ಬರೀತೀರಿ? ಆರೂಢವಾಗಲ್ಪಟ್ಟ ಅವಿದ್ಯೆ ಒಳಗನು ಕೂಟಸ್ಥ ಚೇತನ ಆದಲ್ರಿ. ಮತ್ತ ಆ ಅವಿದ್ಯೆಯಲ್ಲಿ ಆರೂಢವಾಗಲ್ಪಟ್ಟ ವಿಶಿಷ್ಟ ಚೇತನ ಅಥವಾ ಸಂಯುಕ್ತ ಚೇತನವೇ ಅಪ್ರಮಾಚೇತನವೆಂದು ಹೇಳುತ್ತೇವೆ. ಅಪ್ರಮಾಚೇತನವೆಂದು ಹೇಳುತ್ತೇವೆ. ಇವು ಬರೇ ದೃಷ್ಟಾಂತದ ಮಟ್ಟಿಗೆ ಆಯಿತು. ಯಥಾರ್ಥ ಜ್ಞಾನ ರಜ್ಜುವಿನಲ್ಲಿ, ರಜ್ಜುವಿನದ್ದು ಯಥಾರ್ಥ ಜ್ಞಾನ. ಹಂಗ ಏನಾಗಬೇಕು? ಬ್ರಹ್ಮನಲ್ಲಿ ಬ್ರಹ್ಮನ ಯಥಾರ್ಥ ಜ್ಞಾನ, ಮತ್ತೆ ಆತ್ಮನಲ್ಲಿ ಆತ್ಮನ ಯಥಾರ್ಥ ಜ್ಞಾನ. ಇವು ಸಿದ್ಧಾಂತ, ಇವು ಕಲಿಯೋದ್ರ ಸಲುವಾಗಿ ಅದು ಕಲೀಲಕತ್ತೀರಿ. ಸುಕ್ತಿ, ಬೆಳ್ಳಿ, ಹಗ್ಗ, ಹಾವು ಕಲಿಯೋದಕ್ಕೆ ನಿಮ್ಮ ಉದ್ದೇಶ ಅದು ಏನು? ಆತ್ಮ ಪರಮಾತ್ಮರ ಜ್ಞಾನ, ಬ್ರಹ್ಮಾಂಡ ಪರಮಾತ್ಮ, ಅದು ಪಿಂಡಾಂಡ ಆತ್ಮ. ಇದು ಈ ಆತ್ಮ ಪರಮಾತ್ಮ ಏನದ? ಪಿಂಡಾಂಡದೊಳಗ ಆತ್ಮ ಅದಲ್ಲ. ಆತ್ಮದೊಳಗೆ ಏನ್ ತೋರಿಸ್ಲಕತ್ತದ? ಆತ್ಮ ಹೆಂಗದ? ಹಗ್ಗಿದ್ದಂಗದ. ಅದ್ರೊಳಗ ಹುಸಿಯಾದ ಈ ಶರೀರ ತೋರ್ಲಕತ್ತದಲ್ಲ, ಇದು ಹಾವಿದ್ದಂಗದ. ಆತ್ಮನಲ್ಲಿ ಇಲ್ಲದ ಹಾವು, ಇದು ಅಯಥಾರ್ಥ ಜ್ಞಾನ. ಆತ್ಮನಲ್ಲಿ ಆತ್ಮನೇ ಅಂತ ತಿಳ್ಕೊಂಡ್ರೆ ಯಥಾರ್ಥ ಜ್ಞಾನ. ಪರಮಾತ್ಮ ಪರಮಾತ್ಮ ಅಂತ ತಿಳ್ಕೊಂಡ್ರೆ ಯಥಾರ್ಥ ಜ್ಞಾನ. ಆ ಬ್ರಹ್ಮನನ್ನು ಬ್ರಹ್ಮ ಅಂತ ತಿಳ್ಕೊಂಡ್ರೆ ಯಥಾರ್ಥ ಜ್ಞಾನ. ಆ ಬ್ರಹ್ಮನಲ್ಲಿ ನೀವು ಬ್ರಹ್ಮನನ್ನು ನೋಡೋದ್ ಬಿಟ್ರಿ ಬ್ರಹ್ಮಾಂಡ ನೋಡ್ಲಕತ್ತೀರಿ ಅಂತಂದ್ರೆ ಅಯಥಾರ್ಥ ಜ್ಞಾನ. ಬ್ರಹ್ಮನನ್ನು ಹೊರತುಪಡಿಸಿ ಯಾವ ವಸ್ತುಗಳೇ ಇಲ್ಲ. ಎಲ್ಲಾ ವಸ್ತುಗಳು ಬ್ರಹ್ಮನು ತಾನೇ ಆಗಿ ನಿಂತಿದ್ದಾನೆ. ಪಿಂಡಾಂಡದಲ್ಲಿ ಸಹಿತ ಆತ್ಮನೇ ಎಲ್ಲಾ ವಸ್ತುಗಳು ತಾನೇ ಆಗಿ ನಿಂತಿದ್ದಾನೆ. ಎಲ್ಲ ತಾನೇ ಆಗಿ ನಿಂತಹ ಚೇತನವನ್ನ ನಾವು ನೋಡೋದು ಬಿಟ್ಟು ಆ ಚೇತನವನ್ನು ಮರೆತು ಇಲ್ಲಿ ಕೈಯ, ಕಾಲ, ಕಣ್ಣ, ಮೂಗ, ಕಿವಿ, ಮತ್ತ ಅದಕ್ಕಿಂತ ಇನ್ನ ಶಾಣೆತನ, ಎಡಕಿನ ಕಿವಿ, ಬಲಕಿನ ಕಿವಿ, ಎಡಗೈ, ಬಲಗೈ, ಎಡಗಾಲು, ಬಲಗಾಲು, ಸ್ವಗತ ಭೇದ ರಹಿತ, ಅವನೊಳಗೆ ನಾವು ಭೇದಗಳು ಮಾಡ್ಕೊಂಡು ಕುಂತೀವಿ. ಆಯ್ತು. ನೆಕ್ಸ್ಟ್ ಅದು ಅಪ್ರಮಾಚೇತನದ ಬಗ್ಗೆ ಸ್ವಚ್ಛ ತಿಳಿತ. ಬ್ರಹ್ಮನಲ್ಲಿ ಬ್ರಹ್ಮಾಂಡವನ್ನು ಕಾಣೋದನ್ನ ಅಯಥಾರ್ಥ ಜ್ಞಾನ. ಆತ್ಮನಲ್ಲಿ ಜೀವನನ್ನು ಕಾಣೋದೇನ್ರಿ? ಆತ್ಮನಲ್ಲಿ ದೇಹ, ಮಣ್ಣಿನಲ್ಲಿ ಘಟ, ಚಿನ್ನದಲ್ಲಿ ಆಭರಣ. ಆತ್ಮನಲ್ಲಿ ದೇಹ ಅದಲ್ಲ, ಸ್ಥೂಲ, ಸೂಕ್ಷ್ಮ, ಕಾರಣ ದೇಹಗಳು. ಇವೆಲ್ಲ ಓಸು ಆತ್ಮನೇ. ಆತ್ಮನೇ ಸ್ಥೂಲ ದೇಹ ಆಗ್ಯಾನ, ಆತ್ಮನೇ ಸೂಕ್ಷ್ಮ ದೇಹ ಆಗ್ಯಾನ, ಆತ್ಮನೇ ಕಾರಣ ದೇಹ ಆಗ್ಯಾನ.
ಬ್ರಹ್ಮಾಂಡದಲ್ಲಿ ಏನೇನ ಬ್ರಹ್ಮನೇ ಪೃಥ್ವಿ ಆಗ್ಯಾನ, ಬ್ರಹ್ಮನೇ ಜಲ ಆಗ್ಯಾನ, ಬ್ರಹ್ಮನೇ ಅಗ್ನಿ ಆಗ್ಯಾನ, ಬ್ರಹ್ಮನೇ ವಾಯು ಆಗ್ಯಾನ, ಬ್ರಹ್ಮನೇ ಆಕಾಶ ಆಗ್ಯಾನ, ಬ್ರಹ್ಮನೇ ಪ್ರಕೃತಿ ಆಗ್ಯಾನ, ಬ್ರಹ್ಮನೇ ಮಾಯ ಆಗ್ಯಾನ, ಬ್ರಹ್ಮನೇ ಸತ್ವಗುಣ ಆಗ್ಯಾನ, ಬ್ರಹ್ಮನೇ ರಜೋಗುಣ ಆಗ್ಯಾನ, ಬ್ರಹ್ಮನೇ ತಮೋಗುಣಿ ಆಗ್ಯಾನ. ಬ್ರಹ್ಮನಲ್ಲಿ ಬ್ರಹ್ಮನನ್ನೇ ಕಾಣುವುದು ಯಥಾರ್ಥ. ಬ್ರಹ್ಮನಲ್ಲಿ ಬ್ರಹ್ಮಾಂಡ ಕಾಣೋದು ಯಥಾರ್ಥ. ಆತ್ಮನಲ್ಲಿ ಆತ್ಮನನ್ನು ಕಾಣೋದು ಯಥಾರ್ಥ. ಆತ್ಮನಲ್ಲಿ ಶರೀರ ಕಾಣ್ತೀವಲ್ಲ, ಸ್ಥೂಲ ಸೂಕ್ಷ್ಮ ಕಾರಣ. ಮತ್ತದ್ರೊಳಗೆ ಏನೇನೋ ಸತ್ವಗುಣ ರಜೋಗುಣ ತಮೋಗುಣ ಅಂತವಲ್ಲ. ಇದ್ರ ಮುಂದಿನ ಭಾಗ ಸಂಜೆಗೆ ಹೇಳೋಣ, ಟೈಮ್ ಆಗ್ತದ. ಈಗ ಸಾಯ ಟೈಮ್ನಾಗ ಯಾರು ಬರ್ತಾರಂತ್ರಿ ಕರ್ಕೊಂಡು ಹೋಗ್ಲಕ್ಕ, ಎಳ್ಕೊಂಡು ಹೋಗ್ಲಕ್ಕ? ಪುರಾಣಗಳು ಹೇಳ್ತಾವ ಯಮ ಬರ್ತಾನ, ಯಮ ಬರ್ತಾನ. ಯಮ ಬರಾಗ ಏನ್ ತಂದಿರ್ತಾನ? ಹಗ್ಗ ತಂದಿರ್ತಾನ. ಯಮ ಬರಾಗ ಹಗ್ಗ ತಂದಿರಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಗೊತ್ತಿರ್ಬೇಕದು. ಹಗ್ಗ ಏನ್ ಮಾಡ್ಯಾನ? ದನದ ಕೊಳ್ಳಗೆ ಅದ ಹಗ್ಗ. ಹಗ್ಗ ಪಶು ಹೆಂಗದ? ಪಾಶಬದ್ಧ ಪಶು ಅದದು. ದಿನ ಎಷ್ಟೋ ಮಂದಿ ಸಾಯ್ತಿರ್ತಾರೆ. ಈಸ್ ಮಂದಿಗೆಲ್ಲ ಅವ ಒಂದೊಂದು ಹಗ್ಗ ತರ್ಬೇಕಾದ್ರೆ ಹಗ್ಗದ ಫ್ಯಾಕ್ಟ್ರಿ ಹಾಕ್ಬೇಕಾಗ್ತದ. ಬರೋ ಟೈಮ್ನಾಗೆ ಇದು ಪಶು ಹಗ್ಗ ಕಟ್ಕೊಂಡೆ ಬಂದಿರ್ತದ ಅಂತಿದು. ಪಾಶಬದ್ಧ ಪಶು. ಈಗ ಅದು ಹಗ್ಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಪಶು ಏನ್ ಮಾಡ್ಬೇಕದ? ಹಗ್ಗ ಅದರಿಂದ ಮುಕ್ತ ಆಗ್ಬೇಕು, ಬಿಡಿಸ್ಕೋಬೇಕು. ಎಲ್ಲಿ ತನಕ ಸತ್ವ ರಜ ತಮ ಅಂತ ಏನ್ ಅದಾವಲ್ಲ, ಈ ಗುಣಗಳನ್ನ ನಾವು ಇನ್ನೂ ಹೆಚ್ಚು ಹೆಚ್ಚು ಮಾಡ್ಕೊತಾದಂಗ ಅದು ಹಗ್ಗ ದಪ್ಪ ಹಾಕೋತೋತದದು. ಹಗ್ಗ ಗಟ್ಟಿ ಆಗ್ತದ, ದಪ್ಪ ಆಗ್ತದ. ಹಗ್ಗ ಗಟ್ಟಿ ಮುಟ್ಟ ಆದಂಗೆಲ್ಲ ಯಮನಿಗೆ ಹಿಡ್ಕೊಂಡು ಹೋಗ್ಲಿಕ್ಕೆ ಸರಳ. ಅದು ಸೂಕ್ಷ್ಮ ಆಗ್ಬೇಕು, ಸಣ್ಣ ಆಗ್ಬೇಕು. ಅದು ಏನ್ರ ಹಿಡಿದು ಎಳಿಲಕ್ಕೆ ಬಂದ್ರೆ ದಾರ ಕಟ್ಟಿ ಆಗಿಬಿಡ್ಬೇಕದು. ಅವನ್ ಸಂಗಟ ಹೋಲಾರ್ದಂಗ ಆಗ್ಬೇಕು. ಬ್ರಹ್ಮಜ್ಞಾನಿ ಆದ್ನಂದ್ರೆ, ಬ್ರಹ್ಮ ಸ್ವರೂಪ ಆದ ನಂತರ ಅವನ್ ನಿಮ್ ಸನೇಕೆ ಬರಂಗಿಲ್ಲ. ಅವ ಆ ಸತ್ವ ರಜ ತಮಗಳನ್ನ ದಾಟಿ ಹೋಗ್ಬೇಕು. ಯಾವ ಜೀವ ಆ ರೀತಿ ಸತ್ವ ರಜ ತಮಗಳಿಂದ ದಾಟಿ ತ್ರಿಗುಣಾತೀತ ಆತನ, ಅವನ ಬಲ್ಲಿ ಹಿಡ್ಕೊಂಡು ಹೋಗ್ಲಕ್ಕ ಯಮ ಬರಂಗೇ ಇಲ್ಲ. ಅವ ಅಲ್ಲಿ ಹಗ್ಗನೇ ಇಲ್ಲ. ಅವ ಪಾಶ ಇದ್ರೆ ಬರ್ತಾನ, ಅವ ಪಾಶ ಇಲ್ಲ ಅಂದ್ರೆ ಅವ ಬರ್ಲಕ್ ಹೋಗಲ್ಲ. ಅವ ತಿಳಿತ್ರ? ಪಾಶಬದ್ಧ ಪಶು ಪಾಶಬದ್ಧ. ಯಮನಲ್ಲಿ ಪಾಶ ಇಲ್ಲ. ಯಮ ಬಂದು ಪಾಶ ಎಳಿತಾನಷ್ಟೇ. ಆ ಪಾಶ ಎಲ್ಲಿ ಅದ ಅಂದ್ರೆ ನಮ್ಮೊಳಗೆ ಅದ. ಯಾವ ರೂಪದಾಗ ಅಂದ್ರೆ ಸತ್ವಗುಣ ರಜೋಗುಣ ತಮೋಗುಣ. ಅದು ದನಕ್ಕೆ ಕಟ್ಟಿದ ಹಗ್ಗ. ಕಾಶಿ ಜಗದ್ಗುರುಗಳು ಹೇಳ್ತಾರ, ದನಕ್ಕೆ ಕಟ್ಟಿದ ಹಗ್ಗ ಎಷ್ಟು ಪದರ ಅದಪ್ಪ ಅಂದ್ರೆ 3 ಪದರ ಅದ. ದನಕ್ಕೆ ಕಟ್ಟಿದ ಹಗ್ಗ ಎಷ್ಟು ಪದರ ಅದ? 3 ಪದರ ಅದ. 3 ಪದರ ಅಂದ್ರೆ ಯಾವುದು? ಸತ್ವ ರಜ ತಮ. ಮತ್ತ ಹಗ್ಗ ಒಂದೇ ಸೈಜ್ ಅದಾವೇನು? ಹಗ್ಗದ್ದೇ ದೊಡ್ಡ ಪುರಾಣದ ಅದು. ಹಗ್ಗ ಒಂದೇ ಸೈಜ್ ಅದ ಏನು? ಎಲ್ಲ ಕಟ್ಟಿದ ಹಗ್ಗ ಒಂದೇ ಸೈಜ್ ಇರ್ತವೇನು? ಕೆಲವೊಂದ್ರದ್ದು ಪುಣ್ಯ ಚಲೋ ಇರ್ತದ, ಅವಕ್ಕೆ ಆಸ್ತಿ ಪಾಸ್ತಿ ರೊಕ್ಕ ರೂಪಾಯಿ ವೈಭವ ಜಾಸ್ತಿ ಇರ್ತದ. ಅಂತವ್ರ ಹಗ್ಗ ಒಂದ್ ಸ್ವಲ್ಪ ಉದ್ದಕ್ಕಿರ್ತದ ಅಂತ, ಸ್ವಲ್ಪ ಸ್ವತಂತ್ರ ಇರ್ತದ, ಸ್ವಲ್ಪ ದೂರ ಅಡ್ಡಾಡ್ಬೋದು ಅಂತವು. ಊಟದಲ್ಲಿಂತ ಊಟಕ್ಕೆ ಕಟ್ಟಿರ್ತಾರ ಹಗ್ಗ. ಉದ್ದಿದ್ರು ಕಟ್ತಾರ, ಗಿಡ್ಡಕ್ಕಿದ್ರು ಕಟ್ಟಿರ್ತಾರ. ಇನ್ನು ಕೆಲವೊಂದ್ರದ ಹಗ್ಗ ಹೆಂಗಿರ್ತದ? ಗಿಡ್ಡಕ್ಕಿರ್ತದ. ಅವಕ್ಕೆ ಆಸ್ತಿ ಪಾಸ್ತಿ ಅಷ್ಟಕ್ಕಷ್ಟ ಇರ್ತದ, ಏನು ಅಷ್ಟಕ್ಕ ಶ್ರೀಮಂತಿಕೆ ಇರಲ್ಲ, ರೊಕ್ಕ ರೂಪಾಯಿ ಇರಲ್ಲ. ಮತ್ತೆ ಹಗ್ಗ ಗೂಟಕ್ಕೆ ಅತಿ ಸಮೀಪ ಇರ್ತಾವತ್ತವು. ಅವು ಒಳ್ಳೆಡ್ಲಕ್ಕೆ ಬರ್ಲಾರ್ದಂಗೆ ಅಲ್ಲೇ ಗೂಟು ಸುತ್ತಮುತ್ತನೇ ತಿರುಗಾಡ್ಬೇಕು. ಸ್ವಲ್ಪ ಕೆಲವೊಂದಕ್ಕೆ ಹಗ್ಗ ಉದ್ದಿರ್ತಾವ, ಸ್ವಲ್ಪ ಸಾವುಕಾರ ಇರ್ತಾರ. ಅವ್ರೇನ್ ಮಾಡ್ತಾರೆ, ಸರ್ ಗೂಟದಿಂದ ಸ್ವಲ್ಪ ದೂರ 4 ಹೆಜ್ಜೆ ಅಡ್ಡಾಡ್ಲಕ್ಕೆ ಬರ್ತದಂತಾವ್. ಹಿಂಗದ ಪಾಶಬದ್ಧ ಪಶುವಿಂದ. ಆ ಪಾಶದ್ದೇ ಪುರಾಣ ಬಹಳ ದೊಡ್ಡದು. ಸಾಕು. ಅದಕ್ಕೆ ನೇಪಾಳಕ್ಕೆ ಹೋಗಿ ಪಶುಪತಿನಾಥ ದರ್ಶನ ಮಾಡ್ಕೊಳಕ್ ಹೋಗ್ತಿರ್ತಾರ. ಯಾರು?
ನಾನು ಪಾಶ ಬಿಡಿಸುವತ್ತೇಳಿ ದರ್ಶನ ತಗೊಂಬರ್ಲಕ್ ಪಶುಪತಿ ಗೊತ್ತಾರ. ನಾವು ಇಲ್ಲಿ ಕೂತಲ್ಲೇ ಪಾಶದಿಂದ ಮುಕ್ತ ಆಗುವಂತ ಕೆಲಸ ನಾವು ಮಾಡ್ಲಕತ್ತೀವಿ. ಅದಕ್ಕೆ ಆ ಶಂಕರಾಚಾರ್ಯರ ಶ್ಲೋಕ, ಅದರ ಶಬ್ದ, ಅದರ ಅರ್ಥ ಎಲ್ಲಾನು ಚಂದ ನೀಟಾಗಿ ಮಾಡ್ಕೊಳ್ರಿ. ಆ ಶ್ಲೋಕ ಅನ್ಲಕ್ ಬಂದ್ರ ಅನ್ರಿ, ಅನ್ಲಕ್ ಬರ್ಲಿಕ್ಕೆ ಬಿಡ್ರಿ. ಅವೇನು ಅನ್ನೇಬೇಕಂತೇನಿಲ್ಲ. ಸರಳವಾಗಿ ಪ್ರಶ್ನೋತ್ತರಗಳನ್ನು ಬರೆದಿಟ್ಕೋರಿ. ಬರೆದಿಟ್ಕೊಂಡು ಅತ್ಯಂತ ಕ್ಷಿಪ್ರಗತಿಯಲ್ಲಿ, ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದು ಮೋಕ್ಷದ ಅನುಭವ ತಂದು ಕೊಡುವಂತ ಮೊದಲು ನೀವು ತಂದುಕೋಬೇಕದು. ನೀವು ತಂದುಕೋಬೇಕು. ನೀವು ತಂದುಕೊಂಡ ಮೇಲೆ ಇನ್ನೊಬ್ಬರಿಗೆ ತಂದು ಕೊಡ್ಲಕ್ ಬರ್ತದೆ. ನೀವೇ ತಂದ್ಕೊಳ್ಳಿಲ್ಲ ಅಂತ ನೀವು ತಂದ್ಕೋಬೇಕಾದ್ರೆ ಏನ್ ಮಾಡ್ತೀರಿ? ಈಗ ನೀವು ಮೋಕ್ಷ ನಾನು ಅನ್ನಂತ ಲಕ್ಷ್ಯಾರ್ಥದಾಗ ಇರ್ಬೇಕಾದ್ರೆ ನೀವೇನ್ ಮಾಡ್ತೀರಿ? ಹೇಳಿ, ಹೆಂಗಿರ್ಬೇಕು? ನಿಮ್ಮ ಅಂತಃಕರಣವನ್ನು ಅರಿಬೇಕು ಅಷ್ಟೇ, ಮತ್ತೇನಿಲ್ಲ. ನಿಮ್ಮ ಅಂತಃಕರಣ 5 ಕೆಲಸ ಮಾಡ್ತದೆ. ಒಂದು ಆಸಕ್ತಿ, ಒಂದು ಮನಸ್ಸು, ಒಂದು ಬುದ್ಧಿ, ಒಂದು ಚಿತ್ತ, ಒಂದು ಅಹಂಕಾರ. ನಿಮ್ಮ ಅಂತಃಕರಣವನ್ನ ನೀವೇನ್ ಮಾಡ್ಬೇಕು? ಸುಮ್ಮನೆ ನನ್ನ ಅಂತಃಕರಣ ಯಾವುದರಲ್ಲಿ ಆಸಕ್ತಿ ವಹಿಸ್ಲಕತ್ತದ, ಅದು ಯೋಗ್ಯ ಆದೋ ಅಯೋಗ್ಯವಾದ ವಿಷಯದಲ್ಲಿ ಆಸಕ್ತಿ ವಹಿಸ್ಲಕತ್ತದ ಅಂತೇಳಿ ನೀವು ಅರಿಬೇಕು. ಮನಸ್ಸು ಯೋಗ್ಯವಾದ ಸಂಕಲ್ಪ, ಅಯೋಗ್ಯವಾದ ಸಂಕಲ್ಪ, ಯೋಗ್ಯವಾದ ವಿಕಲ್ಪ, ಅಯೋಗ್ಯವಾದ ವಿಕಲ್ಪ, ಸಂಕಲ್ಪದ ವಿರುದ್ಧನೇ ವಿಕಲ್ಪ. ಏನ್ ಸಂಕಲ್ಪ ಮಾಡ್ತೀರಿ? ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ವಿಚಾರ ಮಾಡ್ತೀರಿ. ಮಾಡಿದ್ಮೇಲೆ ಮಾಡ್ಬೇಕಂತ ತಯಾರಾಗದ್ರಾಗೆ ಮನಸ್ಸಿನಾಗ 108 ಗಿರಾಕಿ ಹೆಂಗಿರ್ತಾವ ಏನೋ. ಸಾಲ ಆಯ್ತಂತಂದ್ರೆ ಏನ್ ಮಾಡ್ಬೇಕು? ಮುಟ್ಟಲಿಲ್ಲ ಅಂತಂದ್ರೆ ಹೆಂಗ್ ಮಾಡ್ಬೇಕು? ಒಳ್ಳೆ ಲಾಸ್ ಆಯ್ತಂದ್ರೆ ಹೆಂಗ್ ಮಾಡ್ಬೇಕು? ಇದೆಲ್ಲ ವಿಕಲ್ಪಗಳು. ಬುದ್ಧಿ ಇರ್ಲಾರ್ದಕ್ಕ ಏನಾಗ್ತದ? ಏನೋ ಒಂದು ಮಾಡ್ಬೇಕಂತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳು ಗೊತ್ತಿಲ್ಲದಕ್ಕೆ ಏನಾಗ್ತದ? ವಿಕಲ್ಪಗಳು ಉಂಟಾಗ್ತಾವ, ಎದುರತ್ತಿ ಬಿಡ್ತಾವ. ಅದೇ ಸಂಕಲ್ಪ. ಅದು ವಿಕಲ್ಪಗಳು ಯೋಗ್ಯ ಅದವೋ ಅಯೋಗ್ಯ ಅದವೋ, ಸಂಕಲ್ಪಗಳು ಯೋಗ್ಯ ಅದವೋ ಅಯೋಗ್ಯ ಅದವೋ, ನಮ್ಮ ನಿರ್ಧಾರಗಳು, ಬುದ್ಧಿ ತಗೊಳ್ಳೋ ನಿರ್ಧಾರಗಳು ಯೋಗ್ಯ ಅದವೋ ಅಯೋಗ್ಯ ಅದವೋ, ಚಿತ್ತಗಳು ತಮ್ಮೊಳಗಿಟ್ಟುಕೊಂಡಂತ ಸ್ಮೃತಿಗಳು ಯೋಗ್ಯ ಅದವೋ ಅಯೋಗ್ಯ ಅದವೋ, ವಿವೇಕಯುತವಾಗಿ ಇವುಗಳನ್ನ ನಾವು ಅಬ್ಸರ್ವ್ ಮಾಡಬೇಕು. ಅಹಂಕಾರ ಅಭಿಮಾನ ಪಡ್ತದ, ಅದು ಅಭಿಮಾನ ಪಡುವಂತ ವಿಚಾರಗಳು ಯೋಗ್ಯ ಅದವೋ ಅಯೋಗ್ಯ ಅದವೋ, ನನ್ನ ಕಣ್ಣು ನೋಡುವ ದೃಶ್ಯಗಳು ಯೋಗ್ಯ ಅದವೋ ಅಯೋಗ್ಯ ಅದವೋ, ನನ್ನ ಚರ್ಮ ಸ್ಪರ್ಶಿಸುವ ಸ್ಪರ್ಶಗಳು ಯೋಗ್ಯ ಅದವೋ ಅಯೋಗ್ಯ ಅದವೋ, ನನ್ನ ಮೂಗು ಗ್ರಹಿಸುವ ಘ್ರಾಣಗಳು ಯೋಗ್ಯ ಅದವೋ ಅಯೋಗ್ಯ ಅದವೋ, ನನ್ನ ಕಾಲುಗಳು ಚಲಿಸುವ ಹೆಜ್ಜೆಗಳು, ಅದರ ದಿಕ್ಕುಗಳು, ಅದು ಹೋಗುವ ಗಮ್ಯ ಸ್ಥಾನಗಳು ಅವು ಯೋಗ್ಯದವೋ ಅಯೋಗ್ಯದವೋ, ನನ್ನ ಕೈಗಳು ಯಾವುದನ್ನ ಬಿಡ್ಲಕತ್ತದ ಅದು ಬಿಡೋದು ಯೋಗ್ಯನೋ ಅಯೋಗ್ಯ, ಯಾವುದನ್ನ ಹಿಡಿಲಕತ್ತದ ಅದು ಯೋಗ್ಯನೋ ಅಯೋಗ್ಯ, ಕೊಡೋಕತ್ತದ ಕೈ ಏನ್ ಕೊಡ್ಲಕತ್ತದ ಅದು ಯೋಗ್ಯ ಅದ ಅಯೋಗ್ಯ ಅದ, ಕೊಳ್ಳಲಕತ್ತದ ಪಡ್ಕೊಳಕತ್ತದ ಅದು ಯೋಗ್ಯ ಅದ ಅಯೋಗ್ಯ ಅದ, ಬಾಯಿ ಮಾತಾಡ್ಲಕತ್ತದ ಅದು ಯೋಗ್ಯ ಆದ ವಿಚಾರ ಅಯೋಗ್ಯವಾದ ವಿಚಾರ ಅದ. ಹಿಂಗ ನೀವು ಇದನ್ನ ಅಬ್ಸರ್ವ್ ಮಾಡ್ಕೊತಿದ್ರೆ ನೀವೇ ಏನಾಗ್ತೀರಿ? ಶುದ್ಧ ಬ್ರಹ್ಮ ಸ್ವರೂಪರಾಗಿರ್ತೀರಿ. ಅದನ್ನು ಬಿಟ್ಟು ಬಾಯಿಗೆ ಏನ್ ಬರ್ತದ ಅದೇ ಮಾತಾಡೋದು, ಕಣ್ಣಿಗೆ ಏನ್ ಕಾಣಿಸ್ತದ ಅದನ್ನೇ ನೋಡ್ಕೊತ ಹೋಗೋದು, ಕಿವಿಗೆ ಏನ್ ಕೇಳಿಸ್ತದ ಅದರ ವಿಚಾರದಾಗೆ ಹೋಗ್ಬಿಡೋದು. ಅದು ಏನಾಯ್ತು? ಪಾಶಬದ್ಧ ಪಶು ಎಳ್ಕೊಂಡು ಹೋಗ್ತದೆ. ಮಾಯೆ, ಅಜ್ಞಾನ, ಅವಿದ್ಯೆ ಜಕ್ಕೊಂಡು ಹೋಗ್ತದೆ. ಜಕ್ಕೊಂಡೋಗಿ ಏನಾಗಬಾರ್ದು ಅದು ಆಗಿ ಹೋಗ್ಬಿಡ್ತದೆ. ಅದಕ್ಕೆ ನೀವು ಅದರಿಂದ ಭಿನ್ನವಾಗಿ ಘಟದೃಷ್ಟ, ಘಟವನ್ನು ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ ನೀವೇನಾಗಬೇಕು? ನಿಮ್ಮನ್ನೇ ನೀವು ಏನ್ ಮಾಡಬೇಕು? ನಿಮ್ಮಿಂದ ಭಿನ್ನವಾಗಿ ನಿಮ್ಮನ್ನು ನೀವು ವೀಕ್ಷಿಸ್ತಾ ಇರಬೇಕು. ನಿಮ್ಮದು ವೀಕ್ಷಣೆ, ನಿಮ್ಮನ್ನು ನೀವು ವೀಕ್ಷಣೆ ಮಾಡಿದ್ರೆ ನೀವೇ ಶುದ್ಧ ಬ್ರಹ್ಮ. ವಿವೇಕಯುತವಾಗಿ ನೋಡಿದಾಗ ಅಯೋಗ್ಯ ಅಯೋಗ್ಯ ಅಂತ ತಿಳಿದ ಮೇಲೆ ಅಯೋಗ್ಯ ಇದ್ದದ್ದನ್ನು ಮಾಡ್ಬೇಕಂತ ಮನಸ್ಸೇ ಬರಂಗಿಲ್ಲ. ಮೊದಲು ಅದನ್ನ ಸೆಪರೇಟ್ ಇಟ್ಟು ನೋಡಿದಿರ ಅಂತಂದ್ರೆ ಇದು ಅಯೋಗ್ಯ ಅಂತ ಅನಿಸ್ತಿತ್ತು ಅಂತಂದ್ರೆ ಮಾಡ್ಲಕ್ ಮನಸ್ಸೇ ಬರಂಗಿಲ್ಲ.
ಅದು ಏನಾಯ್ತು, ವಿವೇಕ ಜಾಗೃತಿ ಆದವ್ರ ಲಕ್ಷಣ, ವೈರಾಗ್ಯ ಪುರುಷರ ಲಕ್ಷಣಗಳು. ಈ ರೀತಿ ಸಾಧನೆ ಮಾಡಬೇಕು. ಹಿಂಗೆ ಇದ್ರೆ ನಿಮಗ ಮೋಕ್ಷದ ಒಂದು ಆನಂದ ಏನದ ಲಾಭ ಏನಂದ್ರೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ನೀವು ಹೆಂಗದಿರಿ ಅದರಂಗೆ ಇನ್ನೊಬ್ಬರಿಗೂ ನೀವು ಹಿಂಗೆ ಮಾರ್ಗದರ್ಶನ ಮಾಡಿದ್ರಿ ಅಂತಂದ್ರೆ ಅದು ಏನಾಗ್ತದ, ನೀವು ಇನ್ನೊಬ್ಬರ ಉದ್ಧಾರದ ಉದ್ದೇಶಕ್ಕೆ ಬಂದ್ರಿ ಅಂದ್ರೆ ನೀವು ಮಹೇಶ್ವರರಾಗಿರ್ತೀರಿ. ನಿಮ್ಮ ಆತ್ಮೋದ್ಧಾರದ ಬಗ್ಗೆ ಅಷ್ಟೇ ನೀವು ಚಿಂತನೆ ಮಾಡಿದ್ರೆ ಭಕ್ತರಾಗಿರ್ತೀರಿ ಅಷ್ಟೇ. ಮಹೇಶ್ವರ ಸ್ಥಳಕ್ಕೆ ಏರ್ತೀರಿ. ಮಹೇಶ್ವರ ಸ್ಥಳಕ್ಕೆ ಏರಿದವನಿಗೆ ಇನ್ನೊಬ್ಬರನ್ನು ಉದ್ಧಾರ ಮಾಡ್ಬೇಕನ್ನೋದು ಬರ್ತದೆ. ಮತ್ತೇನೇನು ಬರ್ತದೆ ಅವನಿಗೆ ಬುದ್ಧಿ, ಇಲ್ಲೇನದ ಎಲ್ಲ ಪರಮಾತ್ಮನ ಪ್ರಸಾದ ಅಂತೇಳಿ ಪ್ರಸಾದಿಕ ಆಗ್ತಾನ, ಪ್ರಾಣಲಿಂಗಿ ಆಗ್ತಾನ, ಅವೆಲ್ಲ ಮುಂದೆ ಬರ್ತಾವ. ಸಾಕ ಇವತ್ತಿಂದು ಎಲ್ಲಿಗೆ ಬಂತು ಪಾಠ? 7:24 ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಓಂ ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. 7:15 ಇನ್ನೂ ಒಂದು 5-10 ನಿಮಿಷ ಟೈಮ್ ಅದ. ಯಾರು ಮಾತನಾಡೋರು ಮಾತನಾಡಬಹುದು. 7:15 ಮಂಗಳಾರತಿ ಏನದ, ಸಾಂಕೇತಿಕ ಮಂಗಳಾರತಿ. ಯಾರು ಕೆಲಸ ಇದ್ದವರು ಬಿಟ್ಟು ಓದ್ತಿದ್ರೆ ಹೋಗ್ಬೋದು. ಆದರೆ ಖಾಲಿ ಇದ್ದವರು ಇನ್ನ ಸಮಯ ಇತ್ತು ಅಂತಂದ್ರೆ ಕರ್ಕೊಂಡು ಕುಂತು ನಿಮ್ಮ ಚರ್ಚೆಗಳು ನೀವು ಕಂಟಿನ್ಯೂ ಮಾಡ್ಕೋಬಹುದು. ಹಸಿವು ಆಗ ತನಕ ಮಾಡ್ಬೇಕು. ನೀವೇನು ಹೋಗಿ ಅಡಿಗೆ ಮಾಡೋದಿರ್ತದ ಅಲ್ಲಿ ಕುಂದಿರ್ಬೇಕಪ್ಪ. ಕುಂತು ಇನ್ನ ಹಂಗೆ ಕಂಟಿನ್ಯೂ ಮಾಡ್ಬೇಕು ನಿಮ್ಮ ಚರ್ಚೆಗಳು. ಅದು ಮುಗಿನ ಕಟ್ ಅಂತೇಳಿ ಸಿದ್ದೇಶ್ವರ ಸ್ವಾಮಿ ಅದು 1 ತಾಸಾಗುನ ಪಟ್ಟತ್ ಸ್ಟೇಜ್ ಬಿಟ್ಟು ಇಳಿದು ಕಾರ್ನ ಕೂತ್ಬಿಡ್ತಿದ್ರು. ಹಂಗೆ ಮಾಡಬಾರ್ದು. ಏನ್ ಮಾಡ್ಬೇಕು, ಕಂಟಿನ್ಯೂ ಕುಂದಿರ್ಬೇಕು. ಯಾಕಂದ್ರೆ ಅವರು ಪರಿಪೂರ್ಣರು. ಅವ್ರು ಹೆಂಗ್ ಮಾಡಿದ್ರು ಚಂದ. ನಾವು ಹಂಗಲ್ಲ, ನಾವು ಪರಿಪೂರ್ಣರಲ್ಲ. ನಾವು ಸಮಯ ಇನ್ನ ಹೆಚ್ಚು ಕೊಡಬೇಕು. ನಮ್ಮದು ಫ್ರೀ ಸಮಯ ಏನಾರ ಇತ್ತು ಅಂತಂದ್ರೆ ಹಿಂಗೆ ಕಂಟಿನ್ಯೂ ಕೂತು ಚರ್ಚೆ ಮಾಡ್ಬೇಕು. ಕೂತ್ಕೆ ಮತ್ತೆ ಬೇರೆ ಏನೇನಾರ ಚರ್ಚೆ ಮಾಡೋದಿಲ್ಲ, ಆತ್ಮಜ್ಞಾನದ್ದೇ ಚರ್ಚೆ ಮಾಡೋದು. ಓಕೆ, ಬಾಯ್ ಬಾಯ್. ಎಲ್ಲರಿಗೂ ಒಳ್ಳೆಯದಾಗಲಿ. ಸದ್ಗುರುಗಳಾದ ಶ್ರೀ ಶಾಂತ ಮಹಾಸ್ವಾಮಿಗಳು ಇವತ್ತು ಅನುಭವದ ಪಾಠದ ಕೊನೆಯ ಒಂದು ಹಂತವನ್ನ ನಮಗೆಲ್ಲ ತಿಳಿಸಿಕೊಟ್ರು. ನಿನ್ನೆ ದಿವಸ ಈ ಪಿಂಡಾಂಡದ ಒಳಗಿನ ಒಂದು ವಿಷಯವನ್ನು ತಿಳಿಸಿ ಇವತ್ತು ಬ್ರಹ್ಮಾಂಡದೊಳಗಿನ ಚೇತನಗಳ ಒಂದು ವಿವರಣೆಯನ್ನು ಕೊಟ್ಟರು. ಪ್ರಮಾಣ ಚೇತನ ಅಂದ್ರೇನು, ಯಥಾರ್ಥ ಜ್ಞಾನ ಪ್ರದಾಯಕ ಅಂತಂದ್ರೇನು, ಪ್ರಮಾಣ ಚೇತನದ ವಿಳಾಸ ಏನು, ಯಥಾರ್ಥ ಜ್ಞಾನ ಪ್ರದಾಯಕವಾಗಬೇಕಾದ್ರೆ ಯಾವುದರ ಅವಶ್ಯಕತೆ ಐತಿ, ಪ್ರಮಾಣ ಚೇತನ ಅಂದ್ರೇನು, ಯಥಾರ್ಥ ಜ್ಞಾನ ಅಂದ್ರೇನು, ಶುಕ್ತಿಯಲ್ಲಿಗೆ ಹೋಗಿ ಶುಕ್ತಿಯದೇ ಆಕಾರ ಗ್ರಹಿಸಿದಾಗ ಉಂಟಾಗುವ ಶುಕ್ತಿಯ ಜ್ಞಾನಕ್ಕನ್ನ ಯಥಾರ್ಥ ಜ್ಞಾನ ಅಂತಾರ. ಯಥಾರ್ಥ ಜ್ಞಾನ ಆಗ್ಬೇಕಾದ್ರೆ ಬೆಳಕಿನ ಅವಶ್ಯಕತೆ ಐತಿ. ಅಪ್ರಮಾಣ ಚೇತನ ಅಂತಂದ್ರ ಮಂದಗತ್ತಲೆ ಒಳಗ ರಜ್ಜುವಿನಲ್ಲಿ ಸರ್ಪದ ಯಥಾರ್ಥ ಜ್ಞಾನವಾಗುವಲ್ಲಿ ಮತ್ತು ಶುಕ್ತಿಯಲ್ಲಿ ಬೆಳ್ಳಿಯ ಅಯಥಾರ್ಥ ಜ್ಞಾನವಾಗುವಲ್ಲಿ ಮತ್ತು ಮೋಟಮರದಲ್ಲಿ ಕಳ್ಳನ ಒಂದು ಅಯಥಾರ್ಥ ಜ್ಞಾನವಾಗುವಲ್ಲಿ ಯಾವ ಒಂದು ಅವಿದ್ಯೆ ಶೋಭೆಗೊಳ್ಳುತ್ತದೋ ಆ ಅವಿದ್ಯೆಯೊಳಗ ವಿಶಿಷ್ಟವಾಗಿರುವ ಆರೂಢವಾಗಿರುವ ಚೇತನನ ಅಪ್ರಮಾಣ ಚೇತನ ಅಂತ ಹೇಳ್ತಾರೆ. ನಮಗೆಲ್ಲ ಈ ಚೇತನಗಳ ಒಂದು ಬ್ರಹ್ಮಾಂಡದಲ್ಲಿನ ಒಂದು ಚೇತನಗಳ ನಮಗ ಪರಿಚಯ ಮಾಡಿಕೊಟ್ರು. ಬ್ರಹ್ಮಾಂಡದ ಅಂತ ಅರ್ಥ ಅದು ಯಥಾರ್ಥ ಜ್ಞಾನ. ಆ ಬ್ರಹ್ಮಾಂಡದಲ್ಲಿ ಬ್ರಹ್ಮನೊಳಗ ಬ್ರಹ್ಮಾಂಡವನ್ನೇ ನಾವು ಕಾಣುವುದು ಅಯಥಾರ್ಥ ಜ್ಞಾನ. ಬ್ರಹ್ಮನಲ್ಲಿ ಬ್ರಹ್ಮಾಂಡನ್ನೇ ಕಾಣುವುದು ಅದು ಯಥಾರ್ಥ ಜ್ಞಾನಗತಿ. ಅದರಂತೆ ಆತ್ಮನಲ್ಲಿ ದೇಹವನ್ನು ಕಾಣುವುದು ಅಯಥಾರ್ಥ ಜ್ಞಾನ. ಅವ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು. ಆತ್ಮನಲ್ಲಿ ನಾವು ಆತ್ಮನನ್ನೇ ಕಂಡಾಗ ಅದು ಯಥಾರ್ಥ ಜ್ಞಾನ ಇಟ್ಕೊತೀವಿ. ಜ್ಞಾನವನ್ನ ನಮಗೆಲ್ಲ ತಿಳಿಸಿಕೊಟ್ರು. ಅಂತ ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಇನ್ನೊಂದು 10 ನಿಮಿಷ
ಯಾರಾದ್ರೂ ನಡೆಸ್ಕೊಡ್ಬೇಕು. ಕಡಪರೆ ನಿಮ್ದು ಅನುಭವ ಹೇಳ್ರಿ, ಇವತ್ತಿನ ವಿಷಯದಲ್ಲಿ ಅನುಭವ. ಕಡಪ ಗುರುಗಳೇ, ಮೊಬೈಲ್ ಹತ್ರ ಇಲ್ರಿ. ಗಂಗಾಧರ ಗುರುಗಳೇ, ಹೇಳ್ರಮ್ಮ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಯಂ ದ್ವಂದ್ವಾತೀತಂ ಗಗನಸದೃಶಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದೇ ಸಾಕ್ಷಿಭೂತಂ ವಾಮಾತೀತಂ ತ್ರಿಗುಣರಹಿತಂ ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಈ ಬೆಳಗಿನ ಜಾವದ ಸತ್ಸಂಗದ ಪಾಠದಲ್ಲಿ ಭಾಗಿಯಾಗಿರತಕ್ಕಂಥ ಎಲ್ಲ ದಾಸರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮತ್ತು ಬ್ರಹ್ಮಜ್ಞಾನ ಪೀಠದ ಶ್ರೀ ಶರಣಬಸವ ಮಂಗಳ ಪಾದಗಳಲ್ಲಿ ಹೃದಯಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ತಾವು ನಿತ್ಯದಾಸಿಯವರನ್ನು ಮತ್ತು ಪಂಡಿತ್ ಪೀತಾಂಬರ್ಜಿಯವರನ್ನು ಹೃದಯ ಮಂದಿರದಲ್ಲಿ ಪ್ರತಿಷ್ಠರಿಸಿಕೊಂಡು ವಿಶ್ವದ ಎಲ್ಲ ದಾರ್ಶನಿಕರನ್ನು ಮತ್ತು 2ನೇ ಶತಮಾನದ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಇವತ್ತಿನ ಈ ಸತ್ಸಂಗದಲ್ಲಿ ಅಂದರೆ ಶ್ರೀ ವಿಚಾರ ಚಂದ್ರೋದಯ ವಿಶೇಷ ಚಂದ್ರಿಕೆಯಲ್ಲಿ ಬರ್ತಕ್ಕಂಥ ಸಪ್ತ ಭೂಮಿಕೆಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಅದರಲ್ಲಿಯ ವಿದ್ಯೆ ಮತ್ತು ಸುವಿಚಾರಣ ತನುಮಾನಸ ಅಂತಕ್ಕಂಥ ಈ 3 ವಿಷಯಗಳನ್ನು ತಿಳಿದುಕೊಟ್ಟಿದ್ದೀವಿ. ಅದರಲ್ಲಿರ್ತಕ್ಕಂಥ ತನುಮಾನಸ ಮತ್ತು ವಿವಿದ್ಯೆ ಸುವಿಚಾರಣ ಈ 3 ಭೂಮಿಕೆಗಳನ್ನು ತಿಳಿದುಕೊಂಡು ಈ ಮುಂದಿನ ಒಂದು ತತ್ವಾಸಕ್ತಿ ಎಂಬ 4ನೇ ಭೂಮಿಕೆ ಲಕ್ಷಣಗಳನ್ನು ತಿಳಿದುಕೊಳ್ತಾ ಇದ್ದೀವಿ. ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಸಂಶಯ ವಿಪರೀತ ಭಾವನೆಗಳು ಹೋಗಿ ಸ್ವರೂಪ ಸಾಕ್ಷಾತ್ಕಾರ ರೂಪವಾದ ನಿರ್ವಿಕಲ್ಪ ಸ್ಥಿತಿಯಾಗಲು ಶುದ್ಧ ಸತ್ವಗುಣವು ಅಥವಾ ಸ್ವರೂಪ ಸತ್ತಾಚಿತ್ತದಲ್ಲಿ ಪ್ರಾಪ್ತವಾಗುವುದೇ ತತ್ವಾಪತ್ತಿ ಎಂಬ 4ನೇ ಭೂಮಿಕೆಯಾಗಿರ್ತದೆ. 4ನೇ ಭೂಮಿಕೆ ಏನಾಗ್ತದಂದ್ರ ಶ್ರವಣದಿಂದ ಮನನದಿಂದ ಮತ್ತು ನಿಧಿಧ್ಯಾಸನದಿಂದ ಆ ಸಂಶಯ ವಿಪರೀತ ಭಾವನೆಗಳನ್ನು ತಿಳಿದುಕೊಂಡು ಆ ಸ್ವರೂಪದ ಸಾಕ್ಷಾತ್ಕಾರವಾಗತಕ್ಕಂಥ ನಿರ್ವಿಕಲ್ಪ ಸ್ಥಿತಿ ಏನದಲ್ಲ, ಆ ನಿರ್ವಿಕಲ್ಪ ಸ್ಥಿತಿಯಾಗಲು ಶುದ್ಧವಾಗಿರ್ತಕ್ಕಂಥ ನಮ್ಮಲ್ಲಿ ಸತ್ವಗುಣ ಅದಲ್ಲ, ಸತ್ವಗುಣದ ಸ್ವರೂಪ ಸತ್ತಾಚಿತ್ತದಲ್ಲಿ ನಾವು ಇರ್ತೀವಲ್ಲ, ಅದಕ್ಕನ ತತ್ವಾಪತ್ತಿ ಅಂತಕ್ಕಂಥ 4ನೇ ಭೂಮಿಕೆ. ಈ 4ನೇ ಭೂಮಿಕೆಯಲ್ಲಿ ಭೂಮಿಕಾ ರೂಪವಾದ ಜ್ಞಾನಕ್ಕೆ 2 ಪ್ರಕಾರದ ಅಧಿಕಾರಿಗಳಿರ್ತಾರು. ಅಂದ್ರ ಈ ತತ್ವ ಅಲ್ಲಿ ತನುಮಾನಸದಲ್ಲಿ ಹೇಗ ಸಂಘ ಮತ್ತು ಅಸಂಗ ಅಂತಕ್ಕಂಥ 2 ವಿಶೇಷಾಂಗ ಮತ್ತು ಸಾಮಾನ್ಯ ಸಂಘ ಅಂತೇಳಿ 2 ಸಂಘಗಳು ಹೇಗೆ ನಮಗೆ ಅಲ್ಲಿ ತಿಳಿದುಕೊಂಡು 2 ಸಂಘಗಳನ್ನ ಇಲ್ಲಿ ತತ್ವಾಪತ್ತಿಯಲ್ಲಿ ಏನಂತಂದ್ರೆ 4ನೇ ಭೂಮಿಕೆಯಲ್ಲಿ ಜ್ಞಾನ ಒಂದೇದ್ದು ಜ್ಞಾನಕ್ಕಿಂತ ಪೂರ್ವದಲ್ಲಿ ಉಪಾಸನೆಯನ್ನ ಮತ್ತು ಕೀರ್ತಿ ಮಾಡಿ ಪ್ರತೋಪಾಸಕ ಮತ್ತು ಅಪ್ರತೋಪಾಸಕ ಅಂತ ಹೇಳಿ 2 ವಿಧ ಇದಾವೆ. ಒಂದು ಪ್ರತೋಪಾಸಕವೆನಿಸಿಕೊಂಡು ಇನ್ನೊಂದು ಜ್ಞಾನಕ್ಕಿಂತ ಪೂರ್ವದಲ್ಲಿ ಮತ್ತು ಉಪದೇಶವನ್ನು ಪೂರ್ಣ ಮಾಡದೇ ಇರ್ತೇವಲ್ರಿ, ಅದಕ್ಕೆ ಅಪ್ರತೋಪಾಸಕ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಪ್ರತೋಪಾಸಕ ಅಪ್ರತೋಪಾಸಕ ಅಂತ ಹೇಳಿ ಆದ್ರೆ ಇಲ್ಲಿ
ಅಕೃತೋಪಾಸಕ ಅಂದ್ರೆ ಇವರಿಬ್ಬರಲ್ಲಿ ಕೃತೋಪಾಸಕನು ಸಮೀಚೀನವಾದ ವೈರಾಗ್ಯಾದಿ ಸಾಧಕ ಸಂಪನ್ನನಾಗಿ ನಾಲ್ಕನೇ ಭೂಮಿಕೆಯಲ್ಲಿ ರೂಪ ಜ್ಞಾನವನ್ನ ಶ್ರವಣ ಮಾತ್ರದಿಂದ ಪಡೆದುಕೊಳ್ತಾನ. ಈತ ಕೃತೋಪಾಸಕ ಏನ್ ಮಾಡ್ತಾನ, ಸಮೀಚೀನವಾದ ವೈರಾಗ್ಯಾದಿ ಸಾಧಕ ಸಂಪನ್ನನಾಗಿ ನಾಲ್ಕನೇ ಭೂಮಿಕಾ ರೂಪದಲ್ಲಿ ಜ್ಞಾನವನ್ನ ಶ್ರವಣ ಮಾತ್ರದಿಂದ ಪಡೆದುಕೊಳ್ಳುತ್ತಾನೆ. ಅಲ್ಲದೆ ಅಲ್ಪ ಅಭ್ಯಾಸದಿಂದಲೇ ಶೀಘ್ರವಾಗಿ 5 ಮೊದಲಾದ ಭೂಮಿಕೆಗಳಲ್ಲಿ ಆರೂಢನಾಗಿರುತ್ತಾನೆ. ಈತ ಆರೂಢನಾಗಿರ್ತಾನೆ ಅಂದ್ರ ಇನ್ನೂ ಈತ ಏನದಾನಂದ್ರ ಇನ್ನ ಅಕೃತೋಪಾಸಕ ಏನ್ ಮಾಡ್ತಾನ, ಒಂದೆರಡು ಸಾಧನೆಗಳನ್ನ ಮಾತ್ರ ಮಾಡ್ತಾನ. ಅಂದ್ರೆ ಮಾಡಿದ ಮಾಡಿರ್ತಾನ, ಪ್ರಕಟ ಆಗಿರ್ತಾವ ಅಂತೀರ. ಉಳಿದ ಸಾಧನೆಗಳು ಅವನಲ್ಲೇ ಇರುವುದಿಲ್ಲ, ಪ್ರಕಟವಾಗಿರುವುದಿಲ್ಲ. ಅವನು ಏನಾಗಿದೆ, ಬುದ್ಧಿವಂತನಾಗಿದ್ದರೆ ಅವನು ಕೂಡ ಬುದ್ಧಿವಂತನಾಗಿದ್ದರೆ 4ನೇ ಭೂಮಿಕೆ ಎಂಬ ತತ್ವಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ. ಅವನು ಬುದ್ಧಿವಂತನಾಗಿದ್ರ ಆಸೆ ಅಭಿಕ್ಷೆ ಹುಟ್ಟಿಗೆ ಸಂಘರ್ಷವು ಅಕೃತೋಪಾಸಕ ಇದ್ದವನು ಆ ಸಾಧನಗಳ ಒಂದೆರಡು ಸಾಧನದ ಅಂದ್ರೂ ದೇವರ ಅದಾನಪ್ಪ, ದೇವ್ರ ಇಲ್ಲಪ್ಪ ಅಂತಕ್ಕಂಥ ಜಿಜ್ಞಾಸೆ ಹುಟ್ಟಿದ್ರೆ ಸಾಕ, ಅಲ್ಲಿ ಒಂದು ಅಭಿಕ್ಷೆ ನಮಗೆ ಇನ್ನೊಂದು ಪ್ರಶ್ನೆ ಅಥವಾ ಒಂದು ಉತ್ತರ ಹುಟ್ಟುತ್ತೆ. ಹಂಗ ಅಕೃತೋಪಾಸಕನ ಅದಕ್ಕಿಂತಲೂ ಕಲಿಸಿದ್ರೆ ಅದಕ್ಕೇನು ಮಾಡಕ್ ಬರಂಗಿಲ್ಲ. ಅವನ ಒಂದು ಇದ್ರೊಳಗ ಅವ ಇರ್ತಾನ. ಆದ್ರ ಅಕೃತೋಪಾಸಕ ಅಂದ್ರೂ ಕೂಡ ಹಿಂಗ್ ಮಾಡಿ ಅಂದ್ರ ಅವನಿಗೆ ಆಗಿತ್ತಪ್ಪ ಅಂದ್ರೆ ಅದಾನ ಇಲ್ಲ ಅನ್ನುವಂತ ಅಭಿಕ್ಷೆ ಹುಟ್ಟಿದಾಗ ಅವನ ಸಾಧನೆಗೆ ಮುಂದೆ ಹೆಜ್ಜೆ ಇಡ್ತಾನೆ. ಅದಕ್ಕೆ ಆತ ಬುದ್ಧಿವಂತನಾಗಿದ್ರ 4ನೇ ಭೂಮಿಕೆ ಎಂಬ ತತ್ವಜ್ಞಾನವನ್ನು ಪಡೆದುಕೊಳ್ತಾನ. ಆದರೆ ಬಹುಕಾಲದ ಅಭ್ಯಾಸದಿಂದ ಕದಾಚಿತ್ ಒಬ್ಬನೊಬ್ಬನು 5 ಮೊದಲಾದ ಭೂಮಿಕೆಗಳಲ್ಲಿ ಏನಾಗಿರ್ತಾನಂದ್ರೆ ಆರೂಢನಾಗಿರ್ತಾನೆ. ಅದಕ್ಕೆ ಈ ಭಕ್ತ, ಶರಣ, ಐಕ್ಯ ಅಂತಕ್ಕಂಥ ಇವ 5 ಅವಸ್ಥೆಗಳೇನದಾವಲ್ಲ, ಬಸವಣ್ಣವ್ರು ಹೇಳ್ತಾರಲ್ಲ, ಆ ರೀತಿ ಒಳಗ ಇವನನ್ನು ಕೂಡ ಮೊದಲಾದ 5 ಭೂಮಿಕೆಗಳದಾವಲ್ಲ, ಈ 5 ಭೂಮಿಕೆಯಲ್ಲಿ ಆರೂಢನಾಗಿರ್ತಾನೆ. ಅಂತ ಸ್ಥಿತಿಗಳನ್ನ ಪಡೆದಿರ್ತಾನ. ಶೀಘ್ರವಾಗಿ ಆರೂಢ ಯಾರ ಕೃತೋಪಾಸಕ ಆಗಿರ್ತಾನ. ಅಕೃತೋಪಾಸಕ ಏನಾಗಿರ್ತಾನ, ಆಗಿರುತ್ತಿಲ್ಲ. ಅಂದ್ರೆ ಈ ಹಿಂದೆ ಹೇಳಿದೀವಲ್ಲ, ವಿಭಿಕ್ಷೆ ಮತ್ತ ಪದಾರ್ಥ ವಿಚಾರಗಳಾಗಿರ್ತಕ್ಕಂಥ ಅಸಂಗಗಳೆಂಬ ಆ 3 ಭೂಮಿಕೆಗಳಿಂದ ನಮ್ಗೆ ಏನಾಗಿರ್ತಕ್ಕಂದ್ರೆ ವಿವೇಕ ಅಂತಕ್ಕಂಥದ್ದು ಹೃದಯ ಆಗಿರ್ತದೆ, ಅಲ್ಲಿ ಪ್ರಾಪ್ತ ಆಗಿರ್ತದೆ. ಆ ಪ್ರಾಪ್ತ ಮಾಡ್ಕೊಂಡಂತವ್ರಿಗೆ ಆದ್ದರಿಂದ ಇವುಗಳೆಲ್ಲ ಕೂಡಿ ಒಂದು ಜಾಗೃತ ಅವಸ್ಥೆ ಅಂತ ಹೇಳಿಸ್ಕೊಳ್ತಾ ಇವು. ಯಾವುವು? ವಿಭಿಕ್ಷೆ, ಸುವಿಚಾರನ ಮತ್ತ ಮಾನಸ, ತನು ಮಾನಸ ಅಂತಕ್ಕಂಥ ಈ 3 ಮತ್ತ ಇವು ಈ ತತ್ವಾಪತ್ತಿ ಅಂತಕ್ಕಂಥ ಇವೆಲ್ಲ ಕೂಡಿಕಾಗಿ ಅಂದ್ರೆ ಜಾಗೃತ ಅವಸ್ಥೆ ಎಂದು ಹೇಳಿಸಿಕೊಳ್ಳುತ್ತವೆ. ಹೇಳಿಸಿಕೊಳ್ಳುವಂತ ನೀವು ಯಾರು ಇರ್ತಾನ ಆತನ ಯೋಗಿಯು ಅಂದ್ರೆ ಯೋಗಾಭ್ಯಾಸವನ್ನು ಮಾಡುತ್ತಿರ್ತಾನ. ಅಷ್ಟರೊಳಗಾಗಿ ಇದು ಅಕಸ್ಮಾತ್ ಅಂತ ಅವರು ಅಂದ್ರೆ ಮುಂದಿನ ಒಂದು ವಿಚಾರನ ಗುರುಗಳಲ್ಲಿ ಕೇಳ್ತಾ ಇರ್ತಾನ. ಯಾರು? ಶಿಷ್ಯನಾದ ಯೋಗಿಯ ಅಭ್ಯಾಸವನ್ನ ಮಾಡುತ್ತಿರಲು ಅಷ್ಟರೊಳಗಾಗಿ ಆತ ಪ್ರಾರಬ್ಧಕ್ಕನುಸಾರವಾಗಿ ಅಂದ್ರೆ ಏನೋ ಕಾಲಾಂತರ ಒಂದು ಪ್ರಾರಬ್ಧಕ್ಕನುಸಾರವಾಗಿ ಅವನ ಶರೀರ ಪಾತ ಆಯ್ತು, ಅವನ ಮುಂದಿನ ಗತಿ ಏನ ಅಂತ ಪ್ರಶ್ನೆ ಮಾಡ್ತಾನ. ಎಂದು ಕೇಳಿದರೆ ಆಗ ಆ ದುಃಖವನ್ನು ಹೊಂದದೆ ಊರ್ಧ್ವ ಲೋಕಗಳಲ್ಲಿ ಸುಖವನ್ನು ಅನುಭವಿಸಿ ಮತ್ತಾದ ಅವನು ದುಃಖವನ್ನು ಹೊಂದದೆ ಊರ್ಧ್ವ ಲೋಕಗಳಲ್ಲಿ ಸುಖವನ್ನು ಅನುಭವಿಸಿ ಪುನಃ ಈ ಲೋಕಕ್ಕೆ ಬಂದು ತನ್ನ ಯೋಗಾಭ್ಯಾಸವನ್ನ ಮುಂದುವರಿಸುತ್ತಾನೆ ಅಂತ ಗುರುಗಳು ತಿಳಿಸ್ತಾರ. ಅದನ್ನ ಇಲ್ಲಿ ಪದ್ಯ ರೂಪದೊಳಗೆ ಹೇಳ್ತಾ ಇದ್ದೀನಿ ಮುಂದೆ. ಆತನು ಮೇಲಿನ ಭೂಮಿಕೆಗಳನ್ನ ತನು ಒಳಿಯಲುವಂ ತಿಳಿ ತನ್ನ ನಿಜವ ಬಗೆಗೆ ಅನುಗುಣವಾಗಿದ್ದು ಅಜಹರಿ ಶಿವಪದ ಮೊದಲಾಗಿದ್ದ ಒಂದರೊಳಗೆ ಇದ್ದ ಭವ ಅಂಗಗಳನ್ನು ಮುಂದೆ ಪಡೆದು ತತ್ಬೋಧ ಅಂಗಗಳನ್ನು ಅನುಭವಿಸುತ್ತ
ಸುರ ಸಿದ್ಧಾದಿಗಳ ಮನು ಮುನಿ ಗಂಧರ್ವಾದಿ ಸಭೆಗಳ ಓಲಗಗಳೊಳ್ಳುತ್ತ ಅಖಿಳೋತ್ತಮನಾಗಿ ಲೀಲೆಯೋಳಿ ಅನಾತ್ಮ ಸುಯೋಗ ಅಲ್ಲಿಯೇ ತಾನು ಒಲವೆನ್ನ ತಾನೊಲವನ್ನೇ ಅಗಮಿಯುನು ಅಲ್ಲಿಯೇ ನಿರ್ವಾಣ ಐದ ಅವನು ಅಂತ ಹೇಳ್ತಾರಲ್ಲ. ಇಲ್ಲೇ ಉಕ್ತಿ ಮೂಲಕ ಮೂರನೇ ಭೂಮಿಕೆಯೊಳಗಿರುವಂತ ಯೋಗಿಯು ಮುಂದಿನ 4ನೇ ಮತ್ತು 5ನೇ ಮೊದಲಾದ ಭೂಮಿಕೆಗಳೇನಂತೆ ಸಿದ್ಧಿಸಿದ ಅಂದ್ರೆ ಅವನ್ನೆಲ್ಲನೂ ಏನ್ ಮಾಡ್ತಾರ ಪ್ರಾಪ್ತಿ ಮಾಡ್ಕೊಂಡಿರ್ತಾರಲ್ಲ. ಆ ಭೂಮಿಕೆಗಳು ಸಿದ್ಧಿಸದೇ ಇರ್ತಕ್ಕಂಥ ಮಧ್ಯದಲ್ಲಿಯೇ ದೇಹಪಾತವಾದ್ರೆ ಅಂದ್ರೆ ನಾವು ಕಲಿತಾ ಸತ್ಸಂಗದೊಳಗಡೆವು ಈಗ ನಮಗ್ ಪಾಠ ಹೇಳತ್ತಾರ ಗುರುಗಳು ಹೇಳ್ತಾ ಇದ್ದಾಗ ನನ್ನ ಆವಿಷ್ಯ ತೀರಿಸಪ್ಪ ಅಂತಂದ್ರೆ ಈಗ ಇಲ್ಲಿಗೆ ಅಂದ್ರ ಆ ತೀರಿದಂತ ಆವಿಷ್ಯದೊಳಗೆ ನಾ ಎಷ್ಟು ಎಲ್ಲಿ ತನಕ ಬಂದೇನಲ್ಲ. ಈಗ ಎಲ್ಲಿ ತನಕ ನಮಗ ಗುರುಗಳು ನಮಗ್ ಪಾಠ ಮಾಡಿಕೊಟ್ಟಿರ್ತಲ್ಲ ಅಲ್ಲಿಂದ ನನ್ನ ಒಂದು ಮುಂದಿನ ಜನ್ಮ ಅಂತಕ್ಕಂಥದ್ದಿರ್ತಲ್ಲ ಆ ಜನ್ಮದಲ್ಲಿ ನಾನು ಅದನ್ನ ಈ ದೇಹಪಾತವಾದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತೈತೆ ಅಂತ ವಿಚಾರವನ್ನು ಹೇಳ್ತಾರೆ. ಇಲ್ಲಿ ತಿಳಿಸ್ತದ ಇಲ್ಲಿ ಅವನು ತನ್ನ ಅಂದ್ರೆ ಮಧ್ಯದಲ್ಲಿ ದೇಹಪಾತವಾದರೆ ಅವನು ತನ್ನ ವಾಸನಾ ಅಂದ್ರೆ ತನ್ನ ಹಿಂದಿನ ವಾಸನಾ ಏನಿರ್ತಲ್ಲ ತಾನ ಎಲ್ಲಿ ಪಾಠ ಬಿಟ್ಟಿರ್ತಾನ ಅದ್ರ ವಾಸನೆಗಳು ಯಾವ್ದಲ್ಲ ಅವನಿಗೆ ಹೆಚ್ಚಿಗೆ ಆಗ್ತಾವ. ಅಂದ್ರೆ ಅವ ಯೋಗಿ ಇದ್ರ ಅವನ ವಾಸನೆಗಳೇನ ಮತ್ತ ಅಕೃತೋಪಾಸಕಂದ ಮತ್ತ ಕೃತೋಪಾಸಕಂದ ಎರಡೂ ಹೇಳ್ತಾ ಇದ್ದಾರೆ. ಅದಕ್ಕ ಇಲ್ಲಿ ಹರಿಹರ ಬ್ರಹ್ಮಾದಿ ದೇವತೆಗಳ ಲೋಕಗಳ ಪೈಕಿ ತನ್ನ ಮನಸ್ಸಿಗೆ ಬಂದ ಯಾವುದಾದರೂ ಒಂದು ಲೋಕಗಳು ಇದ್ದುಕೊಂಡು ಅಂದ್ರೆ ನನಗೆ ಎಲ್ಲಿ ಯಾವ್ದು ಪ್ರಾಪ್ತ ಮಾಡ್ಕೊಂಡಿತ್ತಲ್ಲ ಅಲ್ಲಿ ಇರ್ತೀನಿ. ಅನೇಕ ಪ್ರಕಾರದ ಭೋಗಗಳನ್ನು ಮಾಡುತ್ತಾ ಇಂದ್ರಾದಿ ದೇವತೆಗಳ ಕಪಿಲಾದಿ ಸಿದ್ಧರ ಸ್ವಯಂಭೂವಾದಿ ಮನುಗಳ ಮರಿಚಾದಿ ಮುನಿಗಳ ಮಹಾದೀರ್ಗಂಧ ಅರ್ವರ ಆದಿ ಗಂಧರ್ವರ ಸಮೂಹಗಳ ಸಭೆ ಮಾಡಿ ಅಂದರೆ ಅವರೆಲ್ಲರನ್ನು ಕರೆಯಿಸಿಕೊಂಡು ಸಭೆಗಳನ್ನು ಮಾಡಿ ಆ ಸಭೆಯ ಮಧ್ಯದಲ್ಲಿ ನಾನು ಕುಳಿತುಕೊಂಡು ಈಗ ನಾವು ಹೇಗೆ ಇಲ್ಲಿ ಚರ್ಚೆ ಮಾಡ್ತಿರ್ತೇವೆ ಒಂದು ತೀರ್ಮಾನ ಮಾಡ್ತಿರ್ತೀವಿ ಪರಮಾತ್ಮನ ಬಗ್ಗೆ ಹೇಗೆ ನಾವು ಇಲ್ಲಿ ವಿಚಾರ ಮಾಡ್ತಿರ್ತೀವಲ್ಲ ಹಂಗ ಇವ್ರ ಆಗದೇ ಇರತಕ್ಕಂಥದ್ದು ಹಂಗಾರೆ ಇವ್ರು ಎಲ್ಲಿಗೆ ಬಂದಾರ ಏನ್ ಬಂದಾರ ಗುಪ್ತ ಚಿತ್ರ ಏನಲ್ಲ ಲೆಕ್ಕ ಮಾಡಿಕ ಬರ್ದಿಟ್ಟಿರಲ್ಲ ಅದನ್ನ ಆ ಸಭೆಯಲ್ಲಿ ಅವರು ಅವಲೋಕನ ಮಾಡ್ತಾ ಇರ್ತಾರೆ. ಸಭೆ ಮಾಡಿ ಅಂದರೆ ಅವರೆಲ್ಲರನ್ನು ಕರೆಯಿಸಿಕೊಂಡು ಸಭೆಗಳನ್ನು ಮಾಡಿ ಅಲ್ಲಿ ಅವಲೋಕನ ಮಾಡ್ತಿರ್ತಾರೆ, ವಿಚಾರ ಮಾಡ್ತಿರ್ತಾರೆ. ಆ ಸಭೆಯ ಮಧ್ಯದಲ್ಲಿ ನಾನು ಕುಳಿತುಕೊಂಡು ಸರ್ವೋತ್ಕೃಷ್ಟನಾಗಿ ಸರ್ವರಿಂದಲೂ ನಾನು ಅವರೆಲ್ಲರಿಗೂ ಪ್ರೀತಿಗೆ ಪಾತ್ರನಾಗಿದ್ದೆ ಅಂದ್ರ ಸನ್ಮಾದಿಗಳನ್ನ ಸ್ವೀಕರಿಸುತ್ತಾ ವಿನೋದದಿಂದ ನಾನು ಮತ್ತೆ ಇವೆಲ್ಲವನ್ನ ಆಚಾರ ವಿಚಾರಗಳಲ್ಲಿ ನೀತಿ ನಿಯಮಗಳಲ್ಲಿ ನಿಯಮಕ್ಕನುಸಾರವಾಗಿ ನಡೆದಿದ್ದೆ ಅಂತಂದ್ರೆ ಅಲ್ಲಿಂದ ಆ ತೀರ್ಮಾನ ಏನ್ ಕೊಡ್ಬೇಕಾಗಿದೆ ಅಂದ್ರೆ ಆತ್ಮಜ್ಞಾನಿಯಾದ ಯೋಗಿಯು ಆ ಲೋಕದಲ್ಲಿ ತನ್ನ ಪ್ರೀತಿ ಇರುವವರೆಗೆ ಇರ್ತಾನ. ಅಂದ್ರೆ ಅವರೆಲ್ಲರೂ ಮನಸ್ಸಿನೊಳಗೆ ಈಗ ನಮ್ಮ ಸಿದ್ದೇಶ್ವರಪ್ಪರ ದಾಟ್ಯಾದ ಅವ್ರ ದೇಹ ಇಲ್ಲ ಆದ್ರೂ ಕೂಡ ಅವ್ರು ಮಾಡಿದಂತ ಸಾಧನೆಯ ಒಂದು ಜ್ಞಾನದ ಸಾಧನೆ ಯಾವ ರೀತಿಯಾಗಿ ನಮ್ಮ ಎಲ್ಲರಲ್ಲಿ ಅಂದ್ರೆ ನಮ್ಮ ಜಗತ್ತಿಗೆಲ್ಲ ಇಡೀ ವಿಶ್ವಕ್ಕಿನ ಅವರು ಮಾನ್ಯರಾಗಿದ್ರು. ಆ ರೀತಿಯಾಗಿ ನಾವೆಲ್ಲರೂ ಕೂಡಿ ಹೆಂಗ್ ಬರ್ತೀವಲ್ಲ ಅವ್ರು ಹೀಗದಾರಂತೆ ಹಾಗೆ ಆ ಸಭೆಯಲ್ಲಿ ತೀರ್ಮಾನ ಮಾಡ್ತಿರ್ತಾರ ದೇವರಿಗೆ. ಅಂದರೆ ಯೋಗಿಯು ಆ ಬ್ರಹ್ಮಾದಿ ಅಂದ್ರೆ ಎಲ್ಲಾ ಲೋಕಗಳನ್ನು ಪ್ರೀತಿಸ್ತಿರ್ತಾನ. ಅಂದ್ರೆ ಯೋಗಿಯು ಆ ಬ್ರಹ್ಮಾದಿ ಲೋಕಗಳಲ್ಲಿ ಇರುತ್ತಿರಲು ಅಲ್ಲಿ ಅವನಿಗೆ ಬ್ರಹ್ಮ ಜಿಜ್ಞಾಸ ದ್ವಾರ ಬ್ರಹ್ಮಜ್ಞಾನವಾಗುತ್ತದೆ. ಆದ್ದರಿಂದ ಅವನು ಸ್ವತಂತ್ರವಾಗಿರುವನು. ಅವ ಸ್ವತಂತ್ರ ಪರತಂತ್ರ ಅಲ್ಲ, ಅವ ಇನ್ನೊಬ್ಬರ ಅಧೀನಲ್ಲ. ಅವ ಏನಿರ್ತಾನಂದ್ರೆ ಬ್ರಹ್ಮಜ್ಞಾನವನ್ನು ಪಡೆದವ ಜಿಜ್ಞಾಸ ದ್ವಾರ ಬ್ರಹ್ಮಜ್ಞಾನವಾಗಿರ್ತದ. ಆದ್ದರಿಂದ ಸ್ವತಂತ್ರ ಇರ್ತಾನ. ಅಂದ್ರೆ ಇವನ ಮೇಲೆ ಆಜ್ಞೆಯನ್ನು ಮಾಡುವುದು ಯಾರಿಂದಲೂ ಸಾಧ್ಯ ಇರುವುದಿಲ್ಲ. ಈಗ ನಾವು ನಮ್ಮ ಏನ್ ಕೇಳಿದ್ರು ನಾವು
ನಾವೆಲ್ಲರೂ ಶಿಷ್ಯ ವರ್ಗದಲ್ಲಿ ಇರ್ತೀವಿ, ಆದ್ರೂ ಕೇಳ್ತಾ ಇರ್ತೀವಿ, ಪರಿಪೂರ್ಣ ನಮ್ಗೆ ಇರುದಿಲ್ಲ. ಯಾಕಂದ್ರೆ ನಮ್ಮ ಗುರುಗಳಲ್ಲಿ ನಾವು ಏನೋ ಒಂದು ಶಬ್ದವನ್ನಾಗ್ಲಿ ಎಂತೋ ಆಗ್ಲಿ ಕೇಳ್ತಾ ಇರ್ತೀವಿಲ್ಲ, ಹೇಳ್ತಕ್ಕಂತ ವಿಚಾರಗಳನ್ನ ನಾವು ಕೇಳಿದಾಗ ನಮ್ಮ ಗುರುಗಳು ನಮ್ಗೇನ್ ಹೇಳ್ತಾರೋ ಅದನ್ನ ಬಿಡಿಸ್ಕೊಡ್ತಾರ, ಹೇಳ್ತಾರ. ಆ ರೀತಿಯಾಗಿ ಅವನಿಗೆ ಮತ್ತ ಅವ್ರ ಗುರುಗಳಿಗೆ ನಾವು ಏನ್ರ ಹೇಳಿದ್ರ ಅದ್ ಮಾರ್ಗ ತಪ್ಪತಿ. ಅದಾದ ಏನ್ ಹೇಳ್ಬೇಕಾಗೈತಲ್ಲ ಶಿಷ್ಯನ ರೂಪದಿಂದ ಅಷ್ಟೇ ಹೇಳ್ಬೇಕು. ಆಜ್ಞೆಯನ್ನು ಮಾಡುವುದು ಅದರಿಂದ ಸಾಧ್ಯವಿಲ್ಲ ಬೇರೆ. ಈ ಕಾರಣದಿಂದ ಈತನು ತನ್ನ ಇಚ್ಛಾನುಸಾರವಾಗಿ ಆ ಲೋಕದಲ್ಲಿ ಇರಬಹುದು ಮತ್ತು ಆ ಲೋಕದಲ್ಲಿಯೇ ಮೋಕ್ಷವನ್ನ ಪಡಿಬಹುದು. ನನ್ನ ಬ್ರಹ್ಮಜ್ಞಾನವನ್ನು ಪಡೆದೇನೆ ನಾನು ಎಲ್ಲ ನನ್ನಲ್ಲಿರ್ತಕ್ಕಂಥ ಶುದ್ಧವಾಗಿರತಕ್ಕಂಥ ಎಲ್ಲ ಈ ಮಲ ವಿಕ್ಷೇಪ ದೋಷಗಳನ್ನೆಲ್ಲ ಕಳೆದುಕೊಂಡ ಕೆಲಸ ನಾನು ಶುದ್ಧವಾಗಿರತಕ್ಕಂಥ ಆತ್ಮ ಇರ್ತದೆ. ಆತ್ಮ ಶುದ್ಧ ಇದ್ದವರು ಆ ಮೋಕ್ಷವನ್ನ ಪಡಿತಾ ಇದ್ದಾನೆ, ಮೋಕ್ಷಕ್ಕೆ ಅರ್ಹನಾಗ್ತಾನ ಅಂತಕ್ಕಂಥ ಎರಡು ಮಾತುಗಳನ್ನು ಹೇಳಿ ಗುರುಪಾದಕ್ಕೆ ಅರ್ಪಣೆ ಮಾಡಿ ನಾನು ಮತ್ತೆ ಮುಂದಿನ ನಾಳೆ ದಿವಸ ಆ ಅಸಂಸಕ್ತಿ ಭೂಮಿಕೆ ಅಂತಕ್ಕಂಥದ್ದನ್ನ ನಾಳಿನ ದಿವಸ ಹೇಳ್ತೀನಿ. ಹೇಳ್ತಾ ನನ್ನ ಎರಡು ಮಾತುಗಳನ್ನು ಓಂ ಶಾಂತಿ ಶಾಂತಿ. ಓಂ ಸತ್ ಗುರುವೇ ನಮಃ. ಓಂ ಶಾಂತಿ. ಇದುವರೆಗೆ ಶುದ್ಧ ಬ್ರಹ್ಮ ಸದ್ಗುರು ಆದ ಶ್ರೀ ಪ್ರಕಾಶ್ ಹುಡುಕೇರಿ ಗುರುಗಳು ಸಪ್ತ ಭೂಮಿಕೆಗಳನ್ನ ತಿಳಿಸಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮತ್ತೆ ಯಾರಾದ್ರೂ ಮಾತಾಡ್ತಿದ್ರೆ ಮಾತಾಡ್ತಾರೆ. ಗೌರಮ್ಮರು, ಮಲ್ಲಪ್ಪ ಹುಲ್ಲೂರು ಗುರುಗಳು, ಹೋಗ್ಯಾರಲ್ಲ. ರಾತ್ರಿ ಹೇಳ್ತೀನಿ ಕೆಲಸ ಇತ್ತು. ಗಂಗಾಧರ ಜಾಗವಂತಿ ಗುರುಗಳು ಹೇಳ್ತೀರ. ಈಗ ಶುದ್ಧ ಬ್ರಹ್ಮ ಸದ್ಗುರು ಗಂಗಾಧರ ಜಾಗವಂತಿ ಗುರುಗಳಿಂದ ತಮ್ಮ ವಿಚಾರಗಳನ್ನ ತಿಳಿಸಿಕೊಡ್ತಾರೆ. ನಾವೆಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾರಂಭದಲ್ಲಿ ಸಕಲ ಜ್ಞಾನಿಗಳು ಸಕಲ ಗುರು ವೃಂದಕ್ಕೆ ಶಿರಸಾವಹಿಸಿ ಸ್ಥಿರವಾಗಿ ನೆನೆಮನೆದು ಈಗ ಚರ್ಚೆಗೆ ಒಳಪಡಿಸುವ ವಿಷಯ ಅಂತಂದ್ರೆ ಧರ್ಮ, ವೇದ, ಬ್ರಹ್ಮ ಅಂತಕ್ಕಂಥ. ಈ ಧರ್ಮ, ವೇದ, ಬ್ರಹ್ಮ ಇವು ಮೂರು ಸಂಸ್ಕೃತ ಶಬ್ದಗಳು. ಇವೇ ನಮ್ಮ ಭಾರತೀಯ ಆಧ್ಯಾತ್ಮ ಮತ್ತು ಸಂಸ್ಕೃತಿ ಏನಲ್ಲ ಅಡಿಪಾಯ ಆಗ್ಯಾವ. ಇವು ಇಲ್ಲದೇನೆ ನಮ್ಮ ಈ ಸನಾತನ ಧರ್ಮದೊಳಗೆ ಯಾವುದೂ ನಡೀಲಿಕ್ಕೆ ಸಾಧ್ಯ. ಈ ಸಂಸ್ಕೃತ ಸಾಹಿತ್ಯ ಪ್ರಪಂಚದೊಳಗೆ ಏನದ ಈ ಧರ್ಮ, ವೇದ, ಬ್ರಹ್ಮ ಇವು ಶಬ್ದಗಳಿಗೆ ಅಸಾಧಾರಣವಾದಂತಹ ಒಂದು ಸ್ಥಾನಮಾನ ಐಶ್ವರ್ಯ. ಈ ಮೂರು ಶಬ್ದಗಳ ಅರ್ಥನೂ ಅಷ್ಟೇ ವಿಶಿಷ್ಟ ಅದಾವ. ಅಂದ್ರೆ ಧರ್ಮ, ವೇದ, ಬ್ರಹ್ಮ ಅಂತಕ್ಕಂಥ ಈ ಪದಗಳನ್ನ ಇತರ ಯಾವ ಭಾಷೆಗಳಿಗೂ ಸರಿಯಾಗಿ ಅನುವಾದ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತ ಒಂದು ಸಂಸ್ಕೃತ ಸ್ಥಾಯಿ ಪದ, ಸ್ಥಾಯಿ ಸ್ಥಾನ ಅಂತಾರಲ್ಲ, ಸ್ಥಾಯಿ ಅದು ಅಂದ್ರೆ ಅದನ್ನ ಬಿಟ್ಟು ಬೇರೆ ಎಂದು ಅರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. ಬ್ರಹ್ಮನನ್ನ ಧರ್ಮವನ್ನ ಧರ್ಮ ಅಂತೇಳಿ, ವೇದವನ್ನ ವೇದ ಅಂತೇಳಿ, ಬ್ರಹ್ಮವನ್ನ ಬ್ರಹ್ಮ ಅಂತೇಳಿ ತರ್ಜುಮೆ ಮಾಡಬೇಕೇ ಹೊರತಾಗಿ ಮತ್ತೊಂದು ಶಬ್ದವನ್ನ ಅಲ್ಲಿ ಉಪಯೋಗ ಮಾಡಿ ಯಾವುದೇ ಭಾಷೆ ಒಳಗಿರಲಿ, ಕನ್ನಡದಲ್ಲಾಗಲಿ, ಹಿಂದಿಯಲ್ಲಾಗಲಿ, ಇಂಗ್ಲಿಷಿನಲ್ಲಿ ಯಾವುದೇ ಭಾಷೆಯಲ್ಲಿ ಹೇಳಬೇಕಂದ್ರೂ ಧರ್ಮ ಅಂತಕ್ಕಂಥ ಶಬ್ದವನ್ನು ಧರ್ಮ ಅಂತಲೇ ಪ್ರಯೋಗ ಮಾಡಬೇಕಾಗ್ತದ, ಉಚ್ಚಾರ ಮಾಡಬೇಕಾಗ್ತದ. ವೇದವನ್ನು ವೇದ ಅಂತೇಳಿ ಹೇಳಬೇಕಾಗ್ತದ. ಇಂಥ ಒಂದು ಮಹತ್ವಪೂರ್ಣವಾದಂಥ ಶಬ್ದ ಇವು. ಭಾರತೀಯ ಸನಾತನ ಹಿಂದೂ ಧರ್ಮ, ವೈದಿಕ ಸಂಸ್ಕೃತಿ ಅಂತ ಅಂದ್ಕೂಡ್ಲೆ ನಮ್ಮ ಕಣ್ಣು ಮುಂದೆ ಏನ್ ಮಾಡ್ಬಿಡ್ತಾವಂದ್ರೆ ಮನಸ್ಸಿಗೆ ತಟ್ಟನೆ
ನಮ್ಗ ಹೊಳೆಯುವಂತ ಪದಗಳೇನಂತಂದ್ರೆ ಇವೆ: ಕರ್ಮ, ವೇದ, ಬ್ರಹ್ಮ, ಇವು ಮೂರು. ಈ ಧರ್ಮ, ವೇದ, ಬ್ರಹ್ಮಗಳು ಇರ್ಲಾರ್ದೇನೆ ಆರ್ಯ ಸಂಸ್ಕೃತಿ ಇಲ್ಲ. ಅದಕ್ಕೆ ಧರತಿ ಇತಿ ಧರ್ಮ ಅಂತ ಹೇಳ್ತಾರೆ. ಎಲ್ಲಾ ಪ್ರಾಣಿಗಳನ್ನ, ಇಡೀ ವಿಶ್ವವನ್ನ ಸಮನಾಗಿ ಧರಿಸಿರುವುದರಿಂದಲೇ ಅದು ಧರ್ಮ ಅನಿಸಿಕೊಳ್ಳುತ್ತದೆ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ಜೀವಿಗಳನ್ನ, ಪ್ರಾಣಿಗಳನ್ನ, ಇಡೀ ವಿಶ್ವವನ್ನ ಸಮಾನ ದೃಷ್ಟಿಯಿಂದ ನೋಡಿಕೊಳ್ಳುವಂತಹ ಧರ್ಮಗಳ ಅದಕ್ಕೆ ಏನದ ಧರ್ಮ ಅಂತ. ಈ ಧರ್ಮ ಇಲ್ಲದಿದ್ರ ಜಗತ್ತಿನೊಳಗ ಈ ವ್ಯವಸ್ಥೆನೆ ಇಲ್ಲದಂಗ ಆಗಿಬಿಡ್ತಿತ್ತು. ಏನು ಒಂದು ಈ ವ್ಯವಸ್ಥೆ ಐತಲ್ಲ, ಈ ವ್ಯವಸ್ಥೆ ಧರ್ಮ ಅಂತಕ್ಕಂಥದ್ದು ಆಚರಣೆ ಒಳಗೆ ಇರ್ಲಿಲ್ಲ ಅಂದ್ರ, ನಮ್ಮ ಅನುಭವಕ್ಕೆ ಇರ್ಲಿಲ್ಲ ಅಂದ್ರ, ನಮ್ಮ ಮನಸ್ಸಿನ ಆಳದಲ್ಲಿ ಇರ್ಲಿಲ್ಲ ಅಂತಂದ್ರ ಈ ಒಂದು ವ್ಯವಸ್ಥೆನೇ ಇರ್ತಿರ್ಲಿಲ್ಲ. ಅದಕ್ಕ ಬೃಹತಿ ಇತಿ ಬ್ರಹ್ಮ ಕೂಟಸ್ಥ, ಬೃಹತಿ ಇತಿ ಬ್ರಹ್ಮ ಅಂತ. ಅಂದ್ರೆ ಕೂಟಸ್ಥ ನಿತ್ಯವಾಗಿರುವ ಚಿನ್ಮಾತ್ರ ತತ್ವವೇ ಬ್ರಹ್ಮ. ಕೂಟಸ್ಥ ನಿತ್ಯವಾಗಿರುವಂತ ಚಿನ್ಮಾತ್ರ ತತ್ವ ಏನಲ್ಲ, ಅದೇ ಬ್ರಹ್ಮ. ಈ ಎಲ್ಲಾ ಪ್ರಾಣಿಗಳಿಗೂ ಪ್ರತ್ಯೇಕಾತ್ಮನಾಗಿರುವ ಪರಮಾತ್ಮನೇ ಬ್ರಹ್ಮ. ಪರಮಾತ್ಮನೇ ಧರ್ಮಸ್ವರೂಪ ಆಗನ. ಪರಮಾತ್ಮ ಇರ್ಲಾರ್ದೇನೆ ಹೋಗಿಬಿಟ್ಟಿದ್ರೆ ಇಡೀ ಪ್ರಪಂಚವೆಲ್ಲ ಏನಾಗ್ಬಿಡ್ತಿತ್ತು? ಶೂನ್ಯ ಆಗ್ಬಿಡ್ತಿತ್ತು. ಇಲ್ಲಿ ಏನೇನೂ ಇರ್ತಿರ್ಲಿಲ್ಲ. ಪರಮಾತ್ಮ ಅಂತಕ್ಕಂಥ ಒಬ್ಬ ಇರ್ಲಿಲ್ಲ ಅಂದ್ರೆ ಈ ಜಗತ್ತಿನೊಳಗೆ ಏನಿರ್ತಿತ್ತು? ಏನೇನು ಇರ್ತಿರ್ಲಿಲ್ಲ. ಹಿಂಗ ಧರ್ಮ ಮತ್ತು ಬ್ರಹ್ಮ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಧರ್ಮ ಇಲ್ಲದೆ ಬ್ರಹ್ಮ ಇಲ್ಲ, ಬ್ರಹ್ಮ ಇಲ್ಲದೇನೆ ಧರ್ಮನೂ ಇಲ್ಲ. ಇನ್ನು ವೇದ, ಈ ವೇದ ಶಬ್ದ ಪವಿತ್ರ, ಮಂಗಳ ಹಾಗೂ ಶ್ರೇಷ್ಠವಾದಂತ ಒಂದು ಶಬ್ದ. ಅದಕ್ಕೆ ವೇದಯತಿ ಇತಿ ವೇದ ಅಂತಾರೆ. ಅಂದ್ರೆ ಅತೀಂದ್ರಿಯವಾದಂತಹ ಧರ್ಮವನ್ನ, ಬ್ರಹ್ಮವನ್ನ ಮನುಷ್ಯರಿಗೆ ಅಥವಾ ಮಾನವರಿಗೆ ತಿಳಿಸುವಂತ ಅಪೌರುಷವಾದಂತಹ ವಾಕ್ಯಗಳೇ ವೇದಗಳು. ವೇದಗಳಲ್ಲಿ ಏನು ವಾಕ್ಯಗಳಿದೆ ಅವೆಲ್ಲ ಅತೀಂದ್ರಿಯವಾದಂತಹ ಧರ್ಮವನ್ನ, ಬ್ರಹ್ಮವನ್ನ ಮಾನವರಿಗೆ ತಿಳಿಸುವಂತ ಅಪೌರುಷೀಯವಾದ ವಾಕ್ಯಗಳು ಅಂತ ಹೇಳ್ತಾರೆ. ವೇದಗಳಿಂದಲೇ ನಮಗ ಧರ್ಮದ ಸ್ವರೂಪವನ್ನ, ಬ್ರಹ್ಮದ ಸ್ವರೂಪವನ್ನ ತಿಳಿಬೇಕಾಗ್ತದೆ. ಧರ್ಮವನ್ನ, ಬ್ರಹ್ಮವನ್ನ ಸೇರಿಸುವ ಪವಿತ್ರವಾದಂತಹ ಭಗವದ್ ವಾಕ್ಯಗಳೇ ಏನದವಲ್ಲ, ಆ ವಾಕ್ಯಗಳೇ ವೇದಗಳು. ಭಾರತೀಯ ಹಿಂದೂ ಸಂಸ್ಕೃತಿ ವೇದಗಳಿಗೆ ಆಗ್ಯಾವ ಅಂದ್ರೆ ಪ್ರಮಾಣಗಳಾಗ್ಯಾವ. ಆ ವೇದಗಳೇ ಆಧಾರ ಆಗ್ಯಾವ, ಆ ವೇದಗಳೇ ಮೂಲ ಆಗ್ಯಾವ. ಅದಕ್ಕೆ ಆ ವೇದಗಳಿಂದಲೇ ಪ್ರಮಾಣ ನಮಗ ಧರ್ಮದ ಹಾಗೂ ಬ್ರಹ್ಮದ ಸ್ವರೂಪ ತಿಳಿತದ. ಅದರಿಂದಲೇ ನಾವು ತಿಳಿಯಬೇಕಾಗ್ತದೆ. ಹೀಗಾಗಿ ಈ ಧರ್ಮ, ವೇದ, ಬ್ರಹ್ಮ ಈ ಮೂರಕ್ಕೂ ಪರಸ್ಪರ ಸಂಬಂಧ ಐತಿ. ಧರ್ಮ, ವೇದ, ಬ್ರಹ್ಮಗಳು ಏನದಾವ ಅಂದ್ರೆ ತ್ರಿವೇಣಿ ಸಂಗಮ ಇದ್ದಂಗೆ. ಅದಕ್ಕೆ ಧರ್ಮ ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆ ಬಂದ್ರೆ ಈ ಪ್ರಶ್ನೆಗೆ ಉತ್ತರ ಮಾತ್ರ ತುಂಬಾ ವಿಶಾಲವಾದದ್ದು. ಪ್ರಶ್ನೆ ಸಾಣದು ಅನ್ಸಿದ್ರು ಸಹಿತ ಅದಕ್ಕೆ ಉತ್ತರ ಏನದ ಬಹಳ ದೊಡ್ಡದೈತಿ. ಪುಣ್ಯ, ಧರ್ಮ, ಶುಭ ಕರ್ಮ, ಮಂಗಳಾನುಷ್ಠಾನಗಳು ಎಲ್ಲವೂ ಧರ್ಮನೇ. ಪುಣ್ಯ ಮಾಡ್ತೀವಲ್ಲ ಅದು ಧರ್ಮನೇ, ಶುಭ ಕಾರ್ಯಗಳನ್ನ ಮಾಡ್ತೀವಲ್ಲ ಅದು ಧರ್ಮನೇ, ಮಂಗಳ ಕಾರ್ಯಗಳನ್ನ ಅನುಷ್ಠಾನಕ್ಕೆ ತರ್ತೀವಲ್ಲ ಅವು ಕೂಡ ಧರ್ಮನೇ. ಅದಕ್ಕ ಯತ್ ಭೂತ ಹಿತ ಮತ್ಯಂತಂ ನ ಧರ್ಮ ಪರಿಕೀರ್ತಿತಃ. ಯತ್ ಭೂತ ಹಿತ ಮತ್ಯಂತಂ ನ ಧರ್ಮ ಪರಿಕೀರ್ತಿತಃ ಅಂತ. ಯಾವುದು ಎಲ್ಲಾ ಪ್ರಾಣಿಗಳಿಗೂ ಅತ್ಯಂತ ಹಿತವಾದದ್ದು ಅದಕ್ಕ ಧರ್ಮ ಅಂತ ಹೆಸರುಪಟ್ಟ. ಈ ಧರ್ಮವು ಎಷ್ಟು ರೀತಿಯಲ್ಲಿ ಐತಿ ಅಂದ್ರ ಧರ್ಮದ ಮುಖಗಳು ಯಾವುವು ಅಂದ್ರೆ ಪ್ರಶ್ನೆ
ಹಂಗ ಪರೋಪಕಾರವೆಲ್ಲವೂ ಧರ್ಮವೇ ಆಗಿರ್ತದ ಅಂತ ಹೇಳ್ತಾ ಈ ಒಂದು ಸಂಕ್ಷಿಪ್ತವಾದಂತಹ ವೇದ ಧರ್ಮ ಬ್ರಹ್ಮ ಅಂತಕ್ಕಂಥ ವಿಷಯದ ಕೊಟ್ಟು 12 ಚಿಂತನೆಯ ವಾಕ್ಯಗಳನ್ನ ಸದ್ಗುರುವಿನ ಪಾದಕ್ಕೆ ರಕ್ಷಿ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು ಗುರುಗಳಿಗೆ. ಇದುವರೆಗೆ ಧರ್ಮ ವೇದ ಹಾಗೂ ಬ್ರಹ್ಮದ ಒಂದು ಅರ್ಥ ವಿವರಣೆಯನ್ನ ನಮಗೆಲ್ಲ ಸುಂದರವಾಗಿ ತಿಳಿಸಿಕೊಟ್ಟು ಅವರಿಗೆ ಅನಂತ ಧನ್ಯವಾದಗಳು. ಈಗ ಮತ್ತೆ ಹೇಳೋದು ಈಗ ಶುದ್ಧ ಬ್ರಹ್ಮಣಿ ಗೌರಮ್ಮ ಅವರಿಂದ ಮಂಗಳ ಎಲ್ಲ ಗುರುಗಳಿಗೆ ಶರಣಾರ್ಥಿ. ಎಲ್ಲ ಶುದ್ಧ ಬ್ರಹ್ಮರಿಗೆ ಶರಣಾರ್ಥಿ. ಎಲ್ಲ ಪೂಜ್ಯರ ಪಾದಾರವಿಂದರಿಗೆ ಅನಂತ ಅನಂತ ನಮಸ್ಕಾರಗಳು. ಎಲ್ಲ ಪೂಜ್ಯರ ಪಾದಾರವಿಂದರಿಗೆ ಅನಂತ ಅನಂತ ನಮಸ್ಕಾರಗಳು. ಎಲ್ಲ ಶುದ್ಧಾತ್ಮರಿಗೆ ಶರಣಾರ್ಥಿ. ಎಲ್ಲ ಮಾತು